ಪ್ರಾಸಿಕ್ಯೂಷನ್ ನಾನು ಕೇಸ್ ಹಾಕ್ತಿದ್ದೀನಿ, ನೀವು ರೇಪ್ ಮಾಡಿದ್ರಿ ಎಕ್ಸೆಟ್ರಾ ಸೊ ಅಂಡ್ ಸೊ ಪರ್ಸನ್. ಇಲ್ಲಿ ನಾನ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಪ್ರೂವ್ ಮಾಡ್ಬೇಕು ನಾನು ಮಾಡಿಲ್ಲ ಅನ್ನೋದು. ಒಂದು ಕಪಲ್ ಸುಮ್ನೆ ಕಾರಲ್ಲೋ ಕೂತು ಸಿಗಾಕೋತಾರೆ, ಪಬ್ಲಿಕ್ ಡಿಸ್ಪ್ಲೇ ಅಫೆಕ್ಷನ್ ಮಾಡ್ತಾ ಏನೇನಾಗುತ್ತೆ. ನಾಳೆ ದಿನ ಯಾರಾದ್ರೂ ಒಬ್ರು ಮರುವಾನ ಸ್ಮೋಕ್ ಮಾಡ್ತಾ ಇದಾರೆ ಅಥವಾ ಹೈ ಆನ್ ವೀಡ್ ಆಗಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಮೇಲೆ ಏನೇನ್ ಕೇಸಸ್ ಇರುತ್ತೆ. ನನಗೆ ಫೋನ್ ಬರುತ್ತೆ, ಇಬ್ರು ಹೆಂಡ್ತಿರೋದು ಕಾಮನ್ ತಾನೆ ಅಂತ. ಏನೇನನ್ನ ಮನಸ್ಸಲ್ಲಿ ಇಟ್ಕೋಬೇಕು ಬಿಫೋರ್ ಮದುವೆ, ಗಿಫ್ಟ್ಸ್ ಕೊಡ್ಬೇಕಾದ್ರೆ ಇಸ್ಕೋಬೇಕಾದ್ರೆ. ಪೊಲೀಸ್ ಹೇಳ್ತಾರೆ ನಾನು ಪೊಲೀಸು, ನಾನು ವಿಡಿಯೋ ಮಾಡ್ತೀನಿ ನೀನ್ ಮಾಡಂಗಿಲ್ಲ ಅಂತ ಫೋನ್ ತಳ್ತಾರೆ. ಈ ಸಿಚುವೇಶನ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ಬೋದು. ಆನ್ ಡ್ಯೂಟಿ ಇರೋ ಆಫೀಸರ್ಗೆ ಹಲ್ಲೆ ಮಾಡಿದ್ರೆ ಏನೇನ್ ಪನಿಷ್ಮೆಂಟ್ ಇದೆ. ಜಿಮ್ ಅಲ್ಲಿ ಈಗ ನೀವು ಝೋನ್ ಔಟ್ ಆದ್ರಿ, ಎಕ್ಸ್ಟ್ರೀಮ್ ವರ್ಕ್ಔಟ್ ಆಯ್ತು, ದೆನ್ ಅಲ್ಲಿ ನಾವು ಸ್ಟಾಕಿಂಗ್ ಅಂತ ಹೇಳಕ್ ಆಗೋದಿಲ್ಲ. ಬಟ್ ನೀವು ದಿನ ಅದೇ ಟೈಮ್ಗೆ ಹೋಗೋದು, ಬೇಕಂತಲೇ ನೋಡೋದು, ಎಕ್ಸೆಟ್ರಾ ಏನಾದ್ರು ಲೀಡ್ ಆಗ್ತದೆ, ದೆನ್ ಅದು ಸ್ಟಾಕಿಂಗ್ ಅಲ್ಲಿನೂ ಬರುತ್ತೆ. ನಾವು ಪ್ರತಿಯೊಂದು ಮ್ಯಾಟರ್ಗೂ ಬೇಲ್ ಇಸ್ ಅ ರೈಟ್, ಜೈಲ್ ಇಸ್ ಎಕ್ಸೆಪ್ಷನ್ ಅಂತ ಕರಿತೀವಿ. ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತೀವಿ. ನಿಮಗೆ ಲಾ ಗೊತ್ತಿಲ್ಲ ಅನ್ನೋದು ಯಾವತ್ತೂ ಎಕ್ಸ್ಕ್ಯೂಸ್ ಅಲ್ಲ. Here come the all-rounders. ಆಲ್ರೌಂಡರ್ಸ್ ಮೊದಲನೇ ಪಾರ್ಟ್ ನೋಡಿದೀರಾ, ಅದರದೇ ಕಂಟಿನ್ಯೂಯೇಷನ್ ಎರಡನೇ ಭಾಗದಲ್ಲಿ ಇನ್ನೂ ವಿಷಯಗಳನ್ನ ನಾವು ಕವರ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಊರ್ ಕಡೆ ಈಗಲೂ ಕೂಡ ಹೆಣ್ಮಕ್ಳಿಗೆ ಆಸ್ತಿ ಕೊಡಂಗಿಲ್ಲ ಅಂತ ಮಾತಾಡ್ತಾರೆ. ಆಮೇಲೆ ಸ್ಟಾಕಿಂಗ್ ಆದ್ರೆ ಯಾವ ಥರ ಆಗುತ್ತೆ. ಸೊ ಈ ಥರ ಕೆಲವೊಂದು ಆಸ್ಪೆಕ್ಟ್ಸ್ನ ನಾವು ಕವರ್ ಮಾಡಿದೀವಿ. ಸೊ ಕೊನೆ ತನಕ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ಇಡೀ ಪಾಡ್ಕಾಸ್ಟ್ನ ಚಿಕ್ಕ ಚಿಕ್ಕ ಭಾಗ ಮಾಡಿ ಆಲ್ರೌಂಡರ್ ಕ್ಲಿಪ್ಸ್ ನಮ್ಮ ಎರಡನೇ ಚಾನಲ್ ಹಾಕಿರ್ತೀವಿ. ಸೊ ಅದು ಕೂಡ ಲಿಂಕ್ ಆಗಿರುತ್ತೆ ಚಾನಲಲ್ಲಿ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮನ್ನ ನೀವು ಎಜುಕೇಟ್ ಮಾಡಿ. ಈ ಒಂದು ಪಾಡ್ಕಾಸ್ಟ್ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಬನ್ನಿ, ಡಿಲೇ ಮಾಡದೆ ಸೆಕೆಂಡ್ ಪಾರ್ಟ್ ಹೋಗೋಣ. ಇವಾಗ ಮ್ಯಾರೇಜ್ ಇಂದ ಲೆಟ್ಸ್ ಕಮ್ ಟು ಟೀನೇಜರ್ಸ್. ಆಬ್ವಿಯಸ್ಲಿ ಇವಾಗ ಬೆಂಗಳೂರಲ್ಲಿ ಪಬ್ಲಿಕ್ ಡಿಸ್ಪ್ಲೇ ಅಫೆಕ್ಷನ್ ತುಂಬ ಕಾಮನ್ ಆಗಿದೆ. ಕಿಸ್ಸಿಂಗ್ ಇನ್ ಪಬ್ಲಿಕ್, ಹೋಲ್ಡಿಂಗ್ ಹ್ಯಾಂಡ್ಸ್ ಇನ್ ಪಬ್ಲಿಕ್, ಬಿಡಿ ಅದು ಬೇಸಿಕ್. ಅದು ಕಿಸ್ಸಿಂಗ್ ಇನ್ ಪಬ್ಲಿಕ್ ಅಂತ ತೊಗೊಳ್ಳೋಣ. ಒಂದು ಕಪಲ್ಲು ಪಬ್ಲಿಕ್ ಡಿಸ್ಪ್ಲೇ ಅಫೆಕ್ಷನ್ ಮಾಡ್ತಾ ಸಿಗಾಕೊಂಡ್ರೆ, ನಾಟ್ ನೆಸೆಸರಿಲಿ ಆನ್ ದ ಚರ್ಚ್ ಸ್ಟ್ರೀಟಲ್ಲಿ ಅಲ್ಲಿ ಅಂತ ಹೇಳ್ತಲ್ಲ, ಸುಮ್ಮನೆ ಕಾರಲ್ಲೋ ಕೂತು ಸಿಗಾಕೋತಾರೆ. ಪಬ್ಲಿಕ್ ಡಿಸ್ಪ್ಲೇ ಅಫೆಕ್ಷನ್ ಮಾಡ್ತಾ ಏನೇನಾಗುತ್ತೆ. ಪಬ್ಲಿಕ್ ಸ್ಪೇಸ್ ವರ್ಸಸ್ ಪ್ರೈವೇಟ್ ಸ್ಪೇಸ್. ನೀವು ಪ್ರೈವೇಟ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರಿಗೂ ಪ್ರಾಬ್ಲಮ್ ಇಲ್ಲ. ಪಬ್ಲಿಕ್ ಸ್ಪೇಸ್ ಅಲ್ಲಿ ನೀವ್ ಏನಾದ್ರು ಮಾಡ್ತಿರೋದ್ರಿಂದ ಪಬ್ಲಿಕ್ಗೆ ತೊಂದರೆ ಆಗ್ತಿದೆ, ದೆನ್ ಅಂಡ್ ಆ ಒಂದು ಕಂಡೀಷನ್ ಅಲ್ಲಿ ಅದು ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ. ಸೆಕೆಂಡ್ ಥಿಂಗ್, ನೀವು ಮಾಡ್ತಿರೋ ಆಕ್ಟ್ ಜಸ್ಟ್ ಅ ಕೇಸ್, ದೆನ್ ಓಕೆ ನಾರ್ಮಲ್ ಆಗೋಗಿದೆ. ಬಟ್ ಅದು ಎಕ್ಸೀಡ್ ಆಗುತ್ತೆ ಅಂತ ಹೇಳುವಾಗ ಒಬ್ಸಿನಿಟಿ ಅಂತ, ಒಬ್ಸೀನ್ ಥಿನ್ ಲೈನ್ ಆಫ್ ಡಿಫ್ರೆನ್ಸ್. ನೀವು ಅಗೇನ್ ಮಾರಲ್, ಇಮ್ಮೋರಲ್ ಎಕ್ಸೆಟ್ರಾ ಎಲ್ಲಾನು ಹೇಳ್ಬಹುದು. ಬಟ್ ಒಬ್ಸಿನಿಟಿಗೆ ಮತ್ತೆ ಒಂದು ಅಕ್ಸೆಪ್ಟೆನ್ಸ್, ಪಬ್ಲಿಕ್ ಎಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಎಕ್ಸೆಟ್ರಾ ಎಲ್ಲಾನು ವೇರಿ ಆಗುತ್ತೆ. ಸೊ ಪಬ್ಲಿಕ್ ಆಗ ನಿಮ್ಮನ್ನ ಪ್ರಶ್ನೆ ಮಾಡಬಹುದು, ಕಂಪ್ಲೇಂಟ್ ಮಾಡಬಹುದು. ಇಟ್ ಕ್ಯಾನ್ ಬಿ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬಹುದು. ಸೊ ಒಬ್ಸಿನಿಟಿ 296 ಅಲ್ಲಿ ಪನಿಷಬಲ್ ಒಫೆನ್ಸ್. ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ರೀತಿ ಯಾವುದೇ ಒಬ್ಸೀನ್ ಆಕ್ಟ್ ಅನ್ನ ಮಾಡ್ತೀರಿ ಅನ್ನೋದಾದ್ರೆ, ಪಬ್ಲಿಕ್ಗೆ ಒಬ್ಸೀನ್ ಅನಿಸ್ತಿದೆ, ಪಬ್ಲಿಕ್ ಡಿಸ್ಟರ್ಬ್ ಆಗ್ತಿದೆ, ದೆನ್ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬಹುದು. ಡಿಸ್ಟರ್ಬ್ ಆಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಹುಡುಗ ಹುಡುಗಿ ಕಾರ್ ಪಾರ್ಕ್ ಮಾಡಿದ್ದಾರೆ, ಯಾರಿಗೂ ಗೊತ್ತೇ ಇಲ್ಲ, ಅಲ್ಲಿ ಒಳಗಡೆ ಜನ ಇದ್ದಾರೆ, ಹಿಂದೆ ಟಕ್ಕನ ಪೊಲೀಸ್ ಬಂದ್ಬಿಡ್ತಾರೆ, ಹಿಂದೆ ಕೂತಿರ್ತಾರೆ, ಪಬ್ಲಿಕ್ ಪ್ಲೇಸ್, ಪೊಲೀಸ್ ಬಂದಿದ್ದಾರೆ, ಯಾರಿಗೂ ನ್ಯೂಸೆನ್ಸ್ ಮಾಡ್ತಾ ಇಲ್ಲ ಅನ್ಕೊಳ್ಳಿ ಅವರು. ಪಬ್ಲಿಕ್ ಪ್ಲೇಸ್. ಓಕೆ ಓಕೆ. ಸೊ 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 ಈಗ ಮನೆ ಪಾರ್ಕಿಂಗ್ ಲಾಟ್ ಅಲ್ಲಿ ಮಾಡ್ತಿದ್ರೆ ವಾಟ್ ಎವರ್, ನಿಮ್ಮ ಮನೆ, ಬಟ್ ನಿಮ್ಮ ಗೇಟ್ ಪಾರ್ಕಿಂಗ್, ಓಪನ್ ನಿಮ್ಮ ಪಾರ್ಕ್. ಆಗಿದೆ, ಬರೋ ಗೇಟ್ ಓಪನ್ ಆಗಿದೆ, ಜನ ನೋಡ್ಬೋದು. ಹಾ, ಪಬ್ಲಿಕ್. ಓಕೆ. ಬಟ್ ಈಗ ಮನೆ ಒಳಗಡೆ ಕೆಲವೊಂದ್ಸರಿ ನಾವು ನೋಡಿದೀವಿ ವಿಡಿಯೋಸ್, ಅದು ನೀವು ಇಣಿಕಿ ನೋಡ್ತಿರೋದು ಅಲ್ಲ ಇಣಿಕಿ ಅಲ್ಲ, ಅಲ್ಲಲ್ಲ ಹಂಗಲ್ಲ. ಈಗ ಮನೆ ಕೆಲವೊಂದು ವಿಡಿಯೋಸ್ ಏನಂದ್ರೆ ಹೋಟೆಲ್ ಸುಮ್ನೆ ಇದು ತೆಗ್ದಿರ್ತಾರೆ, ಏನು ಮೈ ಗಾಡ್, ಇದು ನೈಸ್, ಕರ್ಟನ್ ತೆಗ್ದಿರ್ತಾರೆ, ಜನ ಕೆಳಗಡೆಯಿಂದ ಮೇಲ್ಗಡೆ ನೋಡೋದು. ಇದು ಸುಮಾರು ಸರಿ ವಿಡಿಯೋ ವೈರಲ್ ಆಗಿದೆ. ಇದು ಆ ಟೈಮಲ್ಲಿ ಏನಾಗುತ್ತೆ, ವಾಟ್ ಇಸ್ ದ ಸೀನ್? ಅವರಿಗೆ ಅದು ಪ್ರೈವೇಟ್ ಸ್ಪೇಸ್, ನೀವ್ ನೋಡ್ತಿರೋದು ನಮ್ಗೆ ಪಬ್ಲಿಕ್ ಸ್ಪೇಸ್. ನಿಮಗೆ ಪಬ್ಲಿಕ್ ಸ್ಪೇಸ್ ಅಲ್ಲ ಅದು ಆಕ್ಚುಲಿ. ನಾನ್ ಆಚೆಯಿಂದ ನೋಡ್ತಾ ಇದ್ದೀನಿ. ನೀವ್ ಆಚೆಯಿಂದ ನೋಡ್ತಿದ್ದೀರಿ, ಯಾಕೆ ನೋಡ್ತಿದ್ದೀರಿ? ಅಂದ್ರೆ ಯಾರ್ದೇ ಪ್ರೈವೇಟ್ ವಾಯರಿಸಮ್ ಅಗೇನ್ ಇಸ್ ಅನ್ ಒಫೆನ್ಸ್. ವಾಯರಿಸಮ್ ಅಂತಂದ್ರೆ ನೀವ್ ಇಣಿಕಿ ನೋಡ್ತಿರೋದು. ಅಲ್ಲ ಇಣಿಕಿ ಅಲ್ಲ, ಇಣಿಕೆ ಅಂದ್ರೆ ಕದ್ದು ಮುಚ್ಚಿ ಹಿಂಗೆ ನೋಡ್ಬೇಕಂತ ಇಣಿಕಿ ನೋಡೋದಂತ. ವಾಯರಿಸಮ್ ಇಸ್ ಅನ್ ಒಫೆನ್ಸ್. ಇಫ್ ಸಂಬಡಿ ಈಸ್ ಇನ್ ದ ಪ್ರೈವೇಟ್ ಇದು, ನೀವ್ ಅದನ್ನ ನೋಡ್ತಿದ್ದೀರಿ. ಡ್ರೆಸ್ ಚೇಂಜ್ ಮಾಡೋದು, ಟ್ರಯಲ್ ರೂಮ್ಸ್ ಅಲ್ಲಿ ಅಲ್ಲಿಂದ ಹಿಡಿದು ಪ್ರತಿಯೊಂದೂ ಸಹ ವಾಯರಿಸಮ್ ಒಫೆನ್ಸ್ ಆಗುತ್ತೆ. ನೀವ್ ನೋಡ್ತಿರೋದು. ಅವ್ರ ಪ್ರೈವೇಟ್ ಇದ್ರಲ್ಲೇ ಇದ್ದಾರೆ, ಅವ್ರ ಪ್ರೈವೇಟ್ ಸ್ಪೇಸ್ ಅಲ್ಲೇನೆ ಅವ್ರು ಇದ್ದಾರೆ. ಓಕೆ. ಬಟ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮೇಕೌಟ್ ಮಾಡಿದ್ರೆ ನೀವ್ ನೋಡ್ತಿದ್ದೀರಿ, ಅಲ್ಲಿ ಕ್ಯಾಮ್ರಾ ಹಾಕಿದ್ದೀರಿ ಅನ್ನೋದಾದ್ರೆ ನೋಡೋದಲ್ಲ. ಐ ಮೀನ್ ಇಫ್ ಶಾಪ್ಕೀಪರ್ ಕಮ್ಸ್ ಅಂಡ್ ಓಪನ್ಸ್, ಆಗ ಪಬ್ಲಿಕ್ ಸ್ಪೇಸ್. ಆಕ್ಚುಲಿ ಪಬ್ಲಿಕ್ ಸ್ಪೇಸೇನೆ ಅದು. ಓಕೆ. ಟ್ರಯಲ್ ರೂಮ್ ಪಬ್ಲಿಕ್ ಸ್ಪೇಸೇನೆ. ಓನ್ಲಿ ಇಫ್ ಇನ್ ಕೇಸ್ ಯು ಆರ್ ಡ್ರೆಸ್ಸಿಂಗ್, ಅವಾಗ ನೀವೇನಂತ ಹೇಳಿ ಕಳಿಸ್ತಿರೋದು ಟ್ರಯಲ್ ರೂಮ್ ನ,
ದಟ್ ದಿಸ್ ವಿಲ್ ಬಿ ಪ್ರೊಟೆಕ್ಟೆಡ್ ಪ್ರೈವೇಟ್ ಸ್ಪೇಸ್. ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಓಕೆ ಅಂಡ್ ಅಲ್ಲಿ ಒಂದು ಕ್ಯಾಮ್ರಾ ಇಟ್ಟು ನೀವು ನೋಡ್ತಿದ್ದೀರಿ, ವಾಯರಿಸಮ್ ಆಗುತ್ತೆ. ಓಕೆ ಅಂಡ್ ನೀವು ಕದ್ದು ಮುಚ್ಚಿ ನೋಡ್ತಿರೋದು. ಶಿ ಹ್ಯಾಸ್ ಪ್ರಿಸ್ಯೂಮ್ಡ್ ಇಟ್ ಟು ಬಿ ಪ್ರೈವೇಟ್ ಪ್ರೈವೇಟ್ ಸ್ಪೇಸ್. ಸ್ಪೇಸ್. ಓಕೆ ಅಂಡ್ ಅವರು ಪ್ರೈವೇಟ್ ಸ್ಪೇಸ್ ಅಂತಾನೆ ಒಂದು ಚೇಂಜ್ ಮಾಡ್ತಿರೋದು. ಓಕೆ ಸೊ ನೀವು ಅದನ್ನ ಕದ್ದು ಮುಚ್ಚಿ ನೋಡ್ತಿರೋದು. ಓಕೆ ಸೊ ಅದಕ್ಕೆ ಇಟ್ ಬಿಕಮ್ಸ್ ವಾಯರಿಸಮ್. ಆ 3 ಕೋತಿ ಇದೆಲ್ಲ ಒಂದ್ ಕಡೆ ಕಣ್ ಮುಚ್ಚಿ ಕಿವಿ. ಸೊ ಟ್ರೈ ಟು ಡೂ ದಟ್ ಎಟ್ ಸಮ್ ಪ್ಲೇಸಸ್. ಇಲ್ಲ ಇವಾಗ ಇದಕ್ ಬರೋಣ, ಸೇಯಿಂಗ್ ಪಬ್ಲಿಕ್ ಸ್ಪೇಸ್ ವಾಯರಿಸಮ್ ಅಂತ. ಒಂದು ಕಪಲ್ ಇವಾಗ ಸೋಷಿಯಲ್ ಮೀಡಿಯಾ ಈವನ್ ಇನ್ಫ್ಯಾಕ್ಟ್ ಸ್ನ್ಯಾಪ್ಚಾಟ್, ಇನ್ಸ್ಟಾಗ್ರಾಮ್ ಎಷ್ಟು ಆಕ್ಸೆಸಿಬಲ್ ಆಗಿದೆ ಅಂದ್ರೆ ನ್ಯೂಡ್ಸ್ ಕಳ್ಸೋದು ತುಂಬಾ ಕಾಮನ್ ಆಗಿದೆ. ಕೆಲವೊಂದ್ಸಲ ಅದನ್ನ ಇಟ್ಕೊಂಡು ಐದರ್ ಪಾರ್ಟಿಗೆ ಹರಾಜ್ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದಾಗುತ್ತೆ. ಒಬ್ಬ ವಿಕ್ಟಿಮ್ ಈ ಸಿಚುವೇಶನ್ ಏನ್ ಮಾಡ್ಬೋದು? ಏನೇನ್ ಲಾಸ್ ಅಪ್ಲೈ ಆಗುತ್ತೆ ಇದಕ್ಕೆ? IT ಆಕ್ಟ್ ಅಪ್ಲೈ ಆಗುತ್ತೆ ನಿಮಗೆ. ಈಗ ಕಂಪ್ಲೀಟ್ AI ಎಲ್ಲಾನು ಇದೆ. ಸೊ ಆನ್ಲೈನ್ ಕಂಪ್ಲೀಟ್ ಸ್ಪೇಸ್ ಅಂತ ಹೇಳುವಾಗ IT ಆಕ್ಟ್ ಅಪ್ಲೈ ಆಗುತ್ತೆ, IPC ಅಪ್ಲೈ ಆಗುತ್ತೆ ನಿಮಗೆ. ಹೊಸದಾಗಿ DPDP ಆಕ್ಟ್ ಅನ್ನೋದು ಬಂದಿದೆ 2023 ಅಲ್ಲಿ. ಸೊ ಡೇಟಾ ಪ್ರೊಟೆಕ್ಷನ್ ಅಂಡ್ ಡಿಜಿಟಲ್ ಪರ್ಸನ್ ಅನ್ನೋದು. ಸೊ ಅದು ಅಪ್ಲೈ ಆಗುತ್ತೆ. ಸೊ ನೀವು ಮಾಡ್ತಿರೋದು ಯಾವುದೇ ರೀತಿ ತಪ್ಪು ಅಂತ ಹೇಳುವಾಗ ಇಟ್ ಈಸ್ ಅ ಫಾಲ್ಟ್. ಅಂಡ್ ನ್ಯೂಡ್ಸ್ ಕಳ್ಸೋದು ಅಂತ ಹೇಳುವಾಗ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಕಳ್ಸೋದು ಡಿಫ್ರೆಂಟ್. ಅನ್ನೋನ್ ಪರ್ಸನ್ಸ್ಗೆ ಕಳ್ಸೋದು, ಯು ಆರ್ ಹರಾಸಿಂಗ್ ದೆಮ್ ಆನ್ಲೈನ್, offense. ಓಕೆ ಓಕೆ ಅವೆಲ್ಲ ಬಟ್ ಇವ್ರು ಏನ್ ಅಂದ್ರೆ ಅಂದ್ರೆ ನಾನ್ ಬಾಯ್ ಫ್ರೆಂಡ್ ಗೆ ಕಳ್ಸಿದ್ದೀನಿ, then ಟುಮಾರೋ ಬ್ರೇಕಪ್ ಆಗುತ್ತೆ, ಕಂಪ್ಲೇಂಟ್ ಮಾಡಬಹುದು ನಿಮ್ಮ ಮೇಲೆ. ಓಕೆ ಓಕೆ ನೀವು ಯಾವುದೇ ಕಾರಣಕ್ಕೂ ವಿತೌಟ್ ಮೈ ಪರ್ಮಿಷನ್ ಆರ್ ಮೈ ಕನ್ಸೆಂಟ್. ಈಗ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಸ್ ಓನ್ಲಿ ಅಂಟಿಲ್ ದೆನ್ ನನ್ ಕನ್ಸೆಂಟ್ ಇದೆ, ಕರೆಕ್ಟ್. ಇಬ್ಬರಿಗೂ ಒಪ್ಪಿಗೆ ಇದ್ದಾಗ ಅಷ್ಟೇನೆ ಅಲ್ವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್. Correct. ಸೊ ಆವಾಗ ಅಷ್ಟೇನೆ ನೀವು ನನ್ನ ಒಂದು ಫೋಟೋಸ್ ಆಗ್ಲಿ ಪ್ರತಿಯೊಂದನ್ನು ನೀವು ಯೂಸ್ ಮಾಡ್ತಿರೋದು ಈಸ್ ಓಕೆ. ಬಟ್ ತಪ್ಪಾಗಿ ಯೂಸ್ ಮಾಡೋದ್ನೆಲ್ಲ ಹೇಳ್ತಿರೋದು, ನಮ್ಮಿಬ್ಬರಿಗೇನೆ ಕಳಿಸ್ತಿರೋದು ಅಂತ ಅಂದಾಗ, ಇಫ್ ಇನ್ ಕೇಸ್ ನೀವು ನನ್ನ ಒಪ್ಪಿಗೆ ಇಲ್ಲದೆ, ನನ್ನ ಕನ್ಸೆಂಟ್ ಇಲ್ಲದೆ ಬ್ರೇಕಪ್ ಆದಾಗ ನೀವು ಇದನ್ನ ಮಾಡ್ತಿದ್ರಿ, ದೆನ್ ಇಟ್ಸ್ ಅನ್ ಅಫೆನ್ಸ್. ಓಕೆ ಸೊ ಈಗ ಇಲ್ಲ ನೀವು ಬಾಯ್ ಫ್ರೆಂಡ್ ಅಂತ ನಂಬ್ಸಿನೂ ನೀವೇನಾದ್ರು ಸರ್ಕ್ಯುಲೇಟ್ ಮಾಡ್ತೀರಿ, ಇಟ್ಸ್ ಅನ್ ಅಫೆನ್ಸ್. ನನಗೆ ನನ್ನ ಕನ್ಸೆಂಟ್ ಇಲ್ಲದೆ ಮಾಡ್ತಿರೋದು ಅಫೆನ್ಸ್. ಓಕೆ ಸೊ ಈಗ ಜಸ್ಟ್ ಸೇಯಿಂಗ್ ನಾವಿಬ್ರು ಫ್ರೆಂಡ್ಸ್. ಸೊ ನಮ್ಮೂರು ಜನ ಫ್ರೆಂಡ್ಸ್ ಅಂತ ಅನ್ಕೊಳ್ಳೋಣ. ಈಗ ನನ್ಗೆ ನಿಮ್ ಕಂಡ್ರೆ ಆಗಲ್ಲ ಅಂತ ಅನ್ಕೊಳ್ಳೋಣ. ಸೊ ನಾನು ಅಕ್ಷಯ್ಗೆ ಇದು ಹೇಳ್ತಾ ಇರ್ತೀನಿ, ಏನೋ ಇವ್ರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಇದು ಮಾಡ್ತೀನಿ. ಸೊ ಅಕ್ಷಯ್ ನಿಮ್ಗೆ ಗೊತ್ತು, ಚೆನ್ನಾಗಿ ಗೊತ್ತು, ಅವ್ರು ಹೇಳ್ತಾರೆ ಹಿಂಗೆ ಮಾಡ್ತಾರೆ. ಸೊ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋದ್ರಿಂದ ಏನೇನಾಗ್ಬೋದು? ಅಂದ್ರೆ ನಾನು ಹೇಳಿದೆ ಇವ್ರು ಹಂಗ, ಈಗ ನೀವು ಹೇಳಿದ್ರಲ್ಲ ಯಾವುದೋ ಹಾಸ್ಟೆಲ್ ಹೋದ್ರು ಇದಾಯ್ತು, ಏನೋ ಸರಿ ಹಾಸ್ಟೆಲ್ ಅಲ್ಲ, ಸ್ಕೂಲ್ ಪೇರೆಂಟ್ಸ್ ಹೋಗಿದ್ರು, ಗಂಡ ಹೆಂಡತಿ ಹೋಗಿದ್ರು, ಆ ತರ ಫೇಕ್ ನ್ಯೂಸ್ ಮಾಡೋದ್ರಿಂದ ಏನೇನಾಗ್ಬೋದು? ನಿಮ್ಮ ಫೇಕ್ ನ್ಯೂಸ್ ಇಂದ ಒಂದು ಮದ್ವೆ ಮುರಿಯುತ್ತೆ ಅನ್ನೋ ರೀತಿನ, ಅಥವಾ ಜಸ್ಟ್ ಫ್ರೆಂಡ್ಶಿಪ್ ಅನ್ನೋದ? ಜಸ್ಟ್ ಫೇಕ್ ನ್ಯೂಸ್ ಡಿಫಮೇಷನ್ ಗೆ ಹೋಗುತ್ತೆ. ಬಟ್ ಅದು ಪಬ್ಲಿಕ್ ಸ್ಪೇಸ್ ಗೆ ಬರ್ತಿದೆ ಅಂಡ್ ನನ್ನ ರೆಪ್ಯುಟೇಷನ್ ಹ್ಯಾಂಪರ್ ಆಗ್ತದೆ, ಡಿಫಮೇಷನ್ ಆವಾಗ ಮಾತ್ರ. ಬಟ್ ಬರೀ ಚಾಟ್ಸ್ ಅಲ್ಲಿ ಇತ್ತು ಅಂದ್ರೆ ಏನೂ ಇಲ್ಲ. ಓಕೆ ಇವಾಗ ನಾವು ಡಿಫಮೇಷನ್ ಅಂತ ಮಾತಾಡಿದಾಗ ಆ ರೀತಿ ನೀವು ಹೇಳಿದ್ರೆ ಎಷ್ಟು ಜನ ಬಿಚಿಂಗ್ ಮಾಡ್ತಿರ್ತಾರೆ ಬರೀ ಚಾಟ್ಸ್ ಅಂತ ಬರುವಾಗ. there is a concept called actus reus and mens rea. mens rea is nowhere punishable. mens rea ಅಂತ ಹೇಳುವಾಗ ನೀವು ತಲೆನಲ್ಲಿ ನಾನು ಇವನನ್ನ ಕೊಲೆ ಮಾಡ್ಬೇಕಿತ್ತು, ಇವನನ್ನ ಸರಿಲ್ಲ ಬಾಸ್, ಇವನನ್ನ ಯಾರಾದ್ರೂ ಸಾಯಿಸ್ಬೇಕಿತ್ತು, ಎಷ್ಟು ಅನ್ಕೊಳ್ತೀವಿ. ಅದಕ್ಕೆಲ್ಲ ಪನಿಷ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಅಲ್ಲ. ಬಟ್ ಈಗ ನಾನು ಬಟ್ ನೀವು ಅಕ್ಷಯ್ಗೆ ಟೆಕ್ಸ್ಟ್ ಮಾಡಿದ ನಂತರ ಇಟ್ ಲೆಡ್ ಟು ಸಮ್ ಒಫೆನ್ಸ್, ಇಟ್ ಲೆಡ್ ಟು ಸಮಥಿಂಗ್ ಎಲ್ಸ್, ಅದು ಪಬ್ಲಿಕ್ ಆಗಿ ಪೋಸ್ಟ್ ಆಯ್ತು ಫೇಸ್ಬುಕ್ ಅಲ್ಲಿ, ಡಿಫಮೇಷನ್ ಆಗತ್ತೆ. ನೀವು ಬರೀ ಚಾಟ್ಸ್ ತನಕ ಇಟ್ಕೊಂಡಿದ್ರಿ ಬೇರೆ, ಅದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಗೆ ಪೋಸ್ಟ್ ಆಯ್ತು ಅಂಡ್ ಅದ್ ನನ್ನ ರೆಪ್ಯುಟೇಷನ್ ಡ್ಯಾಮೇಜ್ ಆಗ್ತದೆ, ದೆನ್ ಆಗ ಅದು ಡಿಫಮೇಷನ್ ಹೋಗುತ್ತೆ. ಆಲ್ರೌಂಡರ್ಸ್ ಫೈನಾನ್ಷಿಯಲ್ ಇಯರ್ ಮುಗಿದು ಹೊಸ ಫೈನಾನ್ಷಿಯಲ್ ಇಯರ್ ಶುರು ಆಗ್ತದೆ. ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆಯಪ್ಪ, ಲೋನ್ ಬೇಕು ಅಂತ ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ನಿಮಗೆ ಅಪ್ ಟು 2 crore ಲೋನ್ ನ ಕೊಡ್ಸುತ್ತೆ. ಯಾವುದೇ ಕೊಲಾಟ್ರಲ್, ಯಾವುದೇ ಪೇಪರ್ ವರ್ಕ್ ಇಲ್ಲದೆ 4 ದಿನದಲ್ಲಿ. ಸೊ ಇವ್ರಿಗೆ 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಸೊ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡ್ಬೇಕಂತಿದ್ರೆ ನಿಧಿ ವೃದ್ಧಿನ ಚೆಕ್ಔಟ್ ಮಾಡಿ. ಆಲ್ಸೋ ಇವರು ಯಾವುದೇ ರೀತಿಯ ಚಾರ್ಜಸ್ ಕೂಡ ತಗೊಳ್ಳಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿ ಮಾಡ್ಕೊಡ್ತಾರೆ. ಸೊ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ನಿಧಿ ವೃದ್ಧಿ ಇಸ್ ದ ರೈಟ್ ಆಪ್ಷನ್. ಓಕೆ ಈಗ ನೀವು ಹೇಳಿದ್ರಿ ಬಾಸ್ ಅಂದ್ರೆ ಇಷ್ಟ ಇಲ್ಲ ಅಂತ, ನಾನು ಅಕ್ಷಯ್ಗೆ ಹೇಳ್ತೀನಿ, ಗುರು ನಂಗೆ ಇವ್ನ ಕಂಡ್ರೆ ಆಗ್ತಾ ಇಲ್ಲ, ನಾನು ಒಂದಲ್ಲ ಒಂದಿನ ಏನೋ ಮಾಡ್ಬಿಡ್ತೀನಿ, ಇವ್ನಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿರ್ತೀನಿ ಅಂತ ಅನ್ಕೊಳ್ಳೋಣ ಫಾರ್ ದಟ್ ಎಕ್ಸಾಂಪಲ್. ನಾಳೆ ದಿನ ಅದು ನಾನು ಮರ್ತೋಗ್ತೀನಿ, ಅಲ್ಲಿಗೆ ಮರ್ತೋಗಿರ್ತೀನಿ. ಯಾವತ್ತೋ ಒಂದಿನ ಏನೋ ಆಯ್ತು, ಅಚಾನಕಾಗಿ ಏನೋ ನಾನು ಹೊಡೆದ್ನೋ ಏನೋ ಆಯ್ತು, ಸ್ವಲ್ಪ ಏನೋ ಹಾಫ್ ಮರ್ಡರ್ ಆಯ್ತು ಅಂತ ಅನ್ಕೊಳ್ಳೋಣ. ದಿಸ್ ಕ್ಯಾನ್ ಬಿ ಯೂಸ್ಡ್ ಅಲ್ಲಿಗೆ ಅಗೇನ್ಸ್ಟ್ ಮೀ. ಇಂಟೆನ್ಷನ್ ಇತ್ತು ನಿಮ್ದು ಮುಂಚೆಯಿಂದ ಅಂತ ಹೇಳಿ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಯಾರಿಗಾರು ಏನಾದ್ರು ಹೇಳಂಗಿದ್ರೆ ತೂಗಿ ಮಾಡಿ ಹೇಳ್ಬೇಕು. ನೀವ್ ಅದು ಆ ಐಡಿಯಲ್ ಮಾಡಿಲ್ಲ ಅಂದ್ರೂ ಇದನ್ನ ಯೂಸ್ ಮಾಡ್ಬೋದು. ಇಲ್ಲ ನಂಗೆ ಹೇಳಿದ್ದ ಅವತ್ತು ಅಭಿಷೇಕ್ ಹಿಂಗ್ ಹೊಡಿತೀನಿ, ಇಂಟೆನ್ಷನ್ ಇತ್ತು, ಪ್ರೀವಿಯಸ್ಲಿ ಅವನಿಗೆ ಇಂಟೆನ್ಷನ್ ಇತ್ತು, ಆಗ ನಮಗೆ ಎಷ್ಟು ಇದಿರುತ್ತಲ್ಲ, ಏನೋ ಎಷ್ಟು ವರ್ಷ ಜೈಲ್ ಸರ್ವ್ ಮಾಡ್ಬೇಕಂತ ಇರುತ್ತೆ, ಅದು ಜಾಸ್ತಿ ಆಗತ್ತಾ ಪ್ರೀ ಇಂಟೆನ್ಷನ್ಸ್ ಇತ್ತು ಅಂದ್ರೆ? ಪ್ರೀ ಇಂಟೆನ್ಷನ್ ಪೋಸ್ಟ್ ಇಂಟೆನ್ಷನ್ ಅಂತ ಅಲ್ಲ, ಆಕ್ಟ್ ಆಗಿದೆ,
ಎರಡ್ ರೀತಿ. ಈಗ Okay. ಅಟೆಂಪ್ಟ್ ಅನ್ನೋದು ಬೇರೆ, ಆಕ್ಟ್ ಆಗೋದು, ಮರ್ಡರ್ ಆಗೋದು ಬೇರೆ, ಅಲ್ಲ, ಅಟೆಂಪ್ಟ್ ಟು ಮರ್ಡರ್ ಬೇರೆ. ಹಾಫ್ ಮರ್ಡರ್ ಬಗ್ಗೆನೇ ಮಾತಾಡೋಣ ಈಗ. ಹಾಫ್ ಮರ್ಡರ್ ಕಲ್ಪಬಲ್ ಹೋಮಿಸೈಡ್ ಅಥವಾ ಅಟೆಂಪ್ಟ್ ಟು ಮರ್ಡರ್ ಅಂತ ನೀವು ಮಾತಾಡ್ತಿರೋದು. yes. ಸೊ ಅದಕ್ಕೆ ಪನಿಷ್ಮೆಂಟ್ ಇದೆ ಅಲ್ಲ, ಇದೆ ಅಲ್ಲ, ಆ punishment ಅಲ್ಲ ಆಗುತ್ತೆ. ಈಗ ಬರೀ ಅಚಾನಕ್ ಹೋಗಿ ಹಾಫ್ ಮರ್ಡರ್ ಆಯ್ತು ಅಂತಂದ್ರೆ ಒಂದ್ ಪನಿಷ್ಮೆಂಟ್, ಅಂದ್ರೆ ವಾಟ್ ಎವರ್. ಈಗ ಜೀವಾವಧಿ ಅಂತ ತಗೊಂಡ್ರೆ ಓಕೆ ಬೈ ಮಿಸ್ಟೇಕ್ ಆಗಿದೆ, ಆ ಒಂದು ರೇಜ್ ಅಲ್ಲಿ ಮೀಟಿಂಗ್ ಅಲ್ಲಿ ಏನೋ ಹೇಳ್ದ ಬಾಸು ಅದಕ್ಕೆ ಹೊಡೆದ ಅಂತ ಇಷ್ಟ ಪನಿಷ್ಮೆಂಟ್. ಈಗ ಅಕ್ಷಯ್ ಬಂದ್ಬಿಟ್ಟು ಇಲ್ಲ ಇವನು ನನ್ಗೆ Previous ಹೇಳಿದ ಆಗಿ ಒಂದ್ಸರಿ intention ಇತ್ತು. ಹಿಂಗ್ ಹೊಡಿತೀನಿ ಅಂತ ಹೇಳ್ದ ಅಂದ್ರೆ ಆ ಪನಿಷ್ಮೆಂಟ್ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆಯಾ? ನಾವ್ ಯಾವ್ದನ್ನು ಬ್ಲಾಕ್ ಅಂಡ್ ವೈಟ್ ಆಗಿ ನೋಡೋದಿಲ್ಲ. ಓಕೆ. ಎವ್ರಿಥಿಂಗ್ ಈಗ ನಾವು ಕಂಪ್ಲೀಟ್ ಪಿಕ್ಚರ್ ಸಿನಾರಿಯೋ ಅನಲೈಸ್ ಮಾಡಿನೇ ಹೋಗೋದು. ಸೊ ಈಗ ನಿಮಗೆ ಆ ರೀತಿ ಆ ಉದ್ದೇಶ ಬಂದಿದ್ದ ದಿನ ಅದಕ್ಕೆ ಕೂಲಿಂಗ್ ಆಫ್ ಪೀರಿಯಡ್ ಅಂತಾನು ಇತ್ತಲ್ಲ, ನೀವ್ ಮರ್ತೋದ್ರಲ್ಲ. ಆಮೇಲೆ ಅದು ಆಯ್ತು, ನೀವು ಹೇಳಿದ್ರಿ ಅಕ್ಷಯ್ಗೆ, ಅದಾದ್ಮೇಲೆ ಅವತ್ತೇನೋ ಆಗಿತ್ತು, ಸೊ ನೀವು ಹೇಳಿದ್ರೆ ಆಮೇಲೆ ಅದು ನಾರ್ಮಲ್ ಆಗೋಯ್ತು. ತಿಂಗಳಾದ್ಮೇಲೆ ಇನ್ಸಿಡೆಂಟ್ ಆಯ್ತು, 6 ತಿಂಗಳಾದ್ಮೇಲೆ ಇನ್ಸಿಡೆಂಟ್ ಆಯ್ತು ಅಂತ ಹೇಳುವಾಗ ಅದಕ್ಕೆ ಈ ಇಂಟೆನ್ಷನ್ ಕ್ಯಾರಿ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅವತ್ತು ಏನ್ ನಡೀತು, ಅಂಡ್ ಆಲ್ಸೋ ನಮಗೆ ದೇರ್ ಆರ್ ಡಿಫೆನ್ಸಸ್ ಆಲ್ಸೋ. ಗ್ರೇವ್ ಅಂಡ್ ಸಡನ್ ಪ್ರೊವೋಕೇಶನ್ ಇಂದ ನಡೀತಾ, ಫಾರ್ ಎಕ್ಸಾಂಪಲ್ ಈಗ ಅವ್ರು ನಿಮಗೇನೋ ಒಂದು ಹೇಳಿದ್ರು, ಕೋಪ ಬಂದು ನೀವಿನ್ನೊಂದು ಅಂದ್ರಿ, ಅಂಡ್ ಅವ್ರ ರೊಚ್ಚಿಗೆದ್ದು ನೀವು ನಡೀತು, ಕಾನ್ಸಿಕ್ವೆನ್ಸ್ ಆಯ್ತು. ದೆನ್ ಇನ್ ಸಚ್ ಕಂಡೀಷನ್ ನಾವು ಡಿಫೆನ್ಸಸ್ ಕೂಡ ಸಹ ಯೂಸ್ ಮಾಡ್ತೀವಿ. ಸೊ ವಿ ಹ್ಯಾವ್ ಡಿಫ್ರೆಂಟ್ ಗ್ರೌಂಡ್ಸ್ ಆಫ್ ಡಿಫೆನ್ಸ್. ಆ ಡಿಫೆನ್ಸಸ್ ನ ಗ್ರೌಂಡ್ಸ್ ಮೇಲೆ ನಾನು ಈ ಒಂದು ಇದ್ರಲ್ಲಿ ಆಗಿದ್ದು, ರೇಜ್ ಅಲ್ಲಿ ಆಗಿದ್ದು ಬೇಕಂತ ವಿತ್ ಇಂಟೆನ್ಷನ್. ಈಗ ವಿತ್ ಇಂಟೆನ್ಷನ್ ಅಂತ ಹೇಳುವಾಗ ಮರ್ಡರ್ ಮತ್ತೆ ಕಲ್ಪಬಲ್ ಹೋಮಿಸೈಡ್ ಕ್ಲಾಸಿಫೈ ಮಾಡೋದು ಹೇಗೆ, ನನಗೆ ಇವರನ್ನ ಕೊಲೆ ಮಾಡ್ಲೇಬೇಕು ಉದ್ದೇಶದಿಂದ ನಾನು ವಿಷಾನೋ ಇನ್ನೊಂದೋ ಎಲ್ಲ ತಗೊಂಡ್ ಬಂದು ಇಟ್ಕೊಂಡು, ಸುಮಾರು ಕೇಸಸ್ ಇತ್ತು. ಈಗ ನಮಗೆ ಶ್ರದ್ಧಾ ವಾಲ್ಕರ್ ಮರ್ಡರ್ ಕೇಸ್ ಇತ್ತು, ಅದು ಮರ್ಡರ್ ಅಂತಾನೆ ಹೇಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಅವನಿಗೆ ಇಂಟೆನ್ಷನ್ ಇತ್ತು, ಅವನ್ ಕಂಪ್ಲೀಟ್ ಪ್ರಿಪರೇಷನ್ ಮಾಡ್ಕೊಂಡು ನೀಟಾಗಿ ತಯಾರಿ ಎಲ್ಲ ಮಾಡಿ ಡ್ರಮ್ ಅಂತೆ ಆಸಿಡ್ ಅಂತ ಎಲ್ಲ ತಗೊಂಡ್ಬಂದು ಕೊಲೆ ಮಾಡಿ ಆ ಬಾಡಿನ ಡಿಸ್ಪೋಸ್ ಮಾಡ್ದಂತ ರೀತಿನೂ ಇತ್ತು. ಅಂಡ್ ದೆನ್ ಅವನು ಅದನ್ನ ಎಲ್ಲ ಪ್ರಾಪರ್ ಆಗಿ ವಿತ್ ಇಂಟೆನ್ಷನ್ ಎಕ್ಸಿಕ್ಯೂಟ್ ಮಾಡ್ದ ಟಾಸ್ಕ್. ಇಟ್ ಈಸ್ ಅ ಮರ್ಡರ್. ಸೊ ಯಾವ್ದನ್ನು ನಾವು ಯಾವಾಗ್ಲೂ ಈ ತರ ಆಗಿತ್ತು, ಸೊ ಹಾಗಾಗಿ ಇದು ಲೀಡ್ ಆಗತ್ತೆ ಅಂತ ಅಲ್ಲ, ಬಟ್ ಆ ಸಿನಾರಿಯೋ ಲೀಡ್ ಆಗೋದಕ್ಕೆ ಹಿಂದೆ ಮುಂದೆ ಸರ್ಕಮ್ಸ್ಟಾನ್ಸಸ್ ಎಲ್ಲ ಏನಿತ್ತು ಅನ್ನೋದನ್ನ ನೋಡ್ತೀವಿ. ಓಕೆ, ಈಗ ನೀವ್ ಹೀಗೆ ಇದು ಹೇಳಿದ್ರಲ್ಲ, ಆಲ್ರೆಡಿ ಡ್ರಮ್ ತಗೊಂಬಂದ್ ಇಟ್ಕೊಂಡಿದ್ದ ಅಂತ. ಸೊ ಇಂಟೆನ್ಷನ್ ಇದ್ದು ಮರ್ಡರ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಶಿಕ್ಷೆ ಆಗೋಯ್ತು, ಏನು ಮಾಡಕ್ಕಾಗಲ್ಲ, ಆಗ ಕಮ್ಮಿ ಶಿಕ್ಷೆ. ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ವೇರಿ ಆಗುತ್ತೆ ಅಷ್ಟೇನೆ. ಸೊ ಬಟ್ ಪನಿಷ್ಮೆಂಟ್ ಈಗ ಜೀವಾವಧಿ ಅಂತಂದ್ರೆ ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಮಾಡ್ಬೋದು, ಅಥವಾ ನಂಬರ್ ಆಫ್ ಇಯರ್ಸ್ ಆ ಕಡೆ ಈ ಕಡೆ ಮಾಡ್ಬೋದು. ಓಕೆ, ಇವಾಗ ಸೋಷಿಯಲ್ ಮೀಡಿಯಾ ನಿಮ್ಮ ಆಕ್ಚುಲಿ ನೀವು ಅಡ್ವೊಕೇಟ್ ನ ಹೈರ್ ಮಾಡ್ಕೊಳ್ಳೋದೇ ಈ ಪರ್ಪಸ್ಗೆ ಅಲ್ವಾ? ದಟ್ ಸೇಯಿಂಗ್ ದಟ್ ನಾನು ಜೀವಾವಧಿ ಶಿಕ್ಷೆ ಅಲ್ಲ, ನಾನು ಲೈಫ್ ಇಂಪ್ರಿಸನ್ಮೆಂಟ್ ಅಲ್ಲ, ನಾನು ಅದನ್ನ ಮಾಡಿಲ್ಲ, ನಾನು ಅದನ್ನ ಮಾಡೋದಕ್ಕೆ ಈ ಕಾರಣ ಆಗಿತ್ತು, ಸೊ ಪ್ಲೀಸ್ ನನಗೆ ರೆಡ್ಯೂಸ್ ಮಾಡಿಸಿ ಪನಿಷ್ಮೆಂಟ್. ಸೊ ದ ಬೆಸ್ಟ್ ಲಾಯರ್ ನ ಏನಕ್ಕೆ ಹೋಗ್ತೀವಿ ಅಂತಂದ್ರೆ ಈ ಪಾಯಿಂಟ್ಸ್ ಅಲ್ಲಿ ಡಿಸ್ಕಸ್ ಮಾಡೋದಕ್ಕೆ. ಇಲ್ಲ ಅಂತಂದ್ರೆ 6 ತಿಂಗಳ ಮುಂಚೆನೂ ಹೇಳಿದ್ದ ನೋಡಿ ಅಂತ ಹೇಳಿ ತಗೊಂಡ್ ಬಂದು ತೋರಿಸಬಹುದು. ಸೋಷಿಯಲ್ ಮೀಡಿಯಾ ಅಂತ ಬರೋಣ. ಇವಾಗ ಸೋಷಿಯಲ್ ಮೀಡಿಯಾ ಆಂಗಲ್ ನೇ ತಗೋಬೇಕು, ಯಾಕಂದ್ರೆ ಮೋಸ್ಟ್ ಆಫ್ ದ ಥಿಂಗ್ಸ್ ಏನೇನಾಗೋದು ಸೋಷಿಯಲ್ ಮೀಡಿಯಾಲೇ ಬರುತ್ತೆ. ರೋಸ್ಟಿಂಗ್ ಅನ್ನೋ ಒಂದು ದೊಡ್ಡ ಸೆಗ್ಮೆಂಟೇ ಇದೆ. ಯಾವ್ದೋ ಒಂದು ಕಾಂಟೆಂಟ್ ನ ತಗೊಂಡು ರೋಸ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಹಿಂದಿಯಲ್ಲಿ ಇದೊಂದು ದೊಡ್ಡ ಸೀನೆ ಆಗಿತ್ತು, ವೇರೇನ್ ಕ್ಯಾರಿ ಮಿನಾಟಿ ಯಾರನ್ನೋ ರೋಸ್ಟ್ ಮಾಡಿ ಇದಾಗಿತ್ತು. ಥಗೇಶ್ ಅಂತ ಮಾಡ್ತಾರೆ, ಅವರು ರೋಸ್ಟ್ ಮಾಡ್ತಾರೆ. ಯಾರಾದ್ರೂ ನಮ್ಮ ಕಾಂಟೆಂಟ್ ನ ತಗೊಂಡು ರೋಸ್ಟ್ ಮಾಡ್ತಾರೆ, ಕೆಟ್ಟ ಪದ ಯೂಸ್ ಮಾಡೋದು, ಬಹಳ ಫೌಲ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದಾಗ ನಾನು ಅವ್ರ ಮೇಲೆ ಕೇಸ್ ಹಾಕಿದ್ರೆ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತಾ? ಆ ಕಂಟೆಂಟ್ ನ ತೆಗೆದು ಹಾಕೋ ಚಾನ್ಸಸ್ ಖಂಡಿತ ಇರುತ್ತೆ. ಡಿಲೀಟ್ ಆಗಲ್ಲ ಅವ್ರ ಸೋಷಿಯಲ್ ಮೀಡಿಯಾ, ಬಟ್ ದಟ್ ಮೀನ್ಸ್ ದೇ ಕ್ಯಾನ್ ರೋಸ್ಟ್ ಎನಿ ನಂಬರ್ ಆಫ್ ಪೀಪಲ್. ಅದಾದ್ಮೇಲೆ ರೋಸ್ಟ್ ಮಾಡ್ತೀವಿ ಅನ್ನೋದು, ಈಗ ನನ್ನನ್ನ ರೋಸ್ಟ್ ಮಾಡಿದ್ರು, ನನಗೆ ಹರ್ಟ್ ಆಯ್ತು, ಸೊ ಐ ಆಮ್ ಗೋಯಿಂಗ್ ಟು ಕೋರ್ಟ್, ನನ್ನ ಒಂದು ಇದ್ರಲ್ಲಿ ನಾನು ಹೋಗ್ತಿದ್ದೀನಿ, ನನ್ ಬಗ್ಗೆ ನೀವು ಮಾಡಿರೋ ಅಷ್ಟು ಕಂಟೆಂಟ್ ನ ತೆಗೆದಾಕ್ಸ್ತೀನಿ. ಈಗ ಗ್ರೂಪ್ ಆಫ್ ಪೀಪಲ್ ಬಗ್ಗೆ ಮಾಡಿದ್ರು ಅಂದ್ರೆ ಆ ಪೀಪಲ್ಗೆ ಹರ್ಟ್ ಆಯ್ತಾ? ಅಂದ್ರೆ ಈಗ ಒಂದ್ ಕಮ್ಯುನಿಟಿ ಅಂತ ಅನ್ಕೊಳ್ಳೋಣ, ಒಂದ್ ಕಮ್ಯುನಿಟಿ ಬಗ್ಗೆ ಮಾತಾಡ್ಬಿಟ್ರು. ಸೋಷಿಯಲ್ ಮೀಡಿಯಾನಲ್ಲೇನೆ ನಿಮ್ಗೆ ಹಲವಾರು ಗೈಡ್ಲೈನ್ಸ್ ಬರುತ್ತೆ. ಫಸ್ಟೇನೆ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಟ್ ಮಾಡಿದ್ರಿ ಅದು ಇದು ಅಂತೆಲ್ಲ ಬರುತ್ತೆ. ಸೊ ಆ ರೀತಿ ಇದ್ದಾಗ ಜನನೇ ಅದನ್ನ ನೀವು ಏನು ಫಾಲೋ ಮಾಡಿ ಅಥವಾ ಅದನ್ನ ಇದ್ ಮಾಡಿ ಪಿಂಗ್ ಮಾಡಿ ತೆಗ್ಸಾಕ್ಬಹುದು, ಕಂಟೆಂಟ್ ನೇ ತೆಗ್ಸಾಕ್ಬಹುದು. ಸೊ ಫಸ್ಟ್ ಥಿಂಗ್, ಸೋಷಿಯಲ್ ಮೀಡಿಯಾ ಇಟ್ ಸೆಲ್ಫ್ ಹ್ಯಾಸ್ ದಟ್ ಫೀಚರ್. ಸೊ ಸುಮಾರು ಜನ ಒಂದೇ ಕಂಟೆಂಟ್ ನ ನೀವು ಪಿಂಗ್ ಮಾಡ್ತಿದ್ರಿ ಅಂತ ಹೇಳಿದ್ರೆ ಅದು ಸೆನ್ಸಿಟಿವ್ ಕಂಟೆಂಟ್ ಅಂತ ಆಗುತ್ತೆ, ಅಥವಾ ಕಂಟೆಂಟ್ ರಿಮೂವಲ್ ಕೂಡ ಸಹ ಆಗುತ್ತೆ. ಅದು ಬಿಟ್ಟು ನೀವು ಕೋರ್ಟ್ಗೂ ಸಹ ಮೂವ್ ಆಗಬಹುದು, ಅಗೇನ್ ಸೇಮ್ ಪ್ರೊಸೀಜರ್ ನಡೆಯುತ್ತೆ. ಓಕೆ, ಅಂದ್ರೆ ಬಿಕಾಸ್ ತುಂಬಾ ಜನ ಇವಾಗ ರೋಸ್ಟ್ ಮಾಡಿಸ್ಕೊಂಡಿರ್ತಾರೆ, ಕನ್ಸೆಂಟ್ ಅನ್ನೋದು ಇರುತ್ತೆ ಮುಂಚೆನೆ. ಈಗ ಕೆಲವೊಂದು ಶೋಸ್ ಹಿಂದಿನಲ್ಲಿ ಇದಾವೆ, ಸೊ ಅವರು ಮುಂಚೆನೆ ಕನ್ಸೆಂಟೆಡ್ ಆಗಿರುತ್ತೆ ನಿಮ್ಮನ್ನ ರೋಸ್ಟ್ ಮಾಡ್ತೀವಿ ಅನ್ನೋದು. ಆ ಒಂದು ಲಿಮಿಟ್ ಏನ್ ಕ್ರಾಸ್ ಆಗತ್ತೆ, ರೋಸ್ಟ್ ಮಾಡುವಾಗ ಆ ಲಿಮಿಟ್ ಕ್ರಾಸ್ ಆಯ್ತು, ದೆನ್ ಇಫ್ ಯು ಆರ್ ಹರ್ಟ್ ನಂತರ ಹೋಗ್ತೀರಿ. ಅಲ್ಲಿ ನಿಮಗೆ ಆಲ್ರೆಡಿ ಅವ್ರು ಫಸ್ಟ್ ಡಿಫೆನ್ಸ್ ಕೊಡ್ತಾರೆ, ಕನ್ಸೆಂಟ್ ಇತ್ತು ಇವ್ರದ್ದು, ಕನ್ಸೆಂಟ್ ಇದ್ದೇ ಇವ್ರನ್ನ ಕರ್ಸಿ ನಾವು ಮಾಡಿದ್ದು, ಪರ್ಸನಾಲಿಟೀಸ್ ನ ಕೂರ್ಸಿನೂ ರೋಸ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ವಿತ್ ಕನ್ಸೆಂಟ್. ಓಕೆ,
ಸೊ ಈಗ ಸೋಷಿಯಲ್ ಮೀಡಿಯಾ ಅಂತ ಮಾತಾಡಿದಾಗ AI ಅಂತ ಒಂದು ಟಾಪಿಕ್ ಬಂದೇ ಬರುತ್ತೆ. ಇಂಡಿಯಾ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ AI ರೂಲ್ಸ್ ಆರ್ ಲಾಸ್ ಏನೇನಿದೆ ಇನ್ನ ಬಂದಿದ್ಯಾ ಬಂದಿಲ್ವಾ ಏನೇನಿದೆ? AI ಅಂತ ರೆಗ್ಯುಲೇಟ್ ಮಾಡಕ್ಕೆ ಸ್ಪೆಸಿಫಿಕ್ ಆಗಂತ ಇಲ್ಲ. ಹಾ. ಬಟ್ ನಮಗೆ DPDP ಆಕ್ಟ್ ಏನು ಹೇಳ್ದೆ ಈಗ ನಾನು, ಹಾ. ಡಿಜಿಟಲ್ ಪರ್ಸನ್ ಅಂಡ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್, ಅದು ನಿಮ್ಮ ಡೇಟಾನ ಪ್ರೊಟೆಕ್ಟ್ ಮಾಡುತ್ತೆ. ಈಗ ನಮಗೆ ಡೀಪ್ ಫೇಕ್ ವಿಡಿಯೋಸ್ ಎಕ್ಸೆಟ್ರಾ ಇತ್ತು ಈಗ ಆನ್ಲೈನ್ ಅಲ್ಲಿ. ಸೊ ಅದನ್ನ ಎಲ್ಲ ರೆಗ್ಯುಲೇಟ್ ಮಾಡಕ್ಕೆ, ಬಿಕಾಸ್ ಎವ್ರಿ ಪರ್ಸನ್ಸ್ ಡೇಟಾ ಆನ್ಲೈನ್ ಅಲ್ಲಿ ಬಂದ್ಬಿಟ್ಟಿದೆ ಆಲ್ರೆಡಿ. ಹೌದು, ಹೌದು. ಸೊ ಹಂಗಿದ್ದಾಗ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅದನ್ನ ನಿಮ್ಮ ಒಂದು ಡೇಟಾನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಈ ಆಕ್ಟ್ ನಿಮ್ಮನ್ನ ಗವರ್ನ್ ಮಾಡುತ್ತೆ. ಪ್ಲಸ್ ಅದರ ಜೊತೆಗೆ IT ಆಕ್ಟ್ ಇದೆ. ಸೊ ಇವೆರಡೂ ಸದ್ಯಕ್ಕೆ AI ನ ರೆಗ್ಯುಲೇಟ್ ಮಾಡ್ತಿದೆ. ಬಟ್ ಫರ್ದರ್ ಇನ್ ಫ್ಯೂಚರ್ ಇನ್ನೇನಾದ್ರೂ ದೊಡ್ಡದಾಗಿ ಅಂತ ಆಯ್ತು ಬೇಕು, ದೆನ್ ಮೈಟ್ ಬಿ ಹೊಸ ಲಾ ಬರಬಹುದು. ಅಲ್ಲ, ಯಾಕಂದ್ರೆ ಈಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಿಮ್ದೇ ಫೋಟೋ ತಲೆ ಮೇಲೆ ಹೊಡೆದಂಗೆ ಇರುತ್ತೆ. ಆ ಒಂದು ಇದಾಗ ಪ್ರಿಸೈಸ್ಡ್ ಆಗಿ ಮಾಡ್ತಾ ಇದೆ. ಅಂಡ್ ಯಾವ್ದು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಈಗ ನೀವೇ ಹೇಳ್ದಂಗೆ ಎಪ್ಸಿನ್ ಫೈಲ್ಸ್ ಫೋಟೋ ನೋಡಿದಾಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ದೇಗೇನೆ ಇಲ್ಲ ಗುರು AI ಅದೆಲ್ಲ ಹೇಳಿದ್ರು ಜನ ನಂಬಕ್ಕೆ ready ಇದಾರೆ. ಆ ರೇಂಜಿಗೆ ಬಂದಿದೆ. ಮೇ ಬಿ ಅದಕ್ಕೋಸ್ಕರನೇ ಕಂಡಿಡ್ಸಿದ್ರು ಏನೋ ಎಲ್ಲರೂ ಸೇರ್ಕೊಂಡು ನಾಳೆ ಒಂದಿನ ಹಿಂಗ್ ಬರ್ಬೋದು ಆಗ್ಬೋದು ಅಂತ. ಎನಿವೆ, ಈಗ ಎಷ್ಟೊಂದ್ ಜನಕ್ಕೆ ಒಂದ್ ಗೊತ್ತಿಲ್ಲ, ಡ್ಯೂಟಿಲಿರೋ ಆಫೀಸರ್ ಮೇಲೆ ಕೈ ಮಾಡಬಾರ್ದು ಅವ್ರ ಹರಾಸ್ ಮಾಡಬಾರ್ದು ಅಂತ. ಸೊ ಆನ್ ಡ್ಯೂಟಿ ಇರೋ ಆಫೀಸರ್ಗೆ ಹಲ್ಲೆ ಮಾಡಿದ್ರೆ ಏನೇನ್ ಪನಿಷ್ಮೆಂಟ್ ಇದೆ, ಆಫ್ ಡ್ಯೂಟಿ ಇರೋ ಆಫೀಸರ್ಗೆ ಇದು ಮಾಡಿದ್ರೆ, ವೆನ್ ಐ ಸೇ ಆಫೀಸರ್ ನಾಟ್ ಜಸ್ಟ್ ಪೊಲೀಸ್ ಆಫೀಸರ್, ಎನಿಬಡಿ, ಪಬ್ಲಿಕ್ ಕಂಡಕ್ಟರ್ ಸರ್ವೆಂಟ್, ಆಗಲಿ, ಬಸ್ ಡ್ರೈವರ್ ಆಗಿರ್ಲಿ, Public servant. ಪಬ್ಲಿಕ್ ಸರ್ವೆಂಟ್ಗೆ. ಸೊ ಆನ್ ಡ್ಯೂಟಿ ಅವ್ರು ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಅಂಡ್ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಅವರಿಗೆ ಅವರ ಕೆಲಸ ಮಾಡೋದನ್ನ ತಡೀತಿದ್ದೀರಿ, ಅಬ್ಸ್ಟ್ರಕ್ಟಿಂಗ್ ದ ವರ್ಕ್ ಮಾಡ್ತಿರೋಂಥ ಡ್ಯೂಟಿ ಪರ್ಫಾರ್ಮ್ ಮಾಡ್ತಿರೋಂಥದ್ದನ್ನ ನೀವು ಅಬ್ಸ್ಟ್ರಕ್ಟ್ ಮಾಡ್ತಿದ್ದೀರಿ, ದೆನ್ 121 BNS ಅಲ್ಲಿ ಪನಿಷ್ಮೆಂಟ್ ಆಗತ್ತೆ ನಿಮಗೆ. ಎಷ್ಟು? ಅಂಡ್ ಅದು ಸಿವಿಯರ್ ಪನಿಷ್ಮೆಂಟ್ ಆಗತ್ತೆ, ಫೈನ್ ಪ್ಲಸ್ ಜೈಲ್ ಶಿಕ್ಷೆನೂ ಸಹ ಆಗತ್ತೆ. ಸೊ ಸಿವಿಯರ್ ಪನಿಷ್ಮೆಂಟ್ ಆಗಿರತ್ತೆ. ನೀವು ಯಾವುದೇ ಕಾರಣಕ್ಕೂ ಸಹ ತುಂಬಾ ಪೊಲೈಟ್ ಆಗಿನೇ ಬಿಹೇವ್ ಮಾಡಬೇಕು. ಸ್ಪೆಷಲಿ ಪೊಲೀಸ್ ಆಫೀಸರ್ ಅಂತ ಹೇಳುವಾಗ ಜನ ಸುಮ್ಮನೆ ಔಟ್ರೇಜ್ ಆಗ್ತಾರೆ. ಬಟ್ ಕಂಪ್ಲೀಟ್ಲಿ ವಿತ್ ಪೊಲೈಟ್ನೆಸ್ ಏನೇ ನೀವು ಮಾಡ್ಬೇಕಿರತ್ತೆ. ಅಂಡ್ ಅವರಿಗೆ ದೇ ಆರ್ ಪರ್ಫಾರ್ಮಿಂಗ್ ದೇರ್ ಡ್ಯೂಟಿ, ನೀವು ತಡೀತಿದ್ದೀರಿ, ಯಾವುದೇ ರೀತಿ ತಡೀತಿದ್ದೀರಿ, ಸೊ ಇಟ್ ಈಸ್ ಪನಿಷಬಲ್. ಯಾಕಂದ್ರೆ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಕಂಡಕ್ಟರ್ ಒಬ್ರು ಏನೋ ಹೆಣ್ಮಗು ಕಂಡಕ್ಟರ್ ಅವ್ರಿಗೆ ಕೆನ್ನೆ ಹೊಡೆದ್ ಬಿಡ್ತಾರೆ. ಸೊ ಐ ಥಿಂಕ್ ಜೈಲ್ ಆಗೇ ಆಗುತ್ತೆ ಪಕ್ಕ ಅದಕ್ಕೆ. ಓಕೆ, ನೆಕ್ಸ್ಟ್ ಆಫ್ ಡ್ಯೂಟಿ ಅಂತ ಅನ್ಕೊಂಡೆ. ಈಗ ಪೊಲೀಸ್ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಇದಾರೆ, ಆಫ್ ಡ್ಯೂಟಿ ಇದಾರೆ, ಅವ್ರ ಮೇಲೆ ಕೈ ಮಾಡಿದ್ರೆ ರೆಗ್ಯುಲರ್ ನಾರ್ಮಲ್ ಒಫೆನ್ಸ್. ಬಟ್ ಆಫ್ ಡ್ಯೂಟಿನಲ್ಲಿ ನೀವೇನಾದ್ರೂ ಆನ್ ಡ್ಯೂಟಿನಲ್ಲಿ ಇದ್ದಂತ ಕೋಪದಿಂದಾನೇ ಹೊಡೆದಿದ್ದೀರಿ, ಅದಕ್ಕೆ ರಿಲೇಟೆಡ್ ಅಂತ ಆಗಿದ್ರೆ ಅಗೇನ್ ಅದನ್ನ ಅದೇ ರೀತಿ ಕನ್ಸಿಡರ್ ಮಾಡ್ತೀವಿ. ಓಕೆ ಓಕೆ. ಬಟ್ ಏನಿಲ್ಲ, ಸುಮ್ನೆ ಒಂದು ಫಂಕ್ಷನ್ ಬಂದಿದ್ರು ಅಂಡ್ ಪೊಲೀಸ್ ಆಫೀಸರ್ ಫಂಕ್ಷನ್ ಅಟೆಂಡ್ ಮಾಡಿದ್ದಾರೆ, ಗಲಾಟೆ ಆಯ್ತು, ದೆನ್ ನಾರ್ಮಲ್ ಒಂದು ಸೊ ನಾರ್ಮಲ್ ಲಾ ಏನ್ ಅಪ್ಲೈ ಆಗುತ್ತೆ ಅದೇ ಆಗುತ್ತೆ. ಸೊ ಆನ್ ಡ್ಯೂಟಿ ಅಂತ ಹೇಳುವಾಗ ಅದು ಸಿವಿಯರ್ ಆಗಿರುತ್ತೆ. ಓಕೆ ಓಕೆ, ಪೊಲೀಸ್ ಅಂತಾನೆ ಮಾತಾಡ್ತಿರ್ಬೇಕಾದ್ರೆ ಕಮಲ್ ಪಂತ್ ಅವರು, ಹಿ ವಾಸ್ ದ ಕಮಿಷನರ್, ಬೆಂಗಳೂರು ಕಮಿಷನರ್ ಆಗಿದ್ದಾಗ ಒಂದು ರೂಲ್ ಮಾಡ್ತಾರೆ. ರೂಲ್ ಅನ್ನೋಕ್ಕಿಂತ ಅವ್ರು ಹೇಳ್ತಾರೆ, ಯಾರಾದ್ರೂ ಹೆಲ್ಮೆಟ್ ಹಾಕಿದ್ರೆ ಅವ್ರನ್ನ ನಿಲ್ಸಕ್ ಹೋಗ್ಬೇಡಿ, ಏನಾದ್ರು ಆಫೆನ್ಸ್ ಮಾಡಿದ್ರೆ ಕ್ಯಾಮ್ರಾನೇ ಕ್ಯಾಪ್ಚರ್ ಮಾಡುತ್ತೆ ಅಂತ. ಬಟ್ ಇವಾಗ ಇಯರ್ ಎಂಡ್ ಬರ್ತಿದ್ದಾಗ ನಾನು ಎಲ್ಲಾ ಕಡೆ ನೋಡ್ತಾ ಇದ್ದೀನಿ, ಹೆಲ್ಮೆಟ್ ಹಾಕಿದ್ರು ಚೆಕ್ ಮಾಡ್ತಾರೆ, ನೀವು ಕರೆಕ್ಟಾಗಿ ಡಾಕ್ಯುಮೆಂಟೇಶನ್ ಇದೆನಾ, ಅದು ಇಟ್ ಮೈಟ್ ಲೀಡ್ ಟು ಟ್ರಾಫಿಕ್ ಆರ್ ವಾಟ್ ಎವರ್, ಬಟ್ ಇದು ಕನ್ಸರ್ನ್ ಇಲ್ಲ. ಸೊ ಆಸ್ ಪರ್ ದ ಲಾ ಪೊಲೀಸ್ ಯಾರನ್ನಾರು ಹೀಗೆ ರ್ಯಾಂಡಮ್ ಆಗಿ ನಿಲ್ಸ್ಬೋದಾ? ಹೌದು. ಓಕೆ, ಈಗ ನೀವು ಹೆಲ್ಮೆಟ್ ಹಾಕಿರೋದು ಒಂದು ರೂಲ್ ನ ನೀವು ಕಂಪ್ಲೈ ಮಾಡ್ತಿದ್ದೀರಿ. ಕರೆಕ್ಟ್. ನಿಮ್ ಹತ್ರ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವಾ, ನೀವು ಗಾಡಿ ಕಳ್ತನ ಮಾಡಿದೀರಾ, ನೀವು ಗಾಡಿನಲ್ಲಿ ಏನಾದ್ರು ಡ್ರಗ್ಸ್ ಏನ ತಗೊಂಡ್ ಹೋಗ್ತಿದ್ದೀರಾ, ಸುಮಾರು ಆಸ್ಪೆಕ್ಟ್ಸ್ ಇದೆ. ಸೊ ಪೊಲೀಸ್ ಯಾರನ್ನಾದ್ರೂ ನಿಲ್ಲಿಸಬಹುದು, ಸೈಡ್ ಹಾಕಪ್ಪ ಗಾಡಿ ಅಂತ ಹೇಳ್ಬಹುದು. ಟ್ರಾಫಿಕ್ ಪೊಲೀಸ್ ಸ್ಟಾಪ್ ಮಾಡಬಹುದಾ? ಅಂದ್ರೆ ಯೂಶುವಲಿ ಟ್ರಾಫಿಕ್ ಪೊಲೀಸ್ ಬಗ್ಗೆ ಮಾತಾಡ್ತಿರೋದು, ಟ್ರಾಫಿಕ್ ಪೊಲೀಸ್. ಬಟ್ ಡ್ರಗ್ಸ್ ಇದು ಆದ್ರೆ ಸಿವಿಲ್ ಪೊಲೀಸ್ ನಾರ್ಮಲ್ ಯಾರು ಬೇಕಾದ್ರೂ ನಿಮ್ಮನ್ನ ಕ್ಯಾರಿ ಫಾರ್ವರ್ಡ್ ಆಗತ್ತೆ ಅದು ಕೇಸ್. ಬಟ್ ಯಾವ ಪೊಲೀಸ್ ಬೇಕಾದ್ರೂ ನಿಮ್ಮನ್ನ ಯಾವಾಗ ಬೇಕಾದ್ರೂ ನಿಲ್ಸಪ್ಪ ಅಂತ ಹೇಳ್ಬಹುದು, ಅಂಡ್ ನಿಮ್ಮನ್ನ ಚೆಕ್ ಮಾಡಬಹುದು, ನಿಮ್ಮ ಎಲ್ಲ ಡಾಕ್ಯುಮೆಂಟೇಶನ್ಸ್ ನ ಚೆಕ್ ಮಾಡಬಹುದು. ಸೊ ಎಲ್ಲಾನು ಸಹ ನೋಡಬಹುದು. ಅವ್ರಿಗೆ ಏನಾದ್ರು ಫೌಲ್ ಅಂತ ಅನ್ಸ್ತು, ಏನಾದ್ರು ಸರಿ ಇಲ್ಲ ಅಂತ ಅನಿಸ್ತು, ದೆನ್ ಬೇಸಿಕ್ ಫರ್ದರ್ ಡೀಟೇಲ್ಸ್ ಎಕ್ಸೆಟ್ರಾನು ಸಹ ಕೇಳಬಹುದು. ಡ್ರಗ್ಸ್ ಇಸ್ ಅ ವೆರಿ ನೈಸ್ ಆಂಗಲ್ ಓಪನ್ ಮಾಡಿದ್ರಿ. ಇವಾಗ ಜೆನ್ಜೀಸು ಜಾಸ್ತಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾ ಇಲ್ಲ, ವಿಚ್ ಇಸ್ ಇನ್ನೊಂದು ಡಾರ್ಕ್ ಸೈಡ್ ನೋಡಿದ್ರೆ ಗಾಂಜಾ ಅನ್ನೋದು, ಮರಿವಾನ ಅನ್ನೋದು ತುಂಬಾ ಈಸಿಲಿ ಆಕ್ಸೆಸಿಬಲ್ ಆಗ್ತದೆ. ಇಟ್ ಇಸ್ ಚೀಪರ್ ದೆನ್ ಆಲ್ಕೋಹಾಲ್. ಅದಕ್ಕೆ ಎಷ್ಟೋ ಜನ ಆ ಕಡೆ ಅಡಿಕ್ಟ್ ಆಗ್ತಿರೋ ಕಾರಣ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ನಾಳೆ ದಿನ ಯಾರಾದ್ರೂ ಒಬ್ರು ಮರಿವಾನ ಸ್ಮೋಕ್ ಮಾಡ್ತಾ ಇದಾರೆ ಅಥವಾ ಹೈ ಆನ್ ವೀಡ್ ಆಗಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಮೇಲೆ ಏನೇನ್ ಕೇಸಸ್ ಇರುತ್ತೆ ಅಂಡರ್ NCB? NDPS ಆಕ್ಟ್ ಗವರ್ನ್ ಮಾಡುತ್ತೆ ಇದನ್ನ. ಸಾರಿ, NDPS, ನಾರ್ಕೋಟಿಕ್ಸ್ ಕ್ರೈಮ್ ಬ್ರಾಂಚ್ ಹೋಗುತ್ತೆ. NDPS ಆಕ್ಟ್ ಪ್ಲೀಸ್. NDPS ಆಕ್ಟ್ ಪ್ರಕಾರ ನೀವು ಯಾವುದೇ ರೀತಿ ಈ ಡ್ರಗ್ಸ್ ಎಕ್ಸೆಟ್ರಾ ಯಾವುದೇ ಫಾರ್ಮಲ್ ಆಗಿರಬಹುದು, ಕನ್ಸ್ಯೂಮ್ ಮಾಡೋದು, ಪೊಸೆಸ್ ಮಾಡೋದು, ಸೆಲ್ ಮಾಡೋದು,
ಎಲ್ಲಾನು ಒಫೆನ್ಸೇನೆ. ಓಕೆ ಅಂಡ್ ಇದೆಲ್ಲಾನು ನಾನ್ ಬೇಲಬಲ್ ಒಫೆನ್ಸ್. ಸೊ ನಿಮಗೆ ಜೈಲ್ ಶಿಕ್ಷೆನೂ ಆಗುತ್ತೆ, ಫೈನ್ ಆಗುತ್ತೆ, ಪ್ರತಿಯೊಂದು ಆಗುತ್ತೆ. ಓಕೆ ಅಂಡ್ ಇನ್ಫ್ಯಾಕ್ಟ್ ನೀವು ಪೊಸೆಸ್ ಮಾಡ್ತಿದ್ದೀರಿ, ದೆನ್ ಬೇಸ್ಡ್ ಆನ್ ಕ್ವಾಂಟಿಟಿ ನಿಮ್ಮ ಪನಿಷ್ಮೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹೇಳ್ಬಿಡಿ ಬಿಕಾಸ್ ವಿ ಡೋಂಟ್ ನೋ. ಸ್ಪೆಸಿಫಿಕ್ ಸ್ಕೇಲ್ ಅಂತ ನೀವು ಆಕ್ಟ್ ಅಲ್ಲಿ ನೋಡ್ಬೇಕಾಗತ್ತೆ. ಬಟ್ Okay, fine. ದೆನ್ ಮಿನಿಮಮ್ ಕ್ವಾಂಟಿಟಿಯಿಂದ ಹಿಡಿದು ಸಹ ಪ್ರತಿಯೊಂದು ಡಿಪೆಂಡಿಂಗ್ ಅಪಾನ್ ಗ್ರಾಮ್ಸ್ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಪನಿಷ್ಮೆಂಟ್ ಅನ್ನೋದು ಇದೆ. ನಿಮ್ ಕರಿಯಲ್ಲಿ ನೋಡಿದ್ದಾರೆ ಯಾವ್ದಾದ್ರು? ಬಿಕಾಸ್ ನಾವು ಜಸ್ಟ್ ಲೈಕ್ ಐ ಟೋಲ್ಡ್, ಇಫ್ ಯು ಕ್ಯಾನ್ ಟೆಲ್ ಅಸ್ ಎನಿ ಎಕ್ಸಾಂಪಲ್. NDPS ಸ್ಪೆಸಿಫಿಕ್ ಆಗಿ ಅಂತ ನೋಡಿಲ್ಲ. ಓನ್ಲಿ ಥಿಂಗ್ ಇಸ್ ಫ್ಯಾಮಿಲಿ ಇದ್ರಲ್ಲೇನೆ ಈಗ ಸಿನ್ಸ್ ಸೋಷಿಯಲ್ ಡ್ರಿಂಕಿಂಗ್ ಎಕ್ಸೆಟ್ರಾ ಕಾಮನ್ ಆಗ್ತಿರೋದ್ರಿಂದ ಅದರಿಂದ ನನಗೆ ಗೊತ್ತಿರ್ಲಿಲ್ಲ ನನ್ನ ವೈಫ್ ಕೂಡ ಗಾಂಜಾ ಕುಡಿತಾಳೆ ಅನ್ನೋದು. ಸೊ ಈ ಕೇಸಸ್ ಈ ರೀತಿ ಲೀಡ್ ಆಗೋದು ಬಂದಿದಾವೆ. ಡಿವೋರ್ಸ್ಗೆ. ಹ್ಮ್. ಓಕೆ. ಸೊ ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಇವಾಗ. ಅಂದ್ರೆ ಈಗ ನನ್ನ ಹೆಂಡತಿ ವೀಡ್ ಮಾಡ್ತಿದ್ದಾಳೆ ಅಂತ ಡಿವೋರ್ಸ್ ಬಂದ್ರು ಅಂತ ಅನ್ಕೊಳ್ಳೋಣ. ವಾಟ್ ಇಫ್ ಸಂಬಡಿ, ಈಗ ಒಂದು ಗಂಡ ಹೆಂಡತಿ ಗಂಡ ಆಗಿರ್ಲಿ, ನನ್ನ ಗಂಡ ಕುಡಿತಾನೆ ಅವ್ರ ನನ್ನ ಗಂಡ ಸಿಗರೇಟ್ ಸೇತಾನೆ ಅಂತ ಬಂದು ಡಿವೋರ್ಸ್ಗೆ ಅಪ್ಲೈ ಮಾಡ್ಬೋದಾ? ಹೌದು, ನನಗೆ ಹೇಳಿರ್ಲಿಲ್ಲ ಮುಂಚೆ. ಅಲ್ಲ, ಹೇಳಿರ್ಲಲ್ಲ, ಈಗ ಹೊಸದಾಗ ಶುರು ಮಾಡ್ಬಿಟ್ಟಿದ್ದಾನೆ ನನಗೆ ಹೌದು ಹೌದು ಹೌದು. ಮಾಡ್ಬೋದು. ಇಫ್ ದಟ್ ಇಸ್ ಕಾಸಿಂಗ್ ಹರ್ ಮೆಂಟಲ್ ಟಾರ್ಚರ್. ಅಷ್ಟೇ, ಆಫ್ ಕೋರ್ಸ್. ಹೌದು. ಫಾರ್ ಹಿಮ್, ಮೆಂಟಲ್ ಕ್ರುಯಲ್ಟಿ ಅಂತ ಹೇಳುವಾಗ ದರ್ ಇಸ್ ನೋ ಸ್ಪೆಸಿಫಿಕ್ ಥಿಂಗ್. ಈಗ ನಿಮಗೆ ಒಂದ್ ಹುಡುಗಿ ತುಂಬಾ ಸೆನ್ಸಿಟಿವ್, ಸುಮ್ನೆ ಅಂತಂದ್ರೇನೆ ಅವಳಿಗೆ ಜೋರಾಗಿ ಮಾತನಾಡೋಷ್ಟೊತ್ತಿಗೆ ಅಳು ಬರುತ್ತೆ. ಕರೆಕ್ಟ್. ಇನ್ನೊಬ್ರಿಗೆ ನೀವು ಜಗಳ ಮಾಡಿದ್ರು ಏನ್ ಅನ್ಸೋದಿಲ್ಲ. ಸೊ ಮೆಂಟಲ್ ಕ್ರುಯಲ್ಟಿನ ನಾವು ಡಿಫೈನ್ ಮಾಡಕ್ ಆಗಲ್ಲ. ಬಟ್ ನನಗೆ ಮೆಂಟಲ್ ಟಾರ್ಚರ್ ಅನ್ಸಿದ್ದು ನಿಮಗೆ ಅನಿಸದೆ ಹೋಗ್ಬೋದು. ನನಗೆ ಅನ್ಸಿದೆ ನನಗೆ ಮೆಂಟಲಿ ನಾನು ಇರಕ್ ಆಗ್ತಿಲ್ಲ ಈ ಮನೆಯಲ್ಲಿ, ನಾನು ಡಿವೋರ್ಸ್ಗೆ ಅಪ್ಲೈ ಮಾಡ್ಬೋದು. ಓಕೆ. ಸೊ ಹುಡುಗಿ ಕಡೆ ಮಾತಾಡಿದ್ವಿ. ಹುಡುಗ ಸರಿ, ಈಗ ಹುಡುಗನಿಗೂ ಈ ಗ್ರೌಂಡ್ ಇದೆ. ಅಂದ್ರೆ ನಮ್ಮ ಏನು ಇವಳು ಕುಡಿತಾ ಇದ್ದಾಳೆ, ಸಿಗರೇಟ್ ಸೇರ್ತಾಳೆ, ನಂಗೆ ಇರಕ್ ನಾ ಹೇಳ್ದಂತ ಕೇಸ್ ಆಕ್ಚುಲಿ ಹುಡುಗಿ ನನ್ನ ಹೆಂಡತಿ ಪಬ್ಲಿಕ್ ಅಲ್ಲಿ ವೀಡ್ ಮಾಡ್ತಾಳೆ, ನನಗೆ ರೆಪ್ಯುಟೇಷನ್ ಹಾಳಾಗ್ತಿದೆ, ನನಗೆ ಗೊತ್ತೇ ಇರ್ಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಶಾಕ್ ಟು ಮೀ. ಓಕೆ. ಸೊ ಹಾಗಾಗಿ ನಂಗೆ ಇರಕ್ಕಾಗಲ್ಲ, ಡಿವೋರ್ಸ್ ಬೇಕು. ಓಕೆ. ಇದು ಹುಡುಗ ಬಂದಿದ್ದು ಮೆಂಟಲ್ ಟಾರ್ಚರ್. ನೈಸ್ ನೈಸ್ ನೈಸ್. ಸೊ ಹುಡುಗರಿಗೂ ಆಗುತ್ತೆ ಸೇಮ್. ಕುಡ್ದು ಏನಂದ್ರೆ ಅದು ಮಾತನಾಡ್ತಾಳೆ ಪಬ್ಲಿಕ್ ಅಲ್ಲಿ, ರೈಟ್. ಸೊ ನನಗೆ ಆಗ್ತಿಲ್ಲ ಎಕ್ಸೆಟ್ರಾ ಅನ್ನೋದು ಹುಡುಗರ ಪಾಯಿಂಟ್. ಓಕೆ. ನ್ಯೂ ಇಯರ್ಗೆ ಚರ್ಚ್ ಸ್ಟ್ರೀಟ್ ಹೋದ್ರೆ ಬರುತ್ತೆ ಆಚೆ ತುಂಬಾ ಈ ತರ. ಲೆಟ್ಸ್ ಕಮ್ ಟು ಮದುವೆ ಸೈಡನ್ನೇ ತಗೋತೀನಿ. ನನ್ನ ಫ್ರೆಂಡ್ ಒಬ್ಬಂದು ಯುನೋ ನಾಟ್ ಎಕ್ಸಾಕ್ಟ್ ಫ್ರೆಂಡ್, ಸ್ವಲ್ಪ ಮ್ಯೂಚುವಲ್ ಫ್ರೆಂಡ್ ಆಗಿದ್ದೇನೆಂದ್ರೆ ಮದುವೆಯಲ್ಲಿ ಅವನಿಗೆ ಒಂದು ಎಕ್ಸ್ಪೆನ್ಸಿವ್ ವಾಚ್ ಗಿಫ್ಟ್ ಆಗಿ ಬಂದಿರುತ್ತೆ. ಅರೌಂಡ್ 40 lakhs 45 lakhs ವಾಚ್ ಬಂದಿರುತ್ತೆ. ಆ್ಯಂಡ್ ಅವರು ಡಿವೋರ್ಸ್ ಅಪ್ಲೈ ಮಾಡಿದಾಗ ಆ ವಾಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಂಗಲ್ ಆಫ್ ಡಿಸ್ಕಷನ್ ಬರುತ್ತೆ. ವಾಪಸ್ ಕೊಡಬೇಕು, ಅದು ಇದು ಅದನ್ನು ಸೇರಿಸ್ಬೇಕು ಅಂತ. ಮದುವೆ ಅಂದರೆ ಆಬ್ವಿಯಸ್ಲಿ ಮನೆ, ಕಾರು, ಅವೆಲ್ಲ ಜ್ಯುವೆಲ್ರಿ ಎಲ್ಲ ಟ್ರಾನ್ಸಾಕ್ಷನ್ ಆಗುತ್ತೆ. ಬಟ್ ಡಿವೋರ್ಸ್ ಆಗ್ಬೇಕಾದ್ರೆ ಎಲ್ಲ ಆ್ಯಸೆಟ್ಸ್ದು ಮತ್ತೆ ಕೊಡೋದು ಅದೆಲ್ಲ ಆಗುತ್ತೆ. ಸೊ ಏನೇನನ್ನ ಮನಸ್ಸಲ್ಲಿ ಇಟ್ಕೋಬೇಕು ಬಿಫೋರ್ ಮದುವೆ ಗಿಫ್ಟ್ಸ್ ಕೊಡ್ಬೇಕಾದ್ರೆ, ಇಸ್ಕೋಬೇಕಾದ್ರೆ, ಇನ್ ಕೇಸ್ ಆಫ್ ಎಕ್ಸ್ಟ್ರೀಮ್ ಡಿವೋರ್ಸ್ ಆಗೋ ಥರ ಹೋದರೆ? ಗಿಫ್ಟ್ ಅಂತ ಹೇಳೋದಕ್ಕೆ ಸ್ಪೆಸಿಫಿಕ್ ಪ್ರೊವಿಷನ್ ಬರುತ್ತೆ. ಓಕೆ. ಸೊ ಗಿಫ್ಟ್ ಅಂತ ನೀವು ಮದ್ವೆನಲ್ಲಿ ಗಿಫ್ಟ್ ಅಂತ ಏನ್ ಹೇಳ್ತಿದ್ರಿ, ಇಟ್ ಈಸ್ ನಾಟ್ ಇಟ್ಸ್ ಅ ಫಾರ್ಮ್ ಆಫ್ ಡೌರಿ. ಟರ್ಮ್ ಚೇಂಜ್ ಮಾಡಿದಿರಿ ಗಿಫ್ಟ್ ಅಂತ. ಓಕೆ. ಡೌರಿ ಇಲ್ಲೀಗಲ್. ಡೌರಿ ಕೊಡೋದು ತಗೊಳ್ಳೋದು ಯಾವುದೇ ಕಾರಣಕ್ಕೂ ಇಸ್ ನಾಟ್ ರೈಟ್. ಕರೆಕ್ಟ್. ನೀವು ಗಿಫ್ಟ್ ಇಲ್ಲ ಇದರ ಗಿಫ್ಟ್ ಅಂತ ಹೇಳಿನೇ ಒಪ್ಸಿ ಕೊಡ್ತಿದ್ದೀರಿ. ಗಿಫ್ಟ್ ಯಾವಾಗ ಕೊಡ್ತೀರಿ? ಮತ್ತೆ ವಾಪಸ್ ಕೇಳಕ್ಕಲ್ಲ ಕೊಡೋದು. ಕರೆಕ್ಟ್. ಸೊ ಆ ಒಂದು ಪೋರ್ಷನ್ ಅಗೇನ್ ಆಡ್ ಆಗತ್ತೆ ಇಲ್ಲಿ. ಈಗ ಮದುವೆನಲ್ಲಿ ನೀವು ಕೊಟ್ಟಿದ್ದು ತಗೊಂಡಿದ್ದು ಎಕ್ಸೆಟ್ರಾ ಏನೇನಿದೆ ಅದರಲ್ಲಿ ಏನಾಗತ್ತೆ, ಮೂವಬಲ್ ಪ್ರಾಪರ್ಟೀಸ್, ಗೋಲ್ಡ್, ಇದು ಎಕ್ಸೆಟ್ರಾ, ವಾಚ್, ಸ್ತ್ರೀಧನ್ ಅನ್ನೋ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಸ್ತ್ರೀಧನ್ ಇಸ್ ನಥಿಂಗ್ ಬಟ್ ಹುಡುಗಿಗೆ ಅಂತ ಹೇಳಿ ಎಷ್ಟೆಲ್ಲ ಅಸೆಟ್ಸ್ ಬರುತ್ತೆ ಅದೆಲ್ಲ ಹುಡುಗಿದೇನೆ. ಹುಡುಗಿಗೆ ಅಂತ ಬರೋ ಗೋಲ್ಡ್ ಎರಡೂ ಸೈಡ್ ಫ್ಯಾಮಿಲೀಸ್ ಇಂದ ಅದು ಯಾವುದು ವಾಪಸ್ ನೀವು ಕೇಳಕ್ ಆಗೋದಿಲ್ಲ, ವಾಪಸ್ ತಗೊಳಕ್ ಆಗೋದಿಲ್ಲ. ಸೊ ಅವಳಿಗೆ ಕೊಡುವ ಗೋಲ್ಡ್ ರಿಂಗ್ಸ್, ಗೆಸ್ಟ್ ಆಗ್ಲಿ ಬಂದವ್ರಂತವ್ರೆಲ್ಲ ಕೊಡ್ತಾರಲ್ಲ ಒಂದಷ್ಟು ರಿಂಗ್ಸ್, ಇಯರಿಂಗ್ಸ್ ಎಕ್ಸೆಟ್ರಾ, ಎಲ್ಲಾನು ಸಹ ಹುಡುಗಿದೇನೆ ಆಗಿರತ್ತೆ. ಅದನ್ನ ನೀವು ವಾಪಸ್ ಕೇಳಕ್ ಆಗೋದಿಲ್ಲ. ಹುಡುಗನಿಗೆ ವಾಚ್ ಕೊಟ್ರಿ ಗಿಫ್ಟ್ ಅಂತ, ಅದು ಹುಡುಗನಿಗೆ ಸೇರತ್ತೆ. ಬಟ್ ಏನಾಗತ್ತೆ, ಮ್ಯೂಚುವಲ್ ಡಿವೋರ್ಸಸ್ ಅಂತ ಬರುವಾಗ ಸುಮಾರು ಜನ ಮ್ಯೂಚುವಲ್ ಡಿವೋರ್ಸ್ಗೆನೆ ಆಪ್ಟ್ ಮಾಡ್ತಾರೆ. ದಟ್ ಈಸ್ ವೆರಿ ಗುಡ್. ಸೊ ನನಗೇನು ಬೇಡ, ನೀನ್ ತಗೋ, ನಂದು ನನಗೆ ಕೊಟ್ಬಿಡು, ನಾವು ಪೀಸ್ ಆಫ್ ಮೈಂಡ್ಗೋಸ್ಕರ ಹೊರಗೆ ಬರ್ತಿದೀವಿ. ಸೊ ಅಲ್ಲಿ ಪೀಸ್ ಆಫ್ ಮೈಂಡ್ಗೋಸ್ಕರ ಹೊರಗೆ ಬರುವಾಗ ಏನಾಗುತ್ತೆ, ಈ ಪಾಯಿಂಟ್ಸ್ ಮೇಲೆ ಅವರು ಡಿಸ್ಕಸ್ ಮಾಡಲ್ಲ. ನೀನ್ ತಗೊಂಡೋಗು, ನಂದು ಕೊಟ್ಬಿಡು. ಸೊ ಹುಡುಗಂದು ಕೊಟ್ಬಿಡ್ತಾನೆ, ಹುಡುಗಿರ್ದೇನಿದೆ ಅದು ಕೊಟ್ಬಿಡ್ತಾರೆ, ಅಂಡ್ ಅಲ್ಲಿಗೆ ಡಿವೋರ್ಸ್ ಆಗುತ್ತೆ. ಬಟ್ ಪ್ರಾಪರ್ಟಿ ವೈಸ್ ಅಂತಾನೆ ನಾವು ಮಾತನಾಡ್ತೀವಿ ಅನ್ನೋದಾದ್ರೆ, ಮೂವಬಲ್ ಪ್ರಾಪರ್ಟೀಸ್, ಗೋಲ್ಡ್ ಎಕ್ಸೆಟ್ರಾ, ಅಥವಾ ನೀವು ಇಮೂವಬಲ್ ಕೂಡ ಸಹ ಮಗಳಗೋಸ್ಕರ ಅಂತ ಕೊಡ್ತಿದ್ದೀರಿ, ತಂದೆ ತಾಯಿ, ಮಗಳ ತಂದೆ ತಾಯಿ, ದೆನ್ ಪ್ರತಿಯೊಂದು ಮೇಕ್ ಶ್ಯೂರ್ ಅದು ಮಗಳ ಹೆಸರಲ್ಲೇನೆ ಇರಲಿ. ಬಿಕಾಸ್ ಯಾವುದೇ ಸರ್ಕಮ್ಸ್ಟಾನ್ಸ್ ಅಲ್ಲಿ ಅದು ಹಿಂಪಡೆಯೋದಕ್ಕೆ ಇಮೂವಬಲ್ ಅಸೆಟ್, ಸೈಟ್ ಕೊಡ್ತಿದ್ರಿ, ಮನೆ ಕೊಡ್ತಿದ್ರಿ, ಕಾರ್ ಎಕ್ಸೆಟ್ರಾ ಮಗಳ ಹೆಸರಲ್ಲಿ. ಗೋಲ್ಡ್ ಎಕ್ಸೆಟ್ರಾ ಅಗೇನ್ ಮಗಳದ್ದೇನೆ ಆಗಿರತ್ತೆ, ಅವರ ಮಗಳದು ಅಥವಾ ಹೆಂಡತಿದು.
ಹುಡುಗನ ಫ್ಯಾಮಿಲಿ ಹುಡುಗಿಗೆ ಕೊಡುವಂತ ಗೋಲ್ಡ್ ಹುಡುಗಿದೇನೆ ಆಗಿರತ್ತೆ. ಅಂಡ್ ಅಗೇನ್ ಹುಡುಗಿ ಫ್ಯಾಮಿಲಿ ಹುಡುಗನಿಗೆ ಅಂತ ಏನಾದ್ರೂ ಕೊಡ್ತಿದ್ದಾರೆ, ದೆನ್ ನೀವು ಗೋಲ್ಡ್ ಎಕ್ಸೆಟ್ರಾ ಕೊಡಬಹುದು. ಅಂಡ್ ಅದೂ ಸಹ ಕೊಡುವಾಗ ಅದು ಅವನಿದ್ದೇನೆ ಆಗಿರತ್ತೆ. ಓಕೆ. ಇಂಟೆನ್ಷನ್ ಅಗೇನ್ ಮ್ಯಾಟರ್ ಆಗತ್ತೆ, ನೀವು ಯಾವ ಇಂಟೆನ್ಷನ್ ಅಲ್ಲಿ ಕೊಡ್ಬೇಕಾದಾಗ. ಓಕೆ, ನೈಸ್. ಓಕೆ. ಸೊ ಹೇಳಿ. ಸೊ ಈಗ ಯಾವ್ದ್ಯಾವ್ದು ಕೆಲವೊಂದು ಲಾಗಳು ಅದೇ ಕೆಲವೊಂದು ವಿಷಯಗಳು ನಮ್ಗೆ ಲೀಗಲ್ ಅನ್ಸುತ್ತೆ, ಬಟ್ ಇಸ್ ಇಲ್ಲೀಗಲ್, ಜನಕ್ಕೆ ಗೊತ್ತಿಲ್ಲ ಅದು ಮಾಡ್ತಿದ್ದಾರೆ ಅನ್ನೋ ತರ ಅನ್ಸೋದು ವಿಷಯಗಳು ಯಾವ್ದ್ಯಾವ್ದು? ಲಿವ್ ಇನ್ ರಿಲೇಶನ್ಶಿಪ್ ಲೀಗಲ್, ಓಕೆ. ಜನರಿಗೆ ಗೊತ್ತಿಲ್ಲ ಅದು ಅಲ್ಲ, ಲೀಗಲ್ ಬಗ್ಗೆ ಇಲ್ಲೀಗಲ್ ಬಗ್ಗೆ ಈಗ ಸ್ಮೋಕ್ ಮಾಡೋದು ಅಂದ್ರೆ ಇಲ್ಲೀಗಲ್. ಹಾ, ಅಂದ್ರೆ ನಮ್ಗೆ ಅಂದ್ರೆ ಪಬ್ಲಿಕ್ ಅಲ್ಲಿ ಸ್ಮೋಕ್ ಮಾಡೋದು ಜನ ಓಕೆ ಅನ್ಕೋತಾರೆ, ಬಟ್ ಆಕ್ಚುಲಿ ಇಲ್ಲೀಗಲ್ ಅದು. ಈ ತರ ಯಾವ್ದಿದೆ ಅಂತ ಈ ತರ ಗೊತ್ತಿಲ್ಲದೆ ಇರೋದು ಅಂದ್ರೆ ಸಮಥಿಂಗ್ ವಿಚ್ ಇಸ್ ಫೀಲ್ ಲೈಕ್. ಸುಮಾರು ಜನರಿಗೆ ನನಗೆ ಫೋನ್ ಬರುತ್ತೆ, ಇಬ್ರು ಹೆಂಡ್ತಿರೋದು ಕಾಮನ್ ತಾನೆ ಅಂತ. ವಾವ್. ನಾಟ್ ಟ್ರೂ. ಇಬ್ರು ಹೆಂಡ್ತಿರಿರೋದು ಕಾಮನ್ ಅಲ್ಲ. ಇಬ್ರು ಹೆಂಡ್ತಿರಿರೋದು ಲಾಫುಲಿ ಕರೆಕ್ಟ್ ಅಲ್ಲ, ಲೀಗಲ್ ಅಲ್ಲ. ಯಾಕೆ ಇಬ್ರು ಹೆಂಡ್ತಿರಿರಬಾರ್ದು? ಇಬ್ರು ಹೆಂಡ್ತಿರಿರೋದು ಲೀಗಲ್ ಅಲ್ಲ. ಮ್ಯಾರೇಜ್ ಆಗ್ತದೆ, ಹಿಂದೂ ಮ್ಯಾರೇಜ್. ಹಾ, ಮುಸ್ಲಿಂ ಮ್ಯಾರೇಜಸ್ ಅಲ್ಲಿ 4 ಜನ ಒಟ್ಟಿಗೆ ಇಟ್ಕೋಬಹುದು, ಬಟ್ ಹಿಂದೂ ಅಲ್ಲಿ ನೀವು ಒಬ್ರನ್ನೇ ನಾವು ಪ್ರೀಚ್ ಮಾಡೋದು. ಸೊ ಒಂದೇ ಗಂಡ ಒಂದೇ ಹೆಂಡತಿ, ಲಿವಿಂಗ್ ಹಸ್ಬೆಂಡ್. ಹಸ್ಬೆಂಡ್ ತೀರೋದ್ ನಂತರ ನೀವು ಇನ್ನೊಂದ್ ಮದ್ವೆ ಆಗ್ತೀರಿ, ಅಥವಾ ಡಿವೋರ್ಸ್ ನಂತರ ಇನ್ನೊಂದ್ ಮದ್ವೆ ಆಗ್ತೀರಿ. ವ್ಯಾಲಿಡ್ ಮ್ಯಾರೇಜ್ ಆಗ್ಬೇಕು ಅಂತಂದ್ರೆ ಒಬ್ಬನೇ ಗಂಡ ಒಬ್ಬ ಹೆಂಡತಿ ಅಷ್ಟೇನೆ. ಇನ್ನೇನಿಲ್ಲ ಅಂತನಾ, ವಿಚ್ ಇಸ್ ಇಲ್ಲೀಗಲ್. ಕೆಲವು ಸ್ಟೇಟ್ಸ್ ಅಲ್ಲಿ ಡ್ರಿಂಕಿಂಗ್ ಅಟ್ ಹೋಮ್, ಮನೆಯಲ್ಲಿ ನೀವು ಕುಡಿಯೋದು ಕೂಡ ಸಹ ಇಲ್ಲೀಗಲ್. ಗುಜರಾತ್, ಬಿಹಾರ್, ಮಿಜೋರಂ, ನಾಗಾಲ್ಯಾಂಡ್, ಲಕ್ಷದ್ವೀಪ್, ಡ್ರೈ ಸ್ಟೇಟ್ಸ್ ಎಲ್ಲಾನು ಸಹ ನೀವು ಮನೆಯಲ್ಲಿ ಕೂತ್ಕೊಂಡು ಕುಡಿಯೋದು ಸಹ ಇಲ್ಲೀಗಲ್. ಇದು ಗೊತ್ತಿಲ್ಲ ಸುಮಾರು ಜನರಿಗೆ. ಈವನ್ ಕರ್ನಾಟಕದಲ್ಲೂ ಪರ್ಮಿಸಬಲ್ ಲಿಮಿಟ್ಸ್ ಇದೆ, ನೀವು ಎಷ್ಟು ಮನೇಲಿ ಇಟ್ಕೋಬಹುದು ಅನ್ನೋದಕ್ಕೆ. ಡಿಪೆಂಡ್ಸ್ ಅಪಾನ್ ಸ್ಟೇಟ್ ಟು ಸ್ಟೇಟ್. ಎಕ್ಸೈಸ್ ಲಾ ವೇರಿ ಆಗುತ್ತೆ. ಬಿಯರ್ ಬಾಟ್ಲು ಇಷ್ಟೇ ಇರಬೇಕು, ಹಾಟ್ ಡ್ರಿಂಕ್ಸ್ ಬಾಟ್ಲ್ ಇಷ್ಟೇ ಇರಬೇಕು ಅಂತ ಇರುತ್ತೆ. ನೀವು ಅಕಸ್ಮಾತ್ ಜಾಸ್ತಿ ಬಂದ್ರೆ ಸೀಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಮನೆಯಲ್ಲಿ ಕೂತು ಕುಡಿಯೋದು ಸಹ ಹಾಗೆ ಇದೊಂದಿದೆ. ಓಕೆ. ಇನ್ನೊಂದು, ಇದು ರೀಸೆಂಟ್ ಆಗಿ ಒಂದು ದೊಡ್ಡ ಸೀನ್ ಆಗುತ್ತೆ ಬಸವನಗುಡಿಯಲ್ಲಿ. ರೂಪೇಶ್ ರಾಜಣ್ಣ ಅವರು ರಕ್ಷಣಾ ವೇದಿಕೆಯವರು ಹೋಗ್ತಿರ್ಬೇಕಾರೆ ಅವ್ರು ಸುಮ್ಮನೆ ಕಾರ್ನ ಒಂದ್ ಕಡೆ ಯಾರೋ ಬಿಟ್ಟಿರ್ತಾರೆ ಕಾರ್ನ, ಬಟ್ ಯಾರ್ದೋ ಮನೆ ಮುಂದೆ ಇರುತ್ತೆ ಅದು, ಬಟ್ ದಟ್ ಈಸ್ ಪಬ್ಲಿಕ್ ಪ್ರಾಪರ್ಟಿ. ಇವ್ರ ಮನೆಯವ್ರು ಬಂದು ಇಲ್ಲ ನಮ್ಮ ಮನೆ ಮುಂದೆ ಇದೆ, ನೀವು ಕಾರ್ ಬಿಡಂಗಿಲ್ಲ ಅಂತ ದೊಡ್ಡ ಸೀನ್ ಆಗುತ್ತೆ, ಎಸ್ಕಲೇಟ್ ಆಗುತ್ತೆ. ಸೊ ನನ್ನ ಮನೆ ಮುಂದೆ ಇರೋದು ಪಬ್ಲಿಕ್ ಪ್ರಾಪರ್ಟಿ ಆಗಿರುತ್ತೆ. ಯಾರೋ ಒಬ್ರು ಕಾರ್ ಬಂದು ಪಾರ್ಕ್ ಮಾಡಿದಾಗ ನಾನು ಅವ್ರಿಗೆ ಹೇಳ್ಬೋದಾ ಬಿಡ್ಬೇಡಿ ಅಂತ? ಇಲ್ಲಿ ಪಬ್ಲಿಕ್ ಪ್ರಾಪರ್ಟಿ. ಸೊ ನಾಳೆ ನಾನು ಯಾವ್ದಾದ್ರು ಅಂಗಡಿ ಮುಂದೆ, ಯಾವ್ದಾದ್ರು ಶಾಪ್ ಮುಂದೆ ಓನ್ಲಿ ಥಿಂಗ್ ಇಸ್ ಅವ್ರಿಗೆ ಏನಂತಂದ್ರೆ ಅದರಿಂದ ನಮ್ಮ ಅಂಗಡಿ ಕಾಣಿಸಲ್ಲ, ನಮ್ ಬಿಸ್ನೆಸ್ ಆಗಲ್ಲ ಅನ್ನೋದು ಅಷ್ಟೇ ಬಿಟ್ರೆ ದಬ್ಬಾಳಿಕೆ ಮಾಡ್ತಾರೆ. ಸರಿ ಸರ್ ಇದು ಏನು ಇಲ್ಲಿ ನಿಲ್ಸಂಗಿಲ್ಲ, ಹಂಗ್ ಮಾಡ್ತಾರೆ. ಬಿಕಾಸ್ ಐ ಹ್ಯಾವ್ ಬೀನ್ ಅ ವಿಕ್ಟಿಮ್. ಸಾಫ್ಟ್ ಆಗಿ ಹೇಳಿದ್ರೆ ತೆಗಿತಿದ್ನೇನೋ. ಈ ತರ ಗಾಂಚಲಿ ಮಾಡೋದು ನಂಗೂ ಸಿಟ್ಟು ಬಂದೇ ಬರುತ್ತೆ. ಪಬ್ಲಿಕ್ ಪ್ರಾಪರ್ಟಿ ಸರ್ ಹೇಳಂಗಿಲ್ಲ ಅಂತ ಹೇಳಿರ್ತೀನಿ, ವಿಚ್ ಇಸ್ ವೆರಿ ಆಬ್ವಿಯಸ್. ಬಟ್ ಒಂದ್ ಭಯ ಏನಂದ್ರೆ ವಾಪಸ್ ಬರೋದು ಪಂಚರ್ ಗಿಂಚರ್ ಮಾಡಿ, ಅದು ಇಸ್ ಅನದರ್ ಆಂಗಲ್. ಬಟ್ ಲೀಗಲಿ ಮಾತಾಡಂಗಿದ್ರೆ ಯಾರು ಹೇಳಂಗಿಲ್ಲ. ಓಕೆ, ಅದೇ ನೋ ಪಾರ್ಕಿಂಗ್ ಬೋರ್ಡ್ ಇಲ್ಲ ಅಂತ ನಿಲ್ಸ್ಕೋಬಹುದು. ನೀವು ನಿಲ್ಲಿಸ್ತಿರೋದ್ರಿಂದ ಬೇರೆ ಟ್ರಾಫಿಕ್ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಎಕ್ಸೆಟ್ರಾ, ಆಗ ನೀವೇನೆ ಅದನ್ನ ನೋಡ್ಕೊಂಡು ಸರಿಯಾಗಂತ ಜಾಗದಲ್ಲಿ ನಿಲ್ಸ್ಕೋಬೇಕು. ಓಕೆ. ಈಗ ನೀವ್ ಹೇಳಿದ್ರಲ್ಲ ಯಾವ್ದೋ ಕೆಲವೊಂದು ಇಲ್ಲೀಗಲ್ ಅನ್ಸುತ್ತೆ, ಬಟ್ ಲೀಗಲ್ ಯಾವ್ದು? ಈಗ ಹೇಳಿದ್ರಲ್ಲ ಲಿವ್ ಇನ್ ರಿಲೇಶನ್ಶಿಪ್ ಇಸ್ ಲೀಗಲ್, ಆಫ್ ಕೋರ್ಸ್ ಗೊತ್ತು. ಆತರ ಬೇರೆ ಯಾವ್ದಾದ್ರು ಇಲ್ಲೀಗಲ್ ಅನ್ಸುತ್ತೆ, ಸೌಂಡ್ಸ್ ಲೈಕ್ ಇಲ್ಲೀಗಲ್ ಬಟ್ ಇಸ್ ಲೀಗಲ್. ಸೌಂಡ್ಸ್ ಲೈಕ್ ಇಲ್ಲೀಗಲ್, ನೀವೇ ಎಕ್ಸಾಂಪಲ್ ಕೊಡಿ, ನಾನು ಅದನ್ನ ಹೌದಾ ಇಲ್ಲ ಅಂತ ಹೇಳ್ತೀನಿ. ಹೋಗ್ಲಿ. ಇಲ್ಲೀಗಲ್ ಬಿಕಾಸ್ ಒಂದೇನಂತಂದ್ರೆ ಲಾ ಪ್ರಕಾರ ನಾಟ್ ನೋಯಿಂಗ್ ಲಾ ಇಸ್ ಆಲ್ಸೋ ನಾಟ್ ಅನ್ ಎಕ್ಸ್ಕ್ಯೂಸ್. ಓಕೆ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತೀವಿ. ಸೊ ಲಾಫುಲಿ ಏನೇನೆಲ್ಲ ಸರಿಯಾಗಿದೆ ಅದನ್ನ ನನಗ್ ಗೊತ್ತಿರ್ಲಿಲ್ಲ ಇದ್ ನಡೆದೋಯ್ತು ಅಂತ ಹೇಳಕ್ ಆಗೋದಿಲ್ಲ. ಸೊ ನಿಮಗ್ ಗೊತ್ತಿರ್ಲೇಬೇಕು ಲಾ. ಗೊತ್ತಿಲ್ಲ ಅನ್ನೋದು ಯಾವತ್ತಿಗೂ ಎಕ್ಸ್ಕ್ಯೂಸ್ ಆಗೋದಿಲ್ಲ. ಸೊ ಹಾಗಿದ್ದಾಗ ನೀವು ಮಾಡೋ ಪ್ರತಿಯೊಂದೂ ಸಹ ಯು ವಿಲ್ ಹ್ಯಾವ್ ಟು ಗೇಜ್. ಸೊ ಎಕ್ಸಾಂಪಲ್, ಈಗ ನನ್ನ ಮೇಲೆ ಯಾರೋ ಒಬ್ರಿಗೆ ದ್ವೇಷ ಇದೆ ಅಂತ ಅನ್ಕೊಳ್ಳೋಣ. ಸೊ ನಾನು ಟ್ರಾವೆಲ್ ಮಾಡ್ತಿರೋ ಬ್ಯಾಗಲ್ಲಿ ಏನೋ ಒಂದು ಹಾಕ್ಬಿಡ್ತಾರೆ, ವೀಡೋ ಇಲ್ಲ ಡ್ರಗ್ಸೋ ಏನೋ ಒಂದು ಹಾಕ್ತಾರೆ ಅಂತ ಅನ್ಕೊಳ್ಳೋಣ. ನನಗೆ ಗೊತ್ತಿಲ್ಲ ಇದು, ಬಟ್ ಪೊಲೀಸ್ ಹಿಡಿದಾಗ ನನ್ನ ಇದ್ ಮಾಡ್ತಾರೆ. ಹೌ ಡು ಐ ಈಗ ನಾನು ಹೇಗೆ ನನ್ನ ತಪ್ಪಿಸ್ಕೊಳ್ಳೋದು ಅದರಿಂದ? ನೀವು ಫಸ್ಟ್ ಥಿಂಗ್ ನಿಮ್ಮನ್ನ ಹಿಡಿದಿದ್ದಾರೆ, ಸೊ ನಿಮ್ಮ ಅಗೇನ್ಸ್ಟ್ ನಡೆಯುತ್ತೆ, ನೀವು ಹೋಗ್ತೀರಿ ಸ್ಟೇಷನ್ಗೆ ಎಕ್ಸೆಟ್ರಾ. ದೆನ್ ನೀವು ನಿಮ್ಮ ಇನ್ನಸೆನ್ಸ್ ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ
ಯಾವುದೇ ಕೇಸ್ ಸುಮ್ನೆ ಹಿಡ್ಕೊಂಡ್ ಬಂದಿದ ತಕ್ಷಣ ಆಗೋಗೋದಿಲ್ಲ. ಓಕೆ ಸೊ ಎವಿಡೆನ್ಸಸ್ ಬೇಕೇ ಬೇಕು ಪ್ರತಿ ಕೇಸಿಗೆ. ಅಲ್ಲ ಎವಿಡೆನ್ಸ್ ಇದೆಯಲ್ಲ ಅಲ್ಲಿ ಅದು ಇವ್ರ ಬ್ಯಾಗಲ್ಲಿ ಸಿಕ್ತು. ನಿಮ್ ಬ್ಯಾಗಲ್ಲಿ ಸಿಕ್ಕಿದೆ, ಹೌದು. ಹಾ. ಸೊ ಪ್ರೈಮಾ ಫೇಸಿ ನೀವೇನೆ ಅದಕ್ಕೆ ಹೊಣೆ. ಓಕೆ ಸೊ ಪ್ರೈಮಾ ಫೇಸಿ ನೀವೇ ಸ್ಟೇಷನ್ ಹೋಗ್ತಿರೋದು, ನೀವೇ ಆನ್ಸರಬಲ್. ಓಕೆ ನೀವೇನೆ ನಿಮ್ ಇನ್ನಸೆನ್ಸ್ ನ ಪ್ರೂವ್ ಮಾಡ್ಕೋಬೇಕು. ಇದು ನಂದಲ್ಲ, ಯಾವುದೇ ಕಾರಣಕ್ಕೂ ನಂದಾಗಿರೋಕ್ ಸಾಧ್ಯ ಇಲ್ಲ, ನನ್ನ ಒಂದು ಗುಡ್ ಬಿಹೇವಿಯರ್, ಕಾಂಡಕ್ಟ್ ಎಕ್ಸೆಟ್ರಾ, ಅಥವಾ ನಾನು ಇದನ್ನ ತಂದಿದ್ದೀನಿ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಐ ಮೀನ್ ಅದು ಡ್ರಗ್ಸ್ NDPS ಆಕ್ಟ್ ತುಂಬಾ ಸಿವಿಯರ್ ಆಗಿ ಗವರ್ನ್ ಆಗುತ್ತೆ. ನಾರ್ಮಲ್ ಚಿಕ್ಕ ಪುಟ್ಟ ವಿಷಯ ಅಂತ ಹೇಳುವಾಗ್ಲೂ ಸಹ ಫಾರ್ ಎವ್ರಿಥಿಂಗ್ ಎವಿಡೆನ್ಸ್ ಬೇಕು, ಸಾಕ್ಷಿ ಬೇಕು. ಅಂಡ್ ಈ ಕೇಸಲ್ಲಿ ನೀವೇ ನಿಮ್ಮನ್ನ ಇನ್ನಸೆಂಟ್ ಅನ್ನೋದು ಪ್ರೂವ್ ಮಾಡ್ಬೇಕಾಗತ್ತೆ. ಜನರಲ್ ಆಗಿ ಏನಾಗುತ್ತೆ, ಕ್ರಿಮಿನಲ್ ಕೇಸಸ್ ಅಲ್ಲಿ ದ ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಪ್ರೂವ್ ಬಿಯಾಂಡ್ ರೀಸನಬಲ್ ಡೌಟ್, ಈ ವ್ಯಕ್ತಿ ತಪ್ಪು ಮಾಡಿದ್ದಾನೆ. ಬಟ್ ನಿಮ್ ಕೇಸಲ್ಲಿ NDPS ಆಕ್ಟ್ ಅಲ್ಲಿ ನೀವೇ ನಿಮ್ ಇನ್ನಸೆನ್ಸ್ ನ ನೀವು ಪ್ರೂವ್ ಮಾಡ್ಕೋಬೇಕು, ನಾನ್ ಮಾಡೇ ಇಲ್ಲ ಇದನ್ನ ಅಂತ. ಸಿಮಿಲರ್ಲಿ ರೇಪ್ ಆಗಿರಬಹುದು ಎಕ್ಸೆಟ್ರಾ, ಅದ್ರಲ್ಲಿ ಆ ವ್ಯಕ್ತಿನೇ ಪ್ರೂವ್ ಮಾಡ್ಬೇಕಾಗತ್ತೆ ದಟ್ ನಾನ್ ಮಾಡಿಲ್ಲ ಇದು. ಓಕೆ ಪ್ರಾಸಿಕ್ಯೂಷನ್ ನಾನು ಕೇಸ್ ಹಾಕ್ತಿದ್ದೀನಿ, ನೀವು ರೇಪ್ ಮಾಡಿದ್ರಿ ಎಕ್ಸೆಟ್ರಾ ಸೊ ಅಂಡ್ ಸೊ ಪರ್ಸನ್. ಓಕೆ ಸೊ ಇಲ್ಲಿ ನಾನ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಪ್ರೂವ್ ಮಾಡ್ಬೇಕು ನಾನ್ ಮಾಡಿಲ್ಲ ಅನ್ನೋದು. ಯೂಶಲಿ ಅಂದ್ರೆ ಈಗ ಫೇಕ್ ರೇಪ್ ಕೇಸ್ ಆಗಿದಾಗ ಎಷ್ಟೋ ಜನ ಹುಡುಗಿರು ಇಲ್ಲ ನಂಗೆ ಆ ಟೆಸ್ಟ್ ಬೇಡ ಅಂತ ಹೇಳಿರೋದು ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಈ ತರ ಕೇಸ್ ಹಾಕಿದಾಗ ಏನಾಗುತ್ತೆ, ಸೊ ನಾನಲ್ಲ ನಾನ್ ಪ್ರೂವ್ ಮಾಡ್ತಿರೋದು. ಸೊ ನಾನ್ ಟೆಸ್ಟ್ ಮಾಡಿಸ್ಕೋಬೇಕು ಅನ್ನೋದಲ್ಲ ಪ್ರೈಮರಿ. ನೀವು ಮಾಡಿಲ್ಲ ಅನ್ನೋದಕ್ಕೆ ನೀವು ನಿಮ್ಮ ಕಡೆಯಿಂದ ನೀವು ಸಾಕ್ಷಿಗಳನ್ನ ಕೊಡ್ಬೇಕಾಗತ್ತೆ. ಓಕೆ ಅಲ್ಲ ಫಾರ್ ಎಕ್ಸಾಂಪಲ್ ಈಗ ಒಂದು ಇತ್ತೋಣ ಯಾವ್ದೋ ಒಂದು ನ್ಯೂ ಇಯರ್ ಮೊನ್ನೆ ತಾನೇ ಆಯ್ತು ಬೆಂಗಳೂರಲ್ಲಿ. ಒಂದು ವ್ಯಾಲೆಂಟೈನ್ಸ್ ಡೇ ದಿನ ಒಂದು ಹುಡುಗಿನ ಒಂದ್ ಮನೆ ಕರೀತಾರೆ, ವಿಲ್ಲಾ ಕರೆದಾದ್ಮೇಲೆ ಗ್ಯಾಂಗ್ ರೇಪ್ ಆಯ್ತು ಅಂತ ಹುಡುಗಿ ಇದು ಮಾಡ್ತಾಳೆ, ಕಂಪ್ಲೇಂಟ್ ಮಾಡ್ತಾಳೆ. ಓಕೆನಾ? ಸೊ ಈಗ ಹುಡುಗರು ಏನ್ ಹೇಳ್ತಿದಾರೆ, ನಾವು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಆ ಕ್ಲೋಸ್ ಸ್ಪೇಸ್ ಅಲ್ಲಿ ಏನಾಯ್ತು ನಮ್ಗೆ ಗೊತ್ತಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿ. ಅದೇ ಈಗ ಆ ಕ್ಲೋಸ್ ಸ್ಪೇಸ್ ಅಲ್ಲಿ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಕಿಡ್ನಾಪ್ ಮಾಡೋದಾಗಿರ್ಲಿ ಅದಾಗಿದ್ರೆ ಯೂಶಲಿ ಗೊತ್ತಾಗುತ್ತೆ, ಓ ಇಲ್ಲ ಕಿಡ್ನಾಪ್ ಮಾಡಿದ್ದಾರೆ ಏನೋ ಆಗಿದೆ ಅಂತ ಹೇಳ್ಬೋದು. ಮನೆಗೆ ನಾರ್ಮಲ್ ಆಗಿ ಬಂದಿರ್ತಾರೆ, ನಾರ್ಮಲ್ ಆಗಿ ಹೋಗಿರ್ತಾರೆ ಅಂತ ಅನ್ಕೊಂಡು ಒಳಗಡೆ ಏನಾಯ್ತು ಅಂತ ಹೆಂಗ್ ಪ್ರೂವ್ ಮಾಡ್ಕೊಳ್ಳೋದು, ನಮಗ್ ಬಿಟ್ಟಿದ್ದು ಅಷ್ಟೇ. ಬಟ್ ಈಗ ಕೋರ್ಟ್ ಹೇಳಲ್ವಾ, ಅಂದ್ರೆ ನೀನ್ ಈ ಟೆಸ್ಟ್ ಮಾಡಿಸ್ಕೊಂಡ್ಬಿಡು ಕೋರ್ಟ್ ಹೇಳಲ್ಲ. ಓಕೆ ಸೊ ನೀವು ಪ್ರೂವ್ ಮಾಡ್ತಿದ್ದೀರಿ ಅಂಡ್ ನಿಮ್ಮ ಮೇಲೆ ನಾನು ಇನ್ಫ್ಲಿಕ್ಟ್ ಮಾಡೋದಿಕ್ಕೆ ನಾನು ಟೆಸ್ಟ್ ಮಾಡಿಸ್ಕೊಂಡು ಬೇಕಾದ್ರೆ ಎಲ್ಲ ರೀತಿ ಎವಿಡೆನ್ಸಸ್ ನಾನು ಕೊಡ್ತೀನಿ. ಬಟ್ ಟು ಪ್ರೂವ್ ಯುವರ್ ಇನ್ನಸೆಂಟ್ ಪ್ರೈಮರಿಲಿ ನಿಮ್ಮ ಮೇಲೆನೆ ಹೊಣೆ ಇದೆ, ನೀವು ಪ್ರೂವ್ ಮಾಡ್ಕೋಬೇಕು ನಾನ್ ಮಾಡಿಲ್ಲ ಅನ್ನೋದು. ಲೇಟರ್ ಇಟ್ ಕಮ್ಸ್ ದಟ್ ನೀವು ಪ್ರೂವ್ ಮಾಡಿಲ್ಲ, ಎಲ್ಲ ರೀತಿ ನೀವು ಶೋ ಮಾಡಿದ್ರಿ, CCTV ಫುಟೇಜ್ ಇದೆ, ಇದಿದೆ ಅದಿದೆ, ನಾನ್ ಮಾಡಿಲ್ಲ ಅನ್ನೋದಕ್ಕೆ ಎಲ್ಲ ಸಾಕ್ಷಿ ಇದೆ ಅಂತ. ಬಟ್ ಆಗ ಹುಡುಗಿ ಕಡೆಗೆ ಬರ್ಡನ್ ಶಿಫ್ಟ್ ಆಗುತ್ತೆ ದಟ್ ಇವರೇ ಮಾಡಿರೋದು ಅನ್ನೋದಕ್ಕೆ ಈ ಸಾಕ್ಷಿಗಳಿದಾವೆ. ಓಕೆ ಸ್ಟಾರ್ಟಿಂಗ್ ಯು ಆರ್ ದ ಇದು ನೀನ್ ಪ್ರೂವ್ ಮಾಡ್ಕೊಂಡು ನಿನ್ ಕಡೆ ಸಾಕ್ಷಿ ಜಾಸ್ತಿ ಬರ್ತಿದ್ದಂಗೆ ಈ ಕಡೆ ನಾನು ಬರೀ ಒಂದು ಬೆನಿಫಿಟ್ ಆಫ್ ಡೌಟ್ ಕೊಡೋದಷ್ಟೇನೆ. ನಾನು ಒಂದು ಬೆನಿಫಿಟ್ ಆಫ್ ಡೌಟ್, ನನ್ ಕನ್ಸೆಂಟ್ ಇರ್ಲಿಲ್ಲ ಅಥವಾ ಈ ತರ ಆಗಿದೆ ಅನ್ನೋದಕ್ಕೆ ನಾನು ಬೆನಿಫಿಟ್ ಆಫ್ ಡೌಟ್ ಕೊಟ್ರೆ ಸಾಕು. ನೀವು ಪ್ರೂವ್ ಮಾಡ್ಬೇಕಾಗತ್ತೆ ಬಿಯಾಂಡ್ ರೀಸನಬಲ್ ಡೌಟ್ ಅಂತಂದ್ರೆ ಯಾವುದೇ ಡೌಟೇ ಇಲ್ಲ, ನಾನ್ ತಪ್ಪೇ ಮಾಡಿಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡ್ಬೇಕಾಗತ್ತೆ. ದೆನ್ ಐ ಕ್ಯಾನ್ ಪ್ರೊಡ್ಯೂಸ್ ಮೈ ಎವಿಡೆನ್ಸ್ ಶೋಯಿಂಗ್ ದಟ್ ಇವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ, ಅಷ್ಟು ಸಾಕು. ಅಲ್ಲ ಮೇ ಬಿ ಈ ರೂಲ್ ಮಾಡಿದ್ ಆಕ್ಚುಲಿ ಕರೆಕ್ಟ್ ಇತ್ತು, ಬಿಕಾಸ್ ಐ ಥಿಂಕ್ ಇಫ್ ಐ ಮೈಟ್ ಬಿ ರಾಂಗ್, ನಿರ್ಭಯ ಕೇಸ್ ಆದ್ಮೇಲೆ ಇದನ್ನ ಸ್ಟ್ರಿಕ್ಟ್ ಆಗಿ ಮಾಡಿ ಅಗೇನ್ಸ್ಟ್ ಲಾಸ್ ಎಲ್ಲಾನು ಇನ್ನ ಸ್ಟ್ರಿಕ್ಟರ್ ಆಗಿದೆ, ಪನಿಷ್ಮೆಂಟ್ ಎಲ್ಲ ಎನ್ಹಾನ್ಸ್ ಆಗಿದೆ. ಎಷ್ಟೋ ಜನ ಈ ತರ ಥಾಟ್ಸ್ ಇದ್ದವರು ಅದನ್ನ ಕಟ್ ಮಾಡ್ಬಿಡ್ತಾರೆ. ಬಟ್ ಅದು ಎಲ್ಲೋ ಒಂದ್ ಕಡೆ ಟು ದ ಮೇಲ್ ಕಮ್ಯುನಿಟಿ ಬ್ಯಾಕ್ ಫೈರ್ ಆಗ್ತದೆ ಅನ್ನೋದಕ್ಕೆ ಇವೆಲ್ಲ ಡಿಸ್ಕಷನ್ಸ್ ಬರ್ತಾ ಇದೆ. ರೈಟ್, ವಿಲ್ ಕಮ್ ಟು ದಿಸ್ ಪಾರ್ಟ್. ಊರ್ ಕಡೆ ಅಥವಾ ಇನ್ನ ತುಂಬಾ ಸಿಟಿಗಳ ಕಡೆ ಇದು ಒಂದಿದೆ, ಏನಪ್ಪಾ ಅಂದ್ರೆ ಹೆಣ್ಣಿಗೆ ಆಸ್ತಿ ಕೊಡಲ್ಲ. ಹೆಂಗೆ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಒಬ್ಬ ಮಗ ಇದ್ದು 4 ಹುಡುಗಿರಿದ್ರೆ ಅಣ್ಣನೇ ಎಲ್ಲ ತಗೊಂಡ್ಬಿಡ್ತಾರೆ, ಹೆಣ್ಮಕ್ಳಿಗೆ ಏನೂ ಕೊಡಲ್ಲ ಅಂದಾಗ ವಿಚ್ ಇಸ್ ವೆರಿ ಅನ್ಫೇರ್. ಯಾಕಂದ್ರೆ ನಾನು ಮಗಳೇ, ನನ್ಗೂ ಯಾಕೆ ಬರ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾರೆ, ಸ್ವಲ್ಪ ಜನ ಕೇಳಲ್ಲ. ಟೆಲ್ ಅಸ್, ಇವಾಗ ಏನ್ ಮಾಡ್ಬೇಕು ಒಬ್ರು ಲೇಡಿ ಅವ್ರಿಗೆ? ಹಳ್ಳಿ ಕಡೆ ಈಗ ಆತರ ಇಲ್ಲ, ಸಿನಾರಿಯೋ ಆಕ್ಚುಲಿ ಚೇಂಜ್ ಆಗಿದೆ. ಎಲ್ಲರೂ ಕೇಳ್ತಾರೆ ಆಸ್ತಿ ಅಂತ ಬರುವಾಗ, ಎಲ್ಲರೂ ಕೇಳ್ತಾರೆ. ಅಂಡ್ ಪಾಯಿಂಟ್ ಏನಂತಂದ್ರೆ ನಾವು ನಿಮ್ಮ ಮದ್ವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದೀವಿ, ಇಷ್ಟೆಲ್ಲ ಆವಾಗ್ಲೇನೆ ಖರ್ಚು ಮಾಡಿದೀವಿ, ಸೊ ಹಾಗಾಗಿ ಏನು ಕೊಡೋದಿಲ್ಲ, ಈಗ ಅವನು ಉಳ್ಕೊಂಡಿರೋದೇ ಸ್ವಲ್ಪ ಅನ್ನೋದು ಪಾಯಿಂಟ್ ಅಷ್ಟೇನೆ. ಸೊ ಕೇಳಲ್ಲ ಅಂತಿಲ್ಲ, ಎಲ್ಲರೂ ಕೇಳ್ತಾರೆ ಈಗ. ಅಂಡ್ ಬಿಕಾಸ್ ಆಫ್ಟರ್ 2005 ಸಿನಾರಿಯೋ ಹ್ಯಾಸ್ ಚೇಂಜ್ಡ್. ವಿನಿತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಜಡ್ಜ್ಮೆಂಟ್ ಬಂತು. ಎಲ್ಲಾ ಹುಡುಗಿಯರಾಗ್ಲಿ ಹುಡುಗರಾಗಿರ್ಲಿ ಎಷ್ಟು ಜನ ಆ ತಂದೆಗೆ ಮಕ್ಳಿದ್ದಾರೆ ಎಲ್ಲರಿಗೂ ಈಕ್ವಲ್ ಪ್ರಾಪರ್ಟಿ ರೈಟ್ಸ್ ಇರುತ್ತೆ. ಅದಾದ ನಂತರ ಈಗ ಎಲ್ಲರೂ ಏನ್ ಪ್ರಾಪರ್ಟಿ ಇದೆ ಈಕ್ವಲಿ ಡಿವೈಡ್ ಮಾಡಿ ಎಲ್ಲರಿಗೂ ಸಮಪಾಲ್ ಕೊಡಿ ಅನ್ನೋದು ಈಗ ಎಲ್ಲರಿಗೂ ಗೊತ್ತು, ಎಲ್ಲರೂ ಕೇಳ್ತಾರೆ. ಸೊ ನೀವು ಗ್ರ್ಯಾಂಡ್ ಆಗಿ ಮದುವೆ ಆಗೋ ಟೈಮಲ್ಲೇ ಅದನ್ನು ಕನ್ಸಿಡರೇಷನ್ ಇಟ್ಕೊಂಡು ಆಸ್ತಿ ಡಿವೈಡ್ ಮಾಡ್ಬಿಟ್ರೆ ಮುಂದೆ ಕಾನ್ಫ್ಲಿಕ್ಟ್ ಆಗಲ್ಲ. ಇನ್ಫ್ಯಾಕ್ಟ್ ಇವತ್ತಿನ ಡೇಟ್ ಅಲ್ಲಿ ನೀವು ವಿಲ್ ಬರ್ದಿಟ್ಬಿಡಿ ನೀಟಾಗಿ,
ಅಂಡ್ ಆಸ್ತಿ ಇಲ್ಲ ಅಂತಂದ್ರೆ ಪ್ರಾಪರ್ ಆಗಿ ಡಿವೈಡ್ ಮಾಡ್ಬಿಡಿ. ಏನಾದ್ರು ಒಂದು ಕ್ಲಾರಿಟಿ ಕೊಡಿ, ಇಲ್ಲಾಂದ್ರೆ ಫ್ಯೂಚರ್ ಅಲ್ಲಿ ತುಂಬಾ ಅದ್ರದ್ದೊಂದು ಗಲಾಟೆಗಳಾಗೆ ಅದು ಕಂಟಿನ್ಯೂ ಆಗುತ್ತೆ, ಯಾರು ಆಸ್ತಿನ ಎಂಜಾಯ್ ಮಾಡಕ್ ಆಗೋದಿಲ್ಲ. ಈಗ ವಿಲ್ ಬಗ್ಗೆ ಹೇಳಿದ್ರಿ, ವಿಲ್ ಇಸ್ ಅ ಬ್ಯೂಟಿಫುಲ್ ಟಾಪಿಕ್. ಅದ್ರ ಬಗ್ಗೆ ನಾನು ಕೇಳ್ಬೇಕಿತ್ತು ಏನು ಅಂತಂದ್ರೆ, ಒಬ್ಬರ ತಮಿಳ್ ಆಕ್ಟರ್, ಫೇಮಸ್ ತಮಿಳ್ ಆಕ್ಟರು ಅಂದ್ರೆ ಒಂದು ವಿಲ್ ಬರೀತಾರೆ ಏನು ಅಂದ್ರೆ, ನಾನು ತೀರ್ಕೊಂಡ್ಮೇಲೆ ನನ್ನ ಆಸ್ತಿಲಿ ಮೇಜರ್ ಪಾರ್ಟು ತಮಿಳ್ನಾಡು ಜನರಿಗೆ ಹೋಗ್ಬೇಕು, ನನ್ನ ಫ್ಯಾಮಿಲಿಗಲ್ಲ ಅಂತ ಬರೀತಾರೆ. ಅದೇ ತರ ಈಗ ಯಾರೋ ಒಬ್ರು ವಿಲ್ ಬರೀತಾರೆ, ಸೊ ಸೇಯಿಂಗ್ ದಟ್ ನಂದೇನು ಆಸ್ತಿ ನಾನು ಮಾಡಿದೀನಿ, ಸೇಯಿಂಗ್ ದಟ್ ಅವರೇ ಆಸ್ತಿ ಮಾಡಿರೋದು, ಪಿತ್ರಾಜಿತ ಅಲ್ಲ, ಅವರೇ ಆಸ್ತಿ ವಿಲ್ ಮಾಡ್ಕೊಂಡಿದ್ದಾರೆ. ನೀವು ಬರೆಯಕ್ ಆಗೋದು ಓನ್ಲಿ ನೀವು ಆಸ್ತಿ ಗಳಿಸಿದ್ರೇನೆ. ಅದಕ್ಕೆ ಹೌದಾ? ಓ ಓಕೆ ಓಕೆ. ಪಿತ್ರಾರ್ಜಿತ ಆಸ್ತಿಗೆ ನೀವು ಬರೆಯಕ್ ಆಗಲ್ಲ. ಬರಕ್ಕಾಗಲ್ಲ. ಓಕೆ, ಸೊ ಈಗ ನಾನು ಆಸ್ತಿ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ, ಒಂದು 500 crores ಆಸ್ತಿ ಮಾಡಿದ್ದೀನಿ. ನಾಳೆ ದಿನ ನಾನು ಅನಾಥಾಶ್ರಮಕ್ಕೆ ಕೊಡ್ಬೇಕು ಅಂತ ಇದು ಮಾಡ್ಬಿಟ್ಟಿದ್ದೀನಿ, ಎಲ್ಲ ಇದಕ್ಕೆ ಅಂತ ಬರ್ದ್ಬಿಡ್ತೀನಿ. ಈಗ ಅಚಾನಕ್ ಆಗಿ ನಾನು ಬರ್ದಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಅಚಾನಕ್ ಆಗಿ ಐ ಡೈ, ನನ್ ಮಗಂಗೋ ಮಗಳಿಗೋ ಸಿಕ್ತು, ಅವಳು ನೋಡ್ತಾಳೆ ನನಗೂ ನನ್ನ ಹೆಸರೇ ಬರ್ದಿಲ್ಲ ನಮ್ಮಪ್ಪ ಅಂತ ಅರ್ಧ ಬಿಸಾಕ್ತಾರೆ ಅಂತ ಅನ್ಕೊಳ್ಳೋಣ. ಏನಾಗುತ್ತೆ ನೆಕ್ಸ್ಟ್? ಓಕೆ, ವಿಲ್ ಬರ್ದಿರೋದು ನೀವು ಯಾರಿಗೂ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ, ನೀವ್ ಹೇಳ್ದಂತ ಆಸ್ ಇಟ್ ಈಸ್ ಕಂಡೀಷನ್ಸ್ ಅಲ್ಲಿ ಏನು ಮಾಡಕ್ ಆಗೋದಿಲ್ಲ. ಬಟ್ ನೀವು ವಿಲ್ ಬರೆಯೋದು ಒಬ್ಬ ವ್ಯಕ್ತಿ ಎಷ್ಟು ಬೇಕಾದ್ರೂ ವಿಲ್ ಬರಿಬಹುದು. ನಾನ್ ಬದುಕಿದ್ದಂಗೆ ನನ್ ಸಾಯೋ ತನಕನು ಒಂದೇ ವಿಲ್ ಬರಿಬೇಕಂತ ಇಲ್ಲ, 3-4 ವಿಲ್ ಬರಿಬಹುದು. ಲಾಸ್ಟ್ ಯಾವ ವಿಲ್ ಇರತ್ತೆ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ, ಇದು ಇವರು ಲಾಸ್ಟ್ ಇದಾಗಿತ್ತು, ಇಚ್ಛೆ ಆಗಿತ್ತು ಅಂತ. ವಿಲ್ ಇಸ್ ನಥಿಂಗ್ ಬಟ್ ಎಕ್ಸಿಕ್ಯೂಟಿಂಗ್ ಯುವರ್ ಲಾಸ್ಟ್ ವಿಶಸ್. ಸೊ ಅದನ್ನ ನಿಮ್ಮ ಇದ್ರಂಗೆ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಆಗ ನೀವು ವಿಲ್ ಹರಿದಾಕಿದ್ರಿ ಅನ್ನೋ ಮಾತ್ರಕ್ಕೆ ವಿಲ್ ಇನ್ವ್ಯಾಲಿಡೇಟ್ ಆಗೋದಿಲ್ಲ. ಆ ವಿಲ್ ಏನಾದ್ರು ರಿಜಿಸ್ಟರ್ ಮಾಡ್ಸಿದ್ರು, ದೆನ್ ಇವಾಗ ನಾವು ಎಲ್ಲರಿಗೂ ಅಡ್ವೈಸ್ ಮಾಡ್ತೀವಿ, ವಿಲ್ ಮಾಡ್ತಿದ್ರಿ ಅಂದ್ರೆ ಆ ವಿಲ್ ನ ರಿಜಿಸ್ಟರ್ ಮಾಡ್ಸಿಬಿಡಿ ಅಂತ. ಬಿಕಾಸ್ ಆ ವಿಲ್ ಜೊತೆಗೆ ಪ್ರೊಬೇಟ್ ಕೇಸ್ ಎಕ್ಸೆಟ್ರಾ ನಡೆಯುತ್ತೆ, ಅದು ಜೆನ್ಯೂನಾ ಅಲ್ವಾ ಎಕ್ಸೆಟ್ರಾ ಅನ್ನೋದು. ಅಂಡ್ ಆ ರಿಜಿಸ್ಟರ್ ಆಗಿರ್ಬೋದು, ಅದಕ್ಕೆ ವಿಟ್ನೆಸ್ ಸೈನ್ ಇಬ್ರು ಹಾಕಿರ್ತಾರೆ, ಅವರದು ಸಾಕ್ಷಿಗಳಿರತ್ತೆ. ಸೊ ಎಲ್ಲರೂ ಪಿಕ್ಚರ್ಗೆ ಬರ್ತಾರಲ್ಲ. ನೀವು ವಿಲ್ ಹರಿದಾಕಿದ್ರಿ ಅನ್ನೋ ಮಾತ್ರಕ್ಕೆ ಇನ್ವ್ಯಾಲಿಡೇಟ್ ಆಗಲ್ಲ. ಬಟ್ ಆ ವಿಷಯ ಯಾರಿಗೂ ಗೊತ್ತೇ ಇಲ್ಲ ಅಂತಂದ್ರೆ ಓಕೆ, ಗೊತ್ತಿತ್ತು ಈ ರೀತಿ ಎಕ್ಸಿಕ್ಯೂಟ್ ಆಗ್ಬೇಕಿತ್ತು ಅಂತ ಹೇಳುವಾಗ ಆ ಯಾರಿಗೆ ನಾಲೆಜ್ ಇದೆ ಅಥವಾ ಯಾರಿಗಾದ್ರೂ ಅದ್ರ ಬಗ್ಗೆ ಐಡಿಯಾ ಇದೆ, ದೆನ್ ಅವ್ರು ಅದನ್ನ ರೇಸ್ ಮಾಡ್ಬೋದು. ಈಗ ವಿಟ್ನೆಸ್ ಹಾಕಿರೋರು ಅವ್ರ ಜೊತೆ ಡೀಲ್ ಮಾಡ್ಕೊಂಡು ಅವರು ನನ್ಗೆ ಬರುತ್ತೆ ನಾನು ನಿನ್ ಕೊಡ್ತೀನಿ ಅಂತ ಅಂದ್ರೆ, ಅದು ಯೂಶಲಿ ವಿಟ್ನೆಸ್ ಹಾಕೋರ್ಗೂ ಕೊಟ್ಟಿರ್ತಾರಲ್ಲ ಸ್ವಲ್ಪ, ಸೋ ದಟ್ ವಿಟ್ನೆಸ್ ಹಾಕೋರು ನಾರ್ಮಲ್ ಆಗೇನೆ ವಿಟ್ನೆಸ್ ಹಾಕಿರ್ತಾರೆ. ಅಲ್ಲ ಅಂದ್ರೆ ಇದ್ರೆ ಬೆಟರ್ ಅಲ್ವಾ, ಅಂದ್ರೆ ಸೋ ದಟ್ ಅವ್ರು ನಾಳೆ ದಿನ ಚೇಂಜ್ ಆಗದೆ ಇರುತ್ತೆ. ಓಕೆ, ಆಲ್ರೌಂಡರ್ಸ್ ಫೈನಾನ್ಷಿಯಲ್ ಇಯರ್ ಮುಗಿದು ಹೊಸ ಫೈನಾನ್ಷಿಯಲ್ ಇಯರ್ ಶುರು ಆಗ್ತದೆ. ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆಯಪ್ಪ, ಲೋನ್ ಬೇಕು ಅಂತ ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ನಿಮಗೆ ಅಪ್ ಟು 2 crore ಲೋನ್ ನ ಕೊಡ್ಸುತ್ತೆ. ಯಾವುದೇ ಕೊಲ್ಯಾಟ್ರಲ್, ಯಾವುದೇ ಪೇಪರ್ ವರ್ಕ್ ಇಲ್ಲದೆ 4 ದಿನದಲ್ಲಿ. ಸೊ ಇವ್ರಿಗೆ 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಸೊ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡ್ಬೇಕಂತಿದ್ರೆ ನಿಧಿ ವೃದ್ಧಿನ ಚೆಕ್ಔಟ್ ಮಾಡಿ. ಆಲ್ಸೋ ಇವರು ಯಾವುದೇ ರೀತಿಯ ಚಾರ್ಜಸ್ ಕೂಡ ತಗೊಳ್ಳಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿ ಮಾಡ್ಕೊಡ್ತಾರೆ. ಸೊ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ನಿಧಿ ವೃದ್ಧಿ ಇಸ್ ದ ರೈಟ್ ಆಪ್ಷನ್. ಇವಾಗ ಅಲ್ಲ ಬೇರೆ ಈ ತರ ಏನಿದೆ ಅಂದ್ರೆ ವಿಲ್ ಪ್ರಕಾರ ಅಂದ್ರೆ ವಿಲ್ ಅಂತ ಹೇಳುವಾಗ ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ ಒಬ್ಬ ವ್ಯಕ್ತಿ ಸಾಯೋವಾಗ ಅದು ಸತ್ತ ನಂತರ ಅವರ ಪ್ರಾಪರ್ಟಿ ಯಾವ ರೀತಿ ಹೋಗ್ಬೇಕು, ಯಾರಿಗ್ ಹೋಗ್ಬೇಕು ಅನ್ನೋದನ್ನ ಬರ್ದಿಟ್ಟು ಹೋಗ್ತಿರೋದು. ಸೊ ಸೊ ದ್ಯಾಟ್ ಇವಾಗ ಏನಂತಂದ್ರೆ ಪ್ರಾಪರ್ಟಿ ಡಿವೈಡ್ ಮಾಡ್ತಾರೆ, ಏನ್ ಅವ್ರ ಲಾಸ್ಟ್ ಡೇಸ್ ಅಲ್ಲಿ ಮಕ್ಳು ಯಾರು ನೋಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ವಿಲ್ ಅನ್ನ ಬರೀರಿ ಅಂತ ಹೇಳೋದು. ಸೊ ದಟ್ ನೀವು ಕೊನೆ ತನಕನೂ ನಿಮ್ ಆಸ್ತಿ ಎಂಜಾಯ್ ಮಾಡಿ, ಅದಾದ್ಮೇಲೆ ಆ ಪ್ರಾಪರ್ಟಿ ನಿಮ್ ಮಕ್ಳಿಗೆ ಹೋಗ್ಲಿ, ಅಥವಾ ನೀವ್ ಯಾರಿಗ್ ಅನ್ಕೊಂಡಿದಿರೋ, ನೀವ್ ಯಾರಿಗ್ ಬರ್ದಿಟ್ಟಿದಿರೋ ಅವ್ರಿಗೆ ಹೋಗ್ಲಿ. ವಿಲ್ ಇಸ್ ಸಮಥಿಂಗ್ ನೀವ್ ಯಾರಿಗ್ ಬೇಕಾದ್ರೂ ಬರಿಬಹುದು, ಮಕ್ಳಿಗೆ ಬರಿಬೇಕಂತ ಏನಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ಅಮೆರಿಕಾದಲ್ಲಿ ಯಾರಿಗಾರು ಒಬ್ರು ಬರಿಬಹುದು. ಸುಮ್ನೆ ಈಗ ನಾನು ತಗೊಂಡು ಸೆಲೆನಾ ಗೋಮೆಜ್ ಬರೀತೀನಿ ಅಂದ್ರೆ ಬರಿಬಹುದು ಅಲ್ವಾ? ಇಲ್ಲ, ಇದಾಗಿದೆ ಬಿಕಾಸ್ ಸಂಜಯ್ ದತ್ಗೆ ಯಾರೋ ಒಬ್ರು ದೊಡ್ಡ ಫ್ಯಾನ್ ಅಂತ ಸಂಜಯ್ ದತ್ಗೆ ಅವ್ರು ಬರ್ದಿದ್ರು, ಐ ಡೋಂಟ್ ನೋ ಫೇವರೇಟ್ ದಿಸ್, ಒಂದ್ ಸ್ವಲ್ಪ ಆಸ್ತಿ ಸಂಜಯ್ ದತ್ ಫ್ಯಾನ್ ಅಂತ ಬರ್ದಿದ್ರು. ಅದು ಅವ್ರಿಗೆ ಬಂತು. ಎಸ್, ಫಸ್ಟ್ ಆಸ್ತಿ ಮಾಡೋಣ, ಆಮೇಲೆ ಯಾರ ಮೇಲೆ ಬರೆಯೋಣ ಅಂತ ನೋಡೋಣ. ಇವಾಗ ಇನ್ನೊಂದು ವಿಡಿಯೋ ಮಾಡಿದ್ರಿ ನೀವು, ಏನಂದ್ರೆ ಏನೋ ಒಂದು ಸಿಚುವೇಶನ್ ಆಯ್ತು, ಎಕ್ಸ್ಟ್ರೀಮ್ ಸಿಚುವೇಶನ್, ಪೊಲೀಸ್ ನನ್ನ ಮೇಲೆ ಅಗ್ರೆಷನ್ ತೋರಿಸ್ತಾ ಇದಾರೆ. ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರು, ಏನೋ ಒಂದು ರೀಸನ್ಗೆ ಅವ್ರ ಪರ್ಸ್ನಲ್ ಇತ್ತು ಅಥವಾ ರಿಯಲಿ ಇತ್ತೋ ಗೊತ್ತಿಲ್ಲ, ಅಗ್ರೆಷನ್ ತೋರಿಸಿದ್ರೆ ವಿಡಿಯೋ ಮಾಡಕ್ ಹೋದ್ರೆ ಮಾಡಬೇಡಿ ಅಂತ ಹೇಳ್ತಾರೆ. ಬಿಕಾಸ್ ಮೀ ಬೀಯಿಂಗ್ ಇನ್ ದ ಪಬ್ಲಿಕ್ ಸ್ಪೇಸ್, ನನಗೆ ಗೊತ್ತು ನಾನು ಕಾಂಟೆಂಟ್ ಮಾಡಿ ಹಾಕಿದ್ರೆ ಜನ ನೋಡ್ತಾರೆ ಆ್ಯಂಡ್ ಅದರಿಂದ ನನಗೆ ಎಲ್ಲೋ ಒಂದು ಕಡೆ ಜಸ್ಟಿಸ್ ಸಿಗ್ಬೋದು ಅಂತ. ಬಟ್ ಪೊಲೀಸ್ ಹೇಳ್ತಾರೆ ನಾನು ಪೊಲೀಸು, ನಾನು ವಿಡಿಯೋ ಮಾಡ್ತೀನಿ, ನೀನು ಮಾಡಂಗಿಲ್ಲ ಅಂತ ಫೋನ್ ತಳ್ತಾರೆ. ಈ ಸಿಚುವೇಶನಲ್ಲಿ ನಾವು ರೆಕಾರ್ಡ್ ಮಾಡ್ಬೋದಾ ಇಲ್ವಾ? ಮಾಡಬಹುದು, ರೆಕಾರ್ಡಿಂಗ್ ಮಾಡಬಹುದು. ಓಕೆ, ಸೊ ಯಾವುದೇ ಪಬ್ಲಿಕ್ ಆಫೀಸರ್ ಪಬ್ಲಿಕ್ ಡ್ಯೂಟಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ದೆನ್ ನೀವು ಅದನ್ನ ರೆಕಾರ್ಡ್ ಮಾಡಬಹುದು. ನಿಮ್ಮ ಅಗೇನ್ಸ್ಟ್ ಆಗಿ ನೀವು ಶೋ ಮಾಡಕ್ಕೆ ಅಥವಾ ನಿಮ್ಮ ಇನ್ನಸೆನ್ಸ್ ಅನ್ನ ನೀವು ಶೋ ಮಾಡಕ್ಕೆ ನಿಮ್ಮ ಹತ್ರ ಬೇರೆ ಸಾಕ್ಷಿ ಇಲ್ಲ, ಇದನ್ನ ಬಿಟ್ರೆ. ಅಂಡ್ ಇವತ್ತು ನಿಮ್ಮ ಹತ್ರ ಕ್ಯಾಮ್ರಾ ಇದೆ, ಟೆಕ್ನಾಲಜಿ ಇದೆ, ನೀವು ರೆಕಾರ್ಡ್ ಮಾಡಬಹುದು. ಓನ್ಲಿ ಥಿಂಗ್, ಈಗ
ಅವ್ರು ಮಾಡ್ತಿರುವಂತ ಕೆಲಸ ಯಾವ್ದಾದ್ರು ಸೀಕ್ರೆಸಿ ಆಗಿರ್ಬಹುದು ಅಥವಾ ಏನಾದ್ರು ಇನ್ವೆಸ್ಟಿಗೇಷನ್ ಈ ತರ ಅಲ್ಲಿ ನೀವು ರೆಕಾರ್ಡ್ ಮಾಡ್ತೀರಿ, ನನ್ಗೆ ನೀವು ನಮ್ಮ ಮನೆಗೆ ನುಗ್ಬಿಟ್ರಿ ಆ ತರ ಅಲ್ಲ. ಬಟ್ ನೀವು ಅವ್ರು ಮಾಡ್ತಿದ್ದಾರೆ, ಅವ್ರು ನಿಮಗೆ ಹೆರಾಸ್ ಮಾಡ್ತಿದ್ದಾರೆ, ನಿಮ್ಗೆ ತೊಂದರೆ ಮಾಡ್ತಿದ್ದಾರೆ. ಬಿಕಾಸ್ ಪಬ್ಲಿಕ್ ಆಫೀಸರ್ ಪಬ್ಲಿಕ್ ಡ್ಯೂಟಿ ಪರ್ಫಾರ್ಮ್ ಮಾಡೋದು ಅವರ ಪಾರ್ಟ್ ಆಫ್ ಜಾಬ್. ಸೊ ಅದನ್ನ ನಾವು ತೊಂದರೆ ಮಾಡಕ್ ಆಗೋದಿಲ್ಲ, ಅವ್ರಿಗೆ ತೊಂದರೆ ಡಿಸ್ಟರ್ಬ್ ಮಾಡಕ್ ಆಗೋದಿಲ್ಲ. ಬಟ್ ನಿಮಗೆ ಏನಾದ್ರು ಇದ್ ಮಾಡ್ತಿದ್ದಾರೆ, ದೆನ್ ಯು ಕ್ಯಾನ್ ರೆಕಾರ್ಡ್ ಇಟ್. ಸೊ ಆನ್ ಡ್ಯೂಟಿ ಇಟ್ ಆಕ್ಟ್ಸ್ ಆಸ್ ಅನ್ ಎವಿಡೆನ್ಸ್ ಫಾರ್ ಯೋರ್ ಸೈಡ್. ಕರೆಕ್ಟ್. ಸೊ ಆನ್ ಡ್ಯೂಟಿಯಲ್ಲಿರೋ ಪೊಲೀಸ್ ನಮ್ಮನ್ನ ಅಬ್ಯೂಸ್ ಮಾಡ್ಬೋದಾ? ಅಂದ್ರೆ ನನ್ನನ್ನ ಇನ್ಫೀರಿಯರ್ ಅಂತ ತೋರಿಸಿ ನನ್ನ ಪವರ್ ಇದೆ ಅಂತ ಏನ್ ಬೇಕಾರೋ ವೈಬೋದು ಏನ್ ಬೇಕಾರೋ ಹೇಳ್ಬೋದಾ? ಇಲ್ಲ, ಬಿಕಾಸ್ ತುಂಬಾ ಮಾಡ್ತಾರಲ್ಲ ಆ ತರ. ಅದು ಮಾಡ್ತಾರೆ, ದರ್ಪ ತೋರಿಸ್ತಾರೆ, ಬಟ್ ಅಗೇನ್ ಇಟ್ಸ್ ನಾಟ್ ರೈಟ್. ಸೊ ಹಾಗಾಗಿ ನೀವು ಅದ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ನೀವು ನಿಮ್ಮ ಇನ್ನೋಸೆನ್ಸ್ ಅನ್ನ, ನಾನೇನು ಮಾಡಿರ್ಲಿಲ್ಲ, ನನ್ನ ಅಗೇನ್ಸ್ಟ್ ಇವ್ರು ಈ ತರ ಮಾಡಿದ್ದಾರೆ ಅಂತ ಹೇಳಿ ನೀವು ರೆಕಾರ್ಡ್ ಮಾಡ್ಕೋಬಹುದು. ಎಲ್ಲರೂ ಮೆಟಾ ಗ್ಲಾಸ್ ಹಾಕೋಬೇಕು ಇವಾಗ. ಇಲ್ಲ. ರ್ಯಾಂಡಮ್ಲಿ ಇಲ್ಲ, ರೆಕಾರ್ಡ್ ಮಾಡ್ತಿದ್ದಾರೆ ಈಗ ಜನ, ಆಲ್ಮೋಸ್ಟ್ ಎಲ್ಲಾ ಕಡೆ ಮಾಡ್ತಾರೆ. ಇಲ್ಲ, ರೆಕಾರ್ಡಿಂಗ್ ಅಂತ ಬಂದಾಗ ಈಗ ಸ್ಟಾಕಿಂಗ್ ಬಗ್ಗೆನೂ ಮಾತ್ರ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದೀವಿ, ಯಾರನ್ನೋ ವಿಡಿಯೋ ಮಾಡ್ತಾ ಇದ್ದೀನಿ, ಅದು ಅವ್ರಿಗೆ ಗೊತ್ತಾಗತ್ತೆ ಅಂತ ಅನ್ಕೊಳ್ಳೋಣ, ಆವಾಗ ಏನೇನ್ ಇದ್ ಮಾಡ್ಬೋದು? ಪಬ್ಲಿಕ್ ಪ್ಲೇಸ್ ಅಲ್ಲಿ ನೀವು ಪಬ್ಲಿಕ್ ನಾರ್ಮಲ್ ಆಗಿ ಫೋಟೋಸ್ ತಗೊಳ್ತಾರೆ, ವಿಡಿಯೋಸ್ ತಗೊಳ್ತಾರೆ, ಸೊ ಅದು ಪ್ರಾಬ್ಲಮ್ ಅಲ್ಲ. ಇನ್ನೊಬ್ರ ಪ್ರೈವೇಟ್ ಆಕ್ಟಿವಿಟಿನ ನೀವೇನಾರು ರೆಕಾರ್ಡ್ ಮಾಡ್ತಿದ್ದೀರಿ ಅಲ್ಲ, ಈಗ 100x ಝೂಮ್ ಇದೆ ಫೋನಲ್ಲೇ, ಲೆಟ್ಸ್ ಇಮ್ಯಾಜಿನ್ ಈಗ ಯಾರೋ ಅಲ್ಲಿ ಬರ್ತಾ ಇದಾರೆ, ಫೋಟೋ ತಗೊಂಡೆ, ಝೂಮ್ ಮಾಡ್ಕೊಂಡು ಫೋಟೋ ತಗೊಂಡೆ, ತೆಗಿತಾನೆ ಇದೀನಿ, ಇಸ್ ಇಟ್ ಅ ಕ್ರೈಮ್? ಸ್ಟಾಕಿಂಗ್ ಹೌದು, ಕ್ರೈಮ್. ಸ್ಟಾಕಿಂಗ್ ಹೌದು. ಓಕೆ, ಸ್ಟಾಕಿಂಗ್ ಏನೇನ್ ಇದಿದೆ ಅಂದ್ರೆ ರಿಪರ್ಕಷನ್ಸ್ ಅದರದ್ದು? ಅಗೇನ್ ನೀವು ಸ್ಟಾಕಿಂಗ್ ಅಲ್ಲೂ ಸಹ ಆನ್ಲೈನ್ ಸ್ಟಾಕಿಂಗ್ ಆಗಿರಬಹುದು, ಫಿಸಿಕಲಿ ಆನ್ಲೈನ್ ಸ್ಟಾಕಿಂಗ್, ನೀವು ಒಬ್ಬರನ್ನ ಫಾಲೋ ಮಾಡೋದಾಗಿರ್ಬಹುದು, ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. ನಾವು ಯಾರನ್ನಾದ್ರೂ ಆನ್ಲೈನ್ ಅಲ್ಲಿ ಈಗ ಸೆಲೆಬ್ರಿಟೀಸ್ ನ ಪೇಜ್ ಫಾಲೋ ಮಾಡ್ತಿರ್ತೀವಿ, ಅವ್ರು ಮಾಡ್ತಿರೋ ಪ್ರತಿ ಆಕ್ಟ್ನು ನಾನು ನಿಗಾ ಇಡ್ತಿದ್ದೀನಿ, ಅಥವಾ ಐ ನೋ ಎವ್ರಿಥಿಂಗ್ ಅವ್ರು ಏನೇನ್ ಮಾಡ್ತಿದ್ದಾರೆ ಎಕ್ಸೆಟ್ರಾ. ಅಂಡ್ ಇದು ನನಗೆ ಕೆಟ್ಟ ರೀತಿಯಲ್ಲಿ ನನಗೆ ತೊಂದರೆ ಅನಿಸ್ತಿದೆ, ದಾಟ್ ಕಂಡೀಷನ್ ನಾನು ನಿಮ್ಮೆಲ್ಲ ಆಕ್ಷನ್ ತಗೊಳ್ಬಹುದು, ಕಂಪ್ಲೇಂಟ್ ಮಾಡಬಹುದು, ಅಂಡ್ ಸಿವಿಯರ್ ಆಕ್ಷನ್ಸ್ ಸಹ ಆಗುತ್ತೆ. ಓಕೆ, ಸೊ ಈ ತರ ಸ್ಟಾಕಿಂಗ್ ರಿಲೇಟೆಡ್ ಯಾವ್ದಾದ್ರು ಕೇಸ್ ನೀವು ಹ್ಯಾಂಡಲ್? ಸುಮಾರು ಕೇಸಸ್ ಇದೆ. ಓಕೆ, ಸುಮಾರು ಕೇಸಸ್. ಒಂದು ಅಲ್ಲ, ಇದು ಸ್ಟಾಕಿಂಗ್ ಅನ್ಸದೇ ಇರ್ಬೋದು, ಬಟ್ ಏನು ಸ್ಟಾಕಿಂಗ್ ಆಗಿರ್ಬೋದು ಅನ್ನೋದು ಯಾವ್ದಾದ್ರು ಇದೆಯಾ? ಅಂದ್ರೆ ಜನಕ್ಕೆ, ಅಂದ್ರೆ ನಾರ್ಮಲ್ ಆಗಿ ಮಾಡ್ತಿರ್ತಾರೆ. ಸುಮಾರು ಏನಂತಂದ್ರೆ ಸೆಲೆಬ್ರಿಟೀಸ್ ನ ಸ್ಟಾಕ್ ಮಾಡೋದು ಸ್ಟಾಕಿಂಗ್ ಅಂತ ಹೇಳೋದಿಲ್ಲ, ಓಕೆ, ಬಟ್ ಅವ್ರು ಮಾಡ್ತಿರೋದು ಸ್ಟಾಕಿಂಗ್ ಏನೆ. ಓಕೆ, ನೀವು ಒಬ್ಬ ಪರ್ಸನ್ ನ ಕಾನ್ಸ್ಟೆಂಟ್ ಆಗಿ ನೀವು ಫಾಲೋ ಅಪ್ ಮಾಡ್ತಿದೀರಿ ಅಂತ ಹೇಳುವಾಗ ಅದು ಸ್ಟಾಕಿಂಗ್ ಅಂತಾನೆ ಬರುತ್ತೆ. ಆ ಪರ್ಸನ್ಗೆ ನೀವು ತೊಂದರೆನೂ ಮಾಡ್ತೀರಿ, ಅಥವಾ ನೀವು ಮಾಡ್ತಿರೋಂತ ಸ್ಟಾಕಿಂಗ್ ಇಂದ ಅವ್ರಿಗೆ ಏನಾದ್ರೂ ಸರಿ ಅನಿಸ್ತಿಲ್ಲ, ಸಮಥಿಂಗ್ ಫಿಶಿ, ಅಥವಾ ಅವರಿಗೆ ಸರಿ ಅನಿಸ್ತಿಲ್ಲ ಅವರ ಒಂದು ಪರ್ಸನಲ್ ಪ್ರೈವೇಟ್ ಸ್ಪೇಸ್ಗೆ, ದೆನ್ ಆಗ ಅವ್ರ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬಹುದು. ಓಕೆ, ಸೇ ಫಾರ್ ಕಂಪನೀಸ್ ಅಲ್ಲಿ ಜನರಲಿ ಈ ಒಂದು ಸ್ಟಾಕಿಂಗ್ ಜಾಸ್ತಿ, ಹುಡುಗಿಯರು ನನ್ನನ್ನ ನೋಡ್ತಾ ಇರ್ತಾರೆ, ಕಮೆಂಟ್ ಮಾಡ್ತಾರೆ, ನಾನು ಈ ಡ್ರೆಸ್ ಹಾಕೊಂಬಂದೆ ಅದು ಇದು ಅಂತ ಎಲ್ಲ ಹೇಳಿ, ಅಲ್ಲಿ ಆ ಕೇಸಸ್ ತುಂಬಾ ಇರುತ್ತೆ. ಹುಡುಗರನ್ನ ಸ್ಟಾಕ್ ಮಾಡಿದಾರೆ ಯಾರಾದ್ರೂ ನಿಮ್ ಕೇಸಲ್ಲಿ? ಒಂದ್ ಹೇಳಿ ಎಕ್ಸಾಂಪಲ್. ಹುಡುಗಿರ್ ನಾವ್ ನೋಡ್ತಾ ಇರ್ತೀವಿ, ಹುಡುಗರು ನಮ್ ಜಾಸ್ತಿ ಗೊತ್ತಾಗಲ್ಲ, ವಿ ವಾಂಟ್ ಟು ಶೋ ದಟ್ ಸೈಡ್. ಇಲ್ಲ, ಆಕ್ಚುಲಿ ಹುಡುಗರ್ನು ಸ್ಟಾಕ್ ಮಾಡ್ತಾರೆ. ಓನ್ಲಿ ಥಿಂಗ್ ಇಸ್ ನಮಗೆ ಸ್ಪೆಷಲ್ ಆಗಿ ಸ್ಟಾಕಿಂಗ್ ಅಂತ ಹೇಳುವಾಗ ಅಗೇನ್ ವಿಮೆನ್ ಲಾ ಇಲ್ಲ ಅಂತ ಅಷ್ಟೇ. ಹುಡುಗರ್ಗೆ ಯಾರು ನೋಡಲ್ಲ, ಮಿಸ್ ಆಗಿ ನೋಡ್ತಾ ಇದಾರೆ ಅಂದ್ರೆ ಟೇಕ್ ಇಟ್ ಪಾಸಿಟಿವ್ಲಿ ಅಂತ ಅನ್ಕೋಬೇಕು. ನಿಮಗೆ ತೊಂದರೆ ಆಗ್ತಿದೆ ಅನ್ನೋದಾದ್ರೆ ಬೇರೆ ವಿಷಯ ಅಲ್ಲ. ಬಿಕಾಸ್ ಯು ಸ್ಪೋಕ್ ಅಬೌಟ್ ಆಫೀಸ್ ಸ್ಪೇಸಸ್, ಅಲ್ಲೂ ಎಷ್ಟೋ ಹುಡುಗರು ಪಾಶ್ ಆಕ್ಟ್ ನ ಇದನ್ ಮಾಡಿದಾರೆ, ನಮ್ಮ ಮ್ಯಾನೇಜರ್ ನಮ್ಮ ಮೇಲೆ ಸೆಕ್ಸುವಲಿ ಅಡ್ವಾನ್ಸಸ್ ಮಾಡಿದಾರೆ, ನಮ್ಗೆ ಇಷ್ಟ ಆಗಲ್ಲ, ಹಂಗೆ ಹಂಗೆ. ಓಕೆ, ಈಗ ಸೇ ಫಾರ್ ಅನ್ ಎಕ್ಸಾಂಪಲ್, ಒಂದು ಹುಡುಗಿ ಒಂದು ಬಸ್ನ ಡೈಲಿ ಈ ಬಸ್ಗೆ ಹೋಗ್ತಿದ್ದಾರೆ, 850 ಬಸ್ ಅಂತ ಅನ್ಕೊಳ್ಳೋಣ. ಅದೇ ಹುಡುಗ 850 ಬಸ್ಗೆ ಹಚ್ತಾನೆ, ರಾಜಾವಲಿ ಕತೆ. ಓಕೆ, ಸೊ ಇದನ್ನ ಅಂದ್ರೆ ಈಗ ಅವಳಿಗೆ ಅನ್ಸ್ತಿದೆ ಇವನ್ನ ಫಾಲೋ ಮಾಡ್ತಾ ಇದ್ದಾನೆ ನನ್ನ ಅಂತ ಅನ್ಕೊಳ್ಳೋಣ ಅಂತ ಅವಳು ಬಂದು ಕಂಪ್ಲೇಂಟ್ ಮಾಡಿದ್ರೆ ಪಕ್ಕ ಅಂದರ್ ಆಗ್ತಾನೆ ಅವನು. ಬಟ್ ಪ್ರಾಬ್ಲಿ ಹಿ ಈಸ್ ಆಲ್ಸೋ ಗೋಯಿಂಗ್ ಟು ದ ಸೇಮ್ ಆಫೀಸ್, ನಿಯರ್ ಬೈ ಆಫೀಸ್ ಇರ್ಬೋದು. ಬಟ್ ಅವ್ನು ನೋಡ್ತಾ ಇರೋದು ಅವಾಗ ಈಗ ಯೂಶಲಿ ಏನಾಗುತ್ತೆ ಅಂದ್ರೆ, ಜಿಮ್ಮದ್ ಮಾತಾಡ್ಬೇಕು ಅಂತ ಹೇಳಿದ್ರೆ ನೀವು, ಸೊ ಏನಾಗುತ್ತೆ ಅಂತಂದ್ರೆ ಜಿಮ್ ಆಗಿರ್ಲಿ ಒಂದ್ ಸ್ವಲ್ಪ ವರ್ಕೌಟ್ ಮಾಡಾದ್ಮೇಲೆ ವಿ ಝೋನ್ ಔಟ್, ಅಂದ್ರೆ ಯಾರೋ ನೋಡ್ತಿರ್ತೀವಿ, ಗೊತ್ತಾಗಲ್ಲ ನಮ್ಗೆ. ಜಿಮ್ ಸೆಟಪ್ ಹಂಗಿರುತ್ತೆ, ವೆರಿನ್ ಈಗ ನಾವು ಹೋಗೋ ಜಿಮ್ ಅಲ್ಲಿ ಹೆಂಗಿದೆ, ಟ್ರೆಡ್ಮಿಲ್ ಹಾಕಿದ್ದಾರೆ, ಮುಂದೆ ಫುಲ್ ವರ್ಕೌಟ್ ಏರಿಯಾ ಇದೆ, ಸುಮ್ನೆ ಹಿಂಗ್ ನೋಡಿದ್ರು ಎಲ್ಲ ಕಾಣಿಸ್ತಾರೆ. ಅವಾಗ ಐ ಕಾಂಟ್ಯಾಕ್ಟ್ ಆಗಿ ಇವ್ನ ಸೊ ಯೂಶಲಿ ಏನಾಗುತ್ತೆ ಗೊತ್ತಾ, ಒಂದ್ಸರಿ ನೋಡ್ತೀರಾ, ಇದಾಗೋಯ್ತು, ಛೇ ನೆಕ್ಸ್ಟ್ ಟೈಮ್ ನೋಡ್ತಿರ್ತಾರೆ. ಸೊ ಅದು ಸ್ಟಾಕಿಂಗ್ ಅಂತ ಕನ್ಸಿಡರ್ ಆಗುತ್ತಾ? ನೀವು ಹುಡುಗಿರ ನೋಡ್ತಿದ್ರಿ ಅಂತಂದ್ರೆ ಸ್ಟಾಕಿಂಗ್ ಅಂತ ಆಗುತ್ತೆ ಅಷ್ಟೇ. ಐ ಮೀನ್ ಸಿ, ನೀವು ಸುಮ್ನೆ ಈ ತರ ನೋಡ್ತಿದ್ರಿ ಅಥವಾ ಝೋನ್ ಔಟ್ ಆದ್ರಿ, ನನ್ಗೆ ಯಾವ್ದು ಇಂಟೆನ್ಷನ್ ಇಲ್ಲ, ದೆನ್ ಪ್ರಾಬ್ಲಮ್ ಇಲ್ಲ. ಇಂಟೆನ್ಷನ್ ಇದ್ದು ನೀವು ಏನಾದ್ರು ಮಾಡ್ತಿದ್ದೀರಿ, ದೆನ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ಬಿಕಾಸ್ ಜಿಮ್ ಅಲ್ಲೂ ನಾನು ನೋಡಿ, ಜಿಮ್ ಅಲ್ಲಿ ಈಗ ನೀವು ಝೋನ್ ಔಟ್ ಆದ್ರಿ, ಎಕ್ಸ್ಟ್ರೀಮ್ ವರ್ಕ್ಔಟ್ ಆಯ್ತು, ದೆನ್ ಅಲ್ಲಿ ಅದನ್ನ ನಾವು ಸ್ಟಾಕಿಂಗ್ ಅಂತ ಹೇಳಕ್ ಆಗೋದಿಲ್ಲ. ಬಟ್ ನೀವು ದಿನ ಅದೇ ಟೈಮ್ಗೆ ಹೋಗೋದು, ಬೇಕಂತಲೇನೆ ನೋಡೋದು ಎಕ್ಸೆಟ್ರಾ ಏನಾದ್ರು ಲೀಡ್ ಆಗ್ತದೆ,
ದೆನ್ ಅದು ಸ್ಟಾಕಿಂಗ್ ಅಲ್ಲಿನೇ ಬರುತ್ತೆ. ನಾನು ಯಾಕಂದ್ರೆ ನಾನು ನೋಡಿದೀನಿ, ನನ್ನ ಕಣ್ಣಾರೆ ಕಾಣಿಸಿದೆ. ಸ್ವಲ್ಪ ಜನ ಹಿಂಗ್ ನೋಡೋ ಆಂಗಲ್ ಅಲ್ಲಿ ನೋಡಿದ್ರೆ ಹ್ಮ್. ಇವ್ರು ಆಕ್ಚುಲಿ ಆ ಇಂಟೆನ್ಷನ್ ನೋಡ್ತಾರೆ ಅಂತ ಅನ್ಸುತ್ತೆ. ನಾನು ಜಜ್ಮೆಂಟ್ ಮಾಡಕ್ ಇಷ್ಟಪಡಲ್ಲ, ಹಿಂಗೆ ನೋಡೋದು. ಸೊ ಆಬ್ವಿಯಸ್ಲಿ ಯಾರಿಗಾರೋ ಅದು ಸ್ಟಾಕಿಂಗ್ ಅಂತ ಅನ್ನಿಸ್ಬೋದು. ಬಿಕಾಸ್ US ಅಲ್ಲಿ ದೊಡ್ಡ ಸೀನ್ ಆಗಿತ್ತು ವೇರಿನ್ ಯಾರೋ ಒಬ್ರು ಕ್ಯಾಮ್ರಾ ಇಟ್ಟಿರ್ತಾರೆ, ಸುಮ್ಮನೆ ಪಾಸ್ ಆಗ್ತಿರ್ಬೇಕಾದ್ರೆ ನ್ಯಾಚುರಲ್ ನೋಡೋದು, ಅದನ್ನೇ ಹಿಡ್ಕೊಂಡು ದಿಸ್ ಈಸ್ ಅ ಕ್ರೀಪ್, ಈಸ್ ಎ ದಟ್ ಅಂತ ಕಾನ್ವರ್ಸೇಷನ್ ಬರುತ್ತೆ ಅಂತ ಮಾತಾಡಿದ್ರು. ಲೆಟ್ಸ್ ಕಮ್ ಟು ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಇವಾಗ UPI ಬಂದ್ಮೇಲೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಬಂದ್ಮೇಲೆ ಯೂಶಲಿ ಎಲ್ಲ ಕಡೆ ನೀವು ಬೈಕ್ ತೊಗೋಬೇಕಂದ್ರು, ಕಾರ್ ತೊಗೋಬೇಕಂದ್ರು, ಏನೇ ತೊಗೋಬೇಕಂದ್ರು ಜಾಸ್ತಿ ಆನ್ಲೈನೇ ಮಾಡಿ ಅಂತಾರೆ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಎಷ್ಟು ಲಿಮಿಟ್ ಇದೆ? ಹೌ ಮಚ್ ಕ್ಯಾನ್ ಯು ಡೂ ಇಟ್ ಇನ್ ಕ್ಯಾಶ್, ಹೌ ಮಚ್ ಕ್ಯಾನ್ ಯು ಡೂ ಇಟ್ ಇನ್ ಆನ್ಲೈನ್ ಲೀಗಲ್ ಆಗಿ ಮಾತಾಡೋದಾದ್ರೆ? ಈಗ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಮಾರ್ಚಿಂದ ಏನು ಇಂಪ್ಲಿಮೆಂಟ್ ಆಗಿದೆ ಅದರ ಪ್ರಕಾರ ಇಷ್ಟೇ ಕ್ಯಾಶ್ ಟ್ರಾನ್ಸಾಕ್ಷನ್ ಲಿಮಿಟ್ ಅಂತ ಬ್ಯಾಂಕ್ ಆಲ್ರೆಡಿ ನಿಮಗೆ 1 lakh ಜಾಸ್ತಿ ನೀವು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗೋದಿಲ್ಲ, 2 ಲಕ್ಷಕ್ಕಿಂತ ಜಾಸ್ತಿ ನೀವು ತೊಗೊಳಕ್ಕಾಗೋದಿಲ್ಲ, ಎಕ್ಸೆಟ್ರಾ ಇದೆ. ಬಟ್ ಸ್ಪೆಸಿಫಿಕ್ ಆಗಿ ಇಫ್ ದ ಸೋರ್ಸಸ್ ಆರ್ ಪ್ರಾಪರ್ ನೋನ್ ಸೋರ್ಸ್ ಬರ್ತಾ ಇದೆ ದೆನ್ ಪ್ರಾಬ್ಲಮ್ ಇಲ್ಲ. ಸುಮಾರು ಜನ ಅದೊಂದು ರೀಲ್ ವೈರಲ್ ಆಯ್ತು, ಮನೆಯಲ್ಲಿ ದುಡ್ಡು ಇಟ್ಕೊಳ್ಳೋಂಗಿಲ್ಲ, ಇಷ್ಟು ದುಡ್ಡು ಇಟ್ಕೊಳ್ಳೋಂಗಿಲ್ಲ, ಇಟ್ಕೋಬಹುದು, ಮನೆ ಎತ್ಕೊಂಡು ಬ್ಯಾಂಕ್ ಹಾಕ್ಬೇಕಂತೇನಿಲ್ಲ, ಮನೆಯಲ್ಲಿ ಇಟ್ಕೋಬಹುದು. ಓನ್ಲಿ ಥಿಂಗ್ ಇಸ್ ನಿಮಗೆ ಬರ್ತಿರೋಂಥ ಕ್ಯಾಶ್ ಆಗಲಿ, ಮನೇಲಿ ಇರುವಂಥ ಕ್ಯಾಶ್ದು ನೀವು ಸೋರ್ಸ್ ಹೇಳ್ಬಹುದು. ದೆನ್ ನಿಮ್ಮ ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಷಿಯಲ್ಸ್ ಬರ್ತಾರೆ, ನೀವು ಆ ಸೋರ್ಸ್ ಎಲ್ಲ ಹೇಳ್ಬೋದು, ಇದಕ್ಕೆ ಎಲ್ಲಿಂದ ಬಂದಿದೆ, ಏನು ಪ್ರಾಪರ್ ಸೋರ್ಸ್ ಇದೆ, ಪ್ರಾಬ್ಲಮ್ ಇಲ್ಲ. ಬೇಸಿಕಲಿ ಸಮೋಸ ಅಂಗಡಿ ಎಲ್ಲ ಇದಿರುತ್ತೆ, ಕರೆಕ್ಟ್. ಅವ್ರ ಬಿಲ್ ಕೊಟ್ಟು ನನ್ನ ಬಿಲ್ ಮ್ಯಾಚ್ ಮಾಡೋ ಡಾಕ್ಯುಮೆಂಟ್ಸ್ ಕ್ಯಾಶ್ ಇತ್ತು ಅಂತಂದ್ರೆ, ಈಗ ನನ್ನ ಹತ್ರ ಪ್ರಾಪರ್ಟೀಸ್ ಇದೆ, ನಂಗೆ ಪ್ರತಿ ತಿಂಗಳು ಬಂದೇ ಬರುತ್ತೆ ರೆಂಟ್, ಸೊ ಕ್ಯಾಶ್ ಅಲ್ಲೇ ಬರುತ್ತೆ. ಸೊ ಇದೆ ನನ್ನ ಹತ್ರ ದುಡ್ಡು. ಬ್ಯಾಂಕ್ ಅಂದಾಗ ನಂಗೆ ಒಂದು ಬ್ಯೂಟಿಫುಲ್ ರೀಸೆಂಟ್ ಆಗಿ ಆಗ್ತಿರೋದು ನೋಡಿದೆ. ಮೈಸೂರಲ್ಲಿ ಕೆಲವೊಂದ್ ಕಡೆ, ಬೆಂಗಳೂರು ಮಲ್ಲೇಶ್ವರಮಲ್ಲಿ ಕೂಡ ಬ್ಯಾಂಕ್ಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕೆಲವೊಂದು ಬ್ಯಾಂಕ್ಸ್ ಅಲ್ಲಿ ಇಟ್ಟಿರೋ ಚಿನ್ನನ ಕೆಲವೊಂದು ಗೋಲ್ಡ್ ಸ್ಮಿತ್ ಜೊತೆ ನೆಕ್ಸಸ್ ಮಾಡ್ಕೊಂಡು ಅದನ್ನ ಕರಗಿಸಿ ಕಾಪರ್ ತರ ಮೆಟಲ್ಸ್ ಜೊತೆ ಕಡಿಮೆ ಮಾಡಿ ಈ ತರ ಎಲ್ಲ ಸ್ಕ್ಯಾಮ್ಗಳು ಮಾಡ್ತಾರೆ. ಸೊ ಗೋಲ್ಡ್ ಅನ್ನೋ ವಿಷಯ ಬಂದಾಗ ಒಬ್ಬ ಕನ್ಸ್ಯೂಮರ್ ಏನನ್ನ ಮೈಂಡಲ್ಲಿ ಇಟ್ಕೋಬೇಕು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಿರ್ಬೇಕಾದ್ರೆ ಥ್ರೂ ಲಾಸ್? ಬಿಕಾಸ್ ಇವಾಗ ನಾಳೆ ನಾನು ಡಿಕ್ಲೇರ್ ಮಾಡಿದ್ದೀನಿ, ನನ್ನ ಹೆಸರಲ್ಲಿದೆ, ಬಟ್ ನಾಳೆ ಅದು ಮಿಸ್ ಮ್ಯಾಚ್ ಆಗಿದೆ ಅಂತ ಹೇಳಿದಾಗ ನನಗೆ ಅದ್ರ ಪ್ರೊಟೆಕ್ಷನ್ ಸಿಗುತ್ತಾ? ಬ್ಯಾಂಕ್ ಮಾಡ್ತಿರೋ ಯಾವುದೇ ಈ ರೀತಿ ಫ್ರಾಡ್ ಇದ್ರೂ ಸಹ ಸ್ಪೆಸಿಫಿಕ್ ಪೋರ್ಟಲ್ಸ್ ಇದೆ. ಬ್ಯಾಂಕ್ನ ಪೋರ್ಟಲ್ ಅಲ್ಲಿ ನೀವು ಅದನ್ನ ಕಂಪ್ಲೇಂಟ್ ರೈಸ್ ಮಾಡಬಹುದು, ಕ್ರಿಮಿನಲ್ ಆಕ್ಷನ್ ಏನೇ ಆಗುತ್ತೆ ಇದಕ್ಕೆ. ಬಟ್ ನೀವು ಆಸ್ ಅ ಕನ್ಸ್ಯೂಮರ್ ನೀವು ಇಡ್ತಿದ್ದೀರಿ ನಿಮ್ಮ ಗೋಲ್ಡ್ ಅಂತ ಹೇಳುವಾಗ ಪ್ರತಿಯೊಂದಕ್ಕೂ ನೀವು ಪರ್ಚೇಸ್ ಮಾಡಿದಂಥ ಚೀಟಿಗಳೂ ಇರುತ್ತೆ. ಆ್ಯಂಡ್ ಇವತ್ತು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, ಅದಕ್ಕೆ ಮುಂಚೆನೂ ನಾವು ಕಸ್ಟಮರಿ ಮನೆಗಳಲ್ಲಿ ಇಟ್ಕೊಳ್ತಾರೆ ಬಿಲ್, ಗೋಲ್ಡ್ ಎಕ್ಸೆಟ್ರಾ ಅಂತ ಹೇಳುವಾಗ. ಸೊ ಆ ಬಿಲ್ಸ್ನ ಎಕ್ಸೆಟ್ರಾ ನೀವು ಪ್ರಾಪರಾಗಿ ಮೇಂಟೈನ್ ಮಾಡಲೇಬೇಕಾಗತ್ತೆ ಟುಮಾರೋ ಟು ಶೋ ದ್ಯಾಟ್ ನಾನು ತಗೊಂಡಂಥ ಒಡವೆ. ಆ್ಯಂಡ್ ಇವಾಗ ನಿಮಗೆಲ್ಲ ಡಿಜಿಟಲ್ ಫೋಟೋಸ್ ಜೊತೆಗೆ ಕಾರ್ಡ್ ಎಲ್ಲನೂ ಸಹ ಬರುತ್ತೆ ಬಿಲ್ಲಲ್ಲಿ. ಸೊ ನಾನು ಇದು ಒಡವೆ ತಗೊಂಡಿರೋದು ಇದು ಇಷ್ಟು ಗ್ರಾಮ್ ಒರಿಜಿನಲ್ ಆಗಿತ್ತು ಅನ್ನೋದನ್ನ ನೀವು ಶೋ ಮಾಡೋದಕ್ಕೆ ನಿಮ್ಗೆ ಆ ಬಿಲ್ಸ್ ಬೇಕೇ ಬೇಕು. ಸೊ ನೀವು ಇಡುವಾಗ ನೀವು ಪ್ರಾಪರ್ ಆಗಿ ಫೋಟೋಸ್ ಎಲ್ಲ ತಗೊಳ್ಬಹುದು. ಅವ್ರು ಎಷ್ಟು ಬರೆದಿದ್ದಾರೆ, ಯೂಶಲಿ ಏನಾಗುತ್ತೆ ಅವ್ರು ಬರಿಬೇಕಾದ್ರೆ ಚೂರು ಗ್ರಾಮ್ಸ್ ಕಮ್ಮಿ ಬರೀತಾರೆ, ದಟ್ ಬ್ಯಾಂಕ್ ಇಷ್ಟೇ ಅಕ್ಸೆಪ್ಟ್ ಮಾಡೋದು, ಈ ರೀತಿ ಅಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳಿ ಬರೆಯೋಗ್ಲಿಕ್ಕೆ ಅವ್ರು ಕಮ್ಮಿ ಬರೀತಾರೆ. ಸೊ ಗೋಲ್ಡ್ ಪಾನ್ ಮಾಡಕ್ ಹೋಗ್ತಿದ್ವಿ ಅಂತ ಹೇಳಾಗ ಎಷ್ಟು ಲೀಗಲ್ ಲಿಮಿಟ್ಸ್ ನನಗೆ ಗೊತ್ತಿಲ್ಲ. ಲೀಗಲ್ ಲಿಮಿಟ್ಸ್ ಅಲ್ಲ, ಅವ್ರ ಅಂದಾಜ್ ಮೇಲೆ ಬರೀತಾರೆ. ಆಕ್ಚುಲಿ ಈವನ್ ಐ ಹ್ಯಾವ್ ಸೀನ್ ದಟ್. ಅಂದಾಜ್ ಮೇಲೆ ಬರೀತಾರೆ, ಇಲ್ಲ ಮೇಡಮ್ ಇದು ಹಿಂಗೇನೆ ಬರೆಯೋದು, ಇಷ್ಟಿಷ್ಟೇನೆ ಬರೆಯಕ್ಕಾಗೋದು. ನಾ 10 ಗ್ರಾಮ್ ಚೈನ್ ಇಟ್ರೆ ಅದರಲ್ಲಿ ಒಂದು 7 ಗ್ರಾಮ್ಸ್ ಏನೇ ಹಾಕ್ತಾರ ಅವರು. ಸೊ ಯಾಕೆ ಏನು ಅಂತಂದ್ರೆ, ಇಲ್ಲ ಅದು ನಾವು ಇಷ್ಟೇ ಬರೆಯೋದು, ಹಿಂಗೇನೆ, ನೀವು ಚಿಂತೆ ಮಾಡ್ಬೇಡಿ. ಸೊ 3 ಗ್ರಾಮ್ ಹೋದ್ರೆ ಮುಗೀತು, ಮಾತಾಡಕ್ಕಾಗಲ್ಲ ನಾವು. ಓ ಮೈ ಗಾಡ್, ನೈಸ್. ಓಕೆ, ಈಗ ಬ್ಯಾಂಕ್ ಅಂತ ಮಾತಾಡ್ತಿದ್ವಿ, ಫಿನಾನ್ಷಿಯಲ್ ಫ್ರಾಡ್ ತುಂಬ ಆಗುತ್ತೆ. ಅಂದರೆ ಈಗ ನನಗೆ ಆಗಿದ್ರು, ನನ್ನ ತಮ್ಮನ ಏನೋ ಒಂದು ಕಾಸು ಕಳಿಸ್ಬೇಕಿತ್ತು, ಅದನ್ನು ಬೇರೆಯವ್ರಿಗೆ ಕಳಿಸ್ಬಿಟ್ಟೆ ನಾನು ಬೈ ಮಿಸ್ಟೇಕ್. UPI ಒಂದು ನಂಬರ್ ಆ ಕಡೆ ಈ ಕಡೆ ಆಗಿ ಅದನ್ನು ನಾನು ರಿಕವರ್ ಮಾಡ್ಕೊಳಕ್ಕಾಗಲಿಲ್ಲ. ಓಕೆನಾ? ಸೊ ಸುಮಾರು ನಾನು ಫಾಲೋ ಅಪ್ ಮಾಡಿದೆ, ಪೊಲೀಸ್ ಕಂಪ್ಲೇಂಟು ಎಲ್ಲ ಕೊಟ್ರು ಏನೂ ಆಗಲಿಲ್ಲ, ಬಿಟ್ಟೆ. ಫಾರ್ ಅನ್ ಎಕ್ಸಾಂಪಲ್, ನಾಳೆ ಯಾರಿಗೋ ಒಬ್ರಿಗೆ ಒಂದು 2 ಲಕ್ಷ ಬಂದು ಬ್ಯಾಂಕಿಗೆ ಬಿತ್ತು ಅಂತ ಅನ್ಕೊಳ್ಳೋಣ. ಹೆಂಗೋ ಇದಾಗಿ ಬಂತು, ಸೀದಾ ಬುಕ್ ಮಾಡಿದೆ, ಯಾವುದೋ ಒಂದು ಫಾರಿನ್ ಇದಕ್ಕೆ ಹೋದ, ಟ್ರಿಪ್ಗೆ ಹೋದ, ಎಲ್ಲ ಖರ್ಚು ಮಾಡ್ಕೊಂಡು ಬಂದ. ಈಗ ಲಾ ಪ್ರಕಾರ ಅವ್ನು ಏನೇನು ಮಾಡಬೇಕಾಗತ್ತೆ? ಈಗ ನಾಳೆ ದಿನ ಬಂದು ಬ್ಯಾಂಕ್ ಅಫಿಷಿಯಲ್ಸ್ ಅವ್ನ ಮನೆ ಮುಂದೆ ಬಂದರೆ ಏನೇನಾಗುತ್ತೆ? ನಿಮಗೆ ಆಕ್ಚುಲಿ ಇದು ನಿಮ್ದಲ್ಲ ಅಂತ ಗೊತ್ತು, ಓಕೆ, ಅಂಡ್ ಅದು ನಿಮ್ಮ ಅಕೌಂಟಿಗೆ ಬಂದಿದೆ. ಹೌದು. ಸೊ ಫಸ್ಟ್ ಸ್ವಲ್ಪ ಕಾದ್ ನೋಡಿ, ಇಮಿಡಿಯೇಟ್ ಫಾರಿನ್ ಹೋಗೋಕ್ಕಿಂತ ಮುಂಚೆ ಕಾದ್ ನೋಡಿ. ಅಂಡ್ ಇಫ್ ಇನ್ ಬಿಕಾಸ್ ರಿವರ್ಸಿಂಗ್ ಪ್ರಾಸೆಸ್ ಇದೆ ನಮಗೆ. ದುಡ್ಡು ಯಾರ ಅಕೌಂಟ್ ಇಂದ ಬಂದಿರತ್ತೆ, ಯಾರು ಕಳ್ಸಿದ್ದಾರೆ ಅವ್ರಿಗೆ ಗೊತ್ತಿರತ್ತೆ ಇದು ಬೇರೆ ಅಕೌಂಟಿಗೆ ಹೋಯ್ತು ಅನ್ನೋದು. ಸೊ ಅವ್ರ ಅದನ್ನ ರಿವರ್ಸ್ ಮಾಡಿಸ್ಕೋಬಹುದು. ಬ್ಯಾಂಕ್ ಅಫಿಷಿಯಲ್ಸ್ ಗೆ ಅವರು ತಿಳಿಸಿ ಕಂಪ್ಲೇಂಟ್ ಮಾಡಿ, ಆಗ್ಲಿಲ್ಲ ಅಂತ ಹೇಳುವಾಗ ನೀವು ಕಂಪ್ಲೇಂಟ್ ಎಕ್ಸೆಟ್ರಾ ಅನ್ನೋದು ಮಾಡಿರ್ತೀರಿ. ಒಂದು 6 ತಿಂಗಳು ಯಾರು ಬರ್ಲಿಲ್ಲ, ಸ್ಪೆಸಿಫಿಕ್ ಲಾಸ್ ಅಂತ ಇಲ್ಲ ಇದಕ್ಕೆ. ಬಟ್ ಇಫ್ ಇನ್ ಕೇಸ್ ಆತರ ಬಂತು, ಬಿಕಾಸ್ ಯೂಶಲಿ ದುಡ್ಡು ಅಂತ ಹೇಳುವಾಗ ರಿವರ್ಸಿಂಗ್ ಮಾಡ್ತಾರೆ, ಆಗ್ಲಿಲ್ಲ, ಯಾರು ಕೇಳಲೇ ಇಲ್ಲ, 6 ತಿಂಗಳಾಯ್ತು, ದೆನ್ ನೀವ್ ಏನಾದ್ರು ಖರ್ಚು ಮಾಡ್ಕೊಳ್ಳಿ.
6 ಬಟ್ ತಿಂಗಳು ಇಫ್ ಇನ್ 6 ತಿಂಗಳು ಅಂತಂದ್ರೆ ಒಂದು ಪ್ರಾಬಬ್ಲಿ ವೇಟ್ ಫಾರ್ ಸಮ್ ವೇಟ್ ಟೈಮ್. ಮಾಡಿದೆ ಸರ್, ಯಾರು ಬರ್ಲಿಲ್ಲ. ಯಾರು ಅದನ್ನ ಕ್ಲೇಮೇ ಮಾಡ್ತಿಲ್ಲ ಅಂತ ಹೇಳುವಾಗ ಸ್ಪೆಸಿಫಿಕ್ ಲಾಸ್ ಅಂತ ಇಲ್ಲ, ಬಟ್ ನಿಮಗೆ ಗೊತ್ತಿದ್ದು ನೀವು ಬಂತು ನೀವು ಯೂಸ್ ಮಾಡಿದ್ರಿ, ದೆನ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ಆಗುತ್ತೆ, ಚೀಟಿಂಗ್ ಆಗುತ್ತೆ. ಬಟ್ ನಿಮಗೆ ಗೊತ್ತಿತ್ತು ಬೇಕಂತಲೇ ನೀವು ಮಾಡಿರೋದು. ಸೊ ಇನ್ ದಟ್ ಕೇಸ್ ಅದು ಕೇಸ್ ಮಾಡ್ಕೋಬಹುದು. ಓಕೆ, ಈಗ ಇವನಿಗೆ ಗೊತ್ತಿದ್ದು ಇವನ್ ಬೇಕಂತ ಮಾಡಿದಾನೆ ಅಂತ. ಓಕೆ, ಈಗ ಸೇ ಫಾರ್ ಎನ್ ಎಕ್ಸಾಂಪಲ್, ಈಗ ರೋಡಲ್ಲಿ ಒಂದು 1,000 ರೂಪಾಯಿ ಬಿದ್ದಿರುತ್ತೆ ಅಂತ ಅನ್ಕೊಳ್ಳೋಣ. ನಾನು ತಗೊಂತೀನಿ, ಯಾರ್ದೋ ದುಡ್ಡು ತಗೊಂತೀನಿ, ಖರ್ಚು ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಅದರಿಂದ ಯಾರು ಕೇಸ್ ನಂಗೆ ಇದು ಮಾಡ್ಬೋದಾ? ಏನು ಇದು ನೋಡಿ, ಇಲ್ಲ ಪಿಟಿ ಆಫೆನ್ಸ್ ಅಂತ ಆಗತ್ತೆ. ಚಿಕ್ಕ ಪುಟ್ಟ ಒಂದ್ ಗಿಡ ನೆಡಕ್ ಹೇಳ್ತಾರೆ, ಗಿಡ ನೆಡಕ್ ಹೇಳ್ತಾರ. ಅಲ್ಲ, ಐ ಮೀನ್ ಒಫೆನ್ಸ್ ಅಂತಾನೆ ಆಗೋದಿಲ್ಲ, ಬಿಕಾಸ್ ಇನ್ ಡೈರೆಕ್ಟ್ ಆಗಿ ಎಲ್ಲ ಕೋರ್ಟ್ ಹೋಗೋದಿಲ್ಲ. ಫಸ್ಟ್ ಪೊಲೀಸ್ ಸ್ಟೇಷನ್ ಇಂದ ಹೋಗುತ್ತೆ. ಎಲ್ಲಾನು ನೀವು ಸುಮಾರು ಎಲ್ಲ ಇನ್ಸಿಡೆಂಟ್ಸ್ ನಡೆಯುತ್ತೆ, ಎಲ್ಲ ರಿಜಿಸ್ಟರ್ ಆಗೋದಿಲ್ಲ. ಅರ್ಧ ಪೊಲೀಸ್ ಸ್ಟೇಷನ್ ಅಲ್ಲೇನೆ ಡೀಲ್ ಆಗುತ್ತೆ, ಬಿಕಾಸ್ ಅಲ್ಲೇನೆ ನಿಮ್ಗೆ ಇನಿಷಿಯಲ್ ಕೌನ್ಸಿಲಿಂಗ್ ಎಕ್ಸೆಟ್ರಾ ಅಂಡ್ ಅವ್ರ ವಿಚಾರಣೆ ಇದ್ರಲ್ಲೇನೆ ಅರ್ಧ ಮುಗ್ದೋಗುತ್ತೆ. ಕೆಲವು ಕೇಸಸ್ ಅಥವಾ ವಿಚ್ ಹ್ಯಾಸ್ ಟು ಬಿ ಟೇಕನ್ ಟು ಕೋರ್ಟ್ ಅದು ಹೋಗುತ್ತೆ. ಇಲ್ಲ, ಏನಕ್ಕೆ ಅಂದ್ರೆ ಮೊನ್ನೆ ಯಾವ್ದೋ ರೀಲ್ ನೋಡಿದೆ, ಏನೋ 20 ರೂಪಾಯಿ ಸಿಕ್ತು ಅಂತ ಹೋಗಿ ಸಮೋಸ ತಿನ್ನಕ್ ಹೋಗ್ಬಿಡಿ, ಯಾರು ಬಂದು ಅದನ್ನ ಕೇಳಿದ್ರೆ ಇದಾಗುತ್ತೆ, ಕೊಡ್ಬೇಕಾಗತ್ತೆ ಅಂತ ಎಲ್ಲ ಇದೆ, ನೀವು ಕೇಸ್ ಆಗುತ್ತೆ ಅಂತ ಅಂದ್ರು. ಸೊ ಅದಕ್ಕೆ ಜಸ್ಟ್ ಅಷ್ಟೇ. ಐ ಮೀನ್ ಆಕ್ಚುಲಿ ಯಾರಾದ್ರೂ ಬಂದ್ ಕೇಳಬಹುದು. ಸೊ ಬಂದ್ ಕೇಳಿದ್ರೆ ಅದು ಅವ್ರದ್ದಾಗಿದ್ರೆ ಅವ್ರಿಗೆ ಕೊಡ್ಬೇಕಾಗಿರತ್ತೆ. ನೀವೇ ತಗೊಂಡಿದೀರಿ ಅನ್ನೋದು ಅವ್ರಿಗೂ ಗೊತ್ತಿದ್ದು ಬಂದ್ ಕೇಳ್ತಾರೆ, ದೆನ್ ತಗೊಂಡ್ ಹೋಗ್ಬೋದು. ಸೊ ಆಬ್ವಿಯಸ್ಲಿ ನಾವಿವತ್ತು ಮಾತಾಡಿದ್ದು ಜನರಲ್ ಲಾ ಬಗ್ಗೆ. ವಿಲ್ ಮೇಕ್ ಅ ಸೆಪರೇಟ್ ಸೆಷನ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಡೈಮೆನ್ಷನ್. ಬಟ್ ಇವಾಗ ಮದುವೆ ಅನ್ನೋದಕ್ಕೆ ಮತ್ತೆ ಬರ್ತೀನಿ, ಯಾಕಂದ್ರೆ ಇವತ್ತಾನೆ ನಾನು 2-3 ಕಡೆ ಇನ್ ದ ಲಾಸ್ಟ್ ವೀಕ್ 1-2-3 ಡಿಸ್ಕಷನ್ಸ್ ಕೇಳಿದೆ. ನಮ್ಮ ಮಗನ ಮದುವೆ ಆಗ್ತಾ ಇಲ್ಲ, ಡಿಮ್ಯಾಂಡ್ಸ್ ಹಂಗೆ ವಾಟ್ ಎವರ್. ತುಂಬ ಜನ ಇವಾಗ ಮದುವೆ ಆಗಬೇಕು ಅಂದಾಗ ಯೋಚನೆ ಮಾಡೋದು ಫೈನಾನ್ಷಿಯಲ್ ಫ್ರೀಡಮ್. ನನ್ನ ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ ಗುರು, ನಾನು ಇವಾಗ ಯಾರನ್ನಾರು ಮದುವೆ ಆದರೆ ಆಬ್ವಿಯಸ್ಲಿ ಅವ್ನ ಬರ್ಡನ್ ನನಗೆ ಬರುತ್ತೆ. ನಾಳೆ ಮಕ್ಕಳಾದರೆ 2 ಲಕ್ಷ ಫೀಸು. ಇನ್ಫ್ಯಾಕ್ಟ್ ರೀಸೆಂಟಾಗಿ ಯಾರೋ ಹೇಳಿದ್ದು, ಡೈಪರ್ಗೆ ಮಗುಗೆ 1 ವರ್ಷಕ್ಕೆ 40,000 ಅಂತೆ. ನಮ್ದು 2 ವರ್ಷದ ಎಜುಕೇಷನ್ ಆಗಿರೋದು. ಇದನ್ನು ಅಪ್ಪ ಅಮ್ಮಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಬಟ್ ಕಮಿಂಗ್ ಬ್ಯಾಕ್ ಟು ದ ಫಂಡಮೆಂಟಲ್, ಮದುವೆ ಅನ್ನೋದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಬರುತ್ತೆ, ಮೊಹಮ್ಮದನ್ ಲಾ ಬರುತ್ತೆ, ಕ್ರಿಶ್ಚಿಯನ್ ಲಾ ಬರುತ್ತೆ, ಇನ್ನೊಂದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ಬರುತ್ತೆ. ನಮಗಿರೋ ಆಪ್ಷನ್ ಇವಾಗ, ಸಿನ್ಸ್ ವಿ ಆರ್ ಹಿಂದೂಸ್, ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಆ್ಯಂಡ್ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್. ನಾವು ಇವಾಗ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಬೇಡವರು, ನಾನು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗ್ತೀನಿ ಅಂದರೆ ಆಗಬಹುದಾ? ಆ್ಯಂಡ್ ಏನು ಡಿಫ್ರೆನ್ಸ್ ಆಗುತ್ತೆ? ಡಿಫ್ರೆನ್ಸ್ ಅಂತಂದ್ರೆ ಈಗ ಪ್ರತಿಯೊಂದು ರಿಲಿಜಿಯನ್ ಅವರ ಒಂದು ಸ್ಪೆಸಿಫಿಕ್ ಪರ್ಸನಲ್ ಲಾಸ್ ಅನ್ನೋದು ಗವರ್ನ್ ಮಾಡುತ್ತೆ. ಹಿಂದೂ, ಜೈನ್, ಸಿಖ್, ಬುದ್ಧಿಸ್ಟ್ ಇವರಿಗೆಲ್ಲ ಹಿಂದೂ ಲಾನೇ ಅಪ್ಲೈ ಆಗುತ್ತೆ. ಸೊ ಹಿಂದೂ ಲಾ ಪ್ರಕಾರ ಹಿಂದೂನ ಮದ್ವೆ ಆಗೋದು ಅಥವಾ ಹಿಂದೂ ಅಲ್ಲಿ ಫಾಲೋ ಆಗ್ತಿರೋದು ಡೆಫಿನೇಷನ್, ಸಿಖ್, ಬುದ್ಧ, ಜೈನ್ ಇವರನ್ನ ನೀವು ಮದ್ವೆ ಆಗೋದು ನಮಗೆ ಈ ಲಾ ಪ್ರಕಾರ ವ್ಯಾಲಿಡ್ ಮದ್ವೆ ಆಗುತ್ತೆ. ಸೊ ನಾವೀಗ ನಾನು ಬೇರೆ ರಿಲಿಜಿಯನ್ ವ್ಯಕ್ತಿನ ಮದ್ವೆ ಆಗ್ಬೇಕು, ಸೇಮ್ ಮುಸ್ಲಿಂ ಲಾಲನ್ನು ಕಾಫಿರ್ ಅಂತ ಹೇಳ್ತೀವಿ, ದಟ್ ಇಸ್ ಬೇರೆ ರಿಲಿಜಿಯನ್ ಅವರನ್ನ ನೀವು ಮದ್ವೆ ಆಗೋ ಹಾಗಿಲ್ಲ. ಸೊ ಅದೇ ರಿಲಿಜಿಯನ್ ಅವ್ರನ್ನ ಮದ್ವೆ ಆಗುವಾಗ ನೀವು ಮುಸ್ಲಿಂ ಲಾ ಅಪ್ಲೈ ಆಗತ್ತೆ ನಿಮ್ ಮೇಲೆ. ಈಗ ಇಂಟರ್ ರಿಲಿಜಿಯನ್ ಮ್ಯಾರೇಜಸ್ ನಡೆಯುತ್ತೆ ಅಂತ ಹೇಳುವಾಗ ನಾವು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಗೆ ಹೋಗ್ತೀವಿ. ಸೊ ಅದು ನಮಗೆ ಕೋರ್ಟ್ ಕಡೆಯಿಂದ ಸ್ಟ್ಯಾಟ್ಯೂಟ್, ಇದು ಕಸ್ಟಮರಿ ಇಂದ ಬಂದಿರುವಂತ ಪರ್ಸನಲ್ ಲಾಸ್ ಅಂತ ಅಲ್ಲ, ಕೋರ್ಟ್ ಮಾಡಿರುವಂತ ಒಂದು ಫಾರ್ಮುಲೇಟ್ ಮಾಡಿರುವಂತ ಲೆಜಿಸ್ಲೇಚರ್ ಇಂದ ಬಂದಿರುವಂತ ಒಂದು ಸ್ಟ್ಯಾಟ್ಯೂಟ್, ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್. ಸೊ ಅದ್ರಲ್ಲಿ ನೀವು ರಿಜಿಸ್ಟರ್ ಆಗೋದು ಯಾವುದೇ ರಿಲಿಜಿಯನ್, ಇನ್ಯಾವುದೇ ರಿಲಿಜಿಯನ್ ವ್ಯಕ್ತಿನ ನೀವು ಮದ್ವೆ ಆಗಬಹುದು ಅನ್ನೋ ಕಾರಣಕ್ಕೆ ಅಷ್ಟೇ. ಆಸ್ ಸಿಂಪಲ್, ಬಿಟ್ರೆ ಏನು ಬೇರೆ ಡಿಫ್ರೆನ್ಸಸ್ ಇರಲ್ಲ. ಮದುವೆ ಅನ್ನೋದು ನಮಗೆ ವ್ಯಾಲಿಡ್ ಆಗೋದು ತುಂಬಾ ಇಂಪಾರ್ಟೆಂಟ್. ಇಫ್ ಇಟ್ ಇಸ್ ನಾಟ್ ಅ ವ್ಯಾಲಿಡ್ ಮ್ಯಾರೇಜ್, ನಿಮಗೆ ಮದುವೆ ಸಂಬಂಧಪಟ್ಟ ಹಾಗೆ ಯಾವುದೇ ರೈಟ್ಸ್ ಸಿಗೋದಿಲ್ಲ. ಕರೆಕ್ಟ್. ಸೊ ಒಂದು ರೈಟ್ಸ್ ನ, ಮದುವೆನಲ್ಲಿ ಇರುವಂತ ಎಲ್ಲ ಬೆನಿಫಿಟ್ಸ್ ನ ನೀವು ಡಿರೈವ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮದುವೆ ವ್ಯಾಲಿಡ್ ಆಗಿರ್ಬೇಕು. ಈಗ ನಾವು ಒಂದೇ ಮದ್ವೆ ಅಂತ ಏನಕ್ಕೆ ಹೇಳ್ತೀವಿ ಹಿಂದೂ ಅಲ್ಲಿ, ಇನ್ನೊಂದು ಮದ್ವೆನ ಅಕ್ಸೆಪ್ಟ್ ಮಾಡೋದಿಲ್ಲ. ಏನಕ್ಕಂತಂದ್ರೆ ಒಂದು ಹೆಂಡತಿನ ಮಾತ್ರನೇ ಕನ್ಸಿಡರ್ ಮಾಡ್ತಿರೋದು, ಆ ಹೆಂಡತಿಗೆ ಎಲ್ಲಾ ರೀತಿ ಬೆನಿಫಿಟ್ ಸಿಗತ್ತೆ. ಆ ಮನೇಲಿ ಇರುವಂತ ಅಧಿಕಾರ ಆಗಿರಬಹುದು, ಇವರ ಹೆಂಡತಿ ಅಂತ ಹೇಳುವಂತ ಅಧಿಕಾರ, ಪ್ರತಿಯೊಂದು ಪ್ರಾಪರ್ಟಿಯಿಂದ ಪ್ರತಿಯೊಂದಕ್ಕೂ ಅವರ ದುಡ್ಡಿನ ಮೇಲೆ ಅಧಿಕಾರ ಎಕ್ಸೆಟ್ರಾ. ಇಫ್ ಇಟ್ ಇಸ್ ನಾಟ್ ಅ ವ್ಯಾಲಿಡ್ ಮ್ಯಾರೇಜ್, ಅಥವಾ ಈಗ 2ನೇ ಹೆಂಡತಿ ಇದ್ದಾರೆ, ಅವರು ಇಷ್ಟೇ ಅಧಿಕಾರದಿಂದ ಆ ಮನೆಯಲ್ಲಿ ಮ್ಯಾಟ್ರಿಮೋನಿಯಲ್ ಹೋಮ್ ಅಲ್ಲಿ ಇರಕ್ ಆಗೋದಿಲ್ಲ, ಆ ರೆಸಿಡೆನ್ಸ್ ನ ಕೇಳಕ್ ಆಗೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ವ್ಯಾಲಿಡ್ ಅಥವಾ ವ್ಯಾಲಿಡಿಟಿ ಪಡ್ಕೊಳ್ಳೋದು ಇಂಪಾರ್ಟೆಂಟ್. ಓಕೆ. ಸೊ ಈಗ ಇನ್ನೊಂದು ಟಾಪಿಕ್ ಆಫ್ ಇದು ಏನು ಅಂತಂದ್ರೆ, ಒಂದು ಮರ್ಡರ್ ಕೇಸ್ ಆಗುತ್ತೆ, ಸ್ಟಾರ್ ಇನ್ವಾಲ್ವ್ ಆಗ್ತಾರೆ, ಎಲ್ಲ ಆಗ್ತಾರೆ, ಬೇಲ್ ಸಿಗಲ್ಲ. ಯೂಶಲಿ ಕೆಲವೊಂದು ಮರ್ಡರ್ ಕೇಸಲ್ಲಿ ಬೇಲ್ ಸಿಗುತ್ತೆ, ಕೆಲವೊಂದು ಮರ್ಡರ್ ಕೇಸಲ್ಲಿ ಬೇಲ್ ಸಿಗಲ್ಲ. ಅಂಡ್ ಹೈ ಪ್ರೊಫೈಲ್ ಆಯಿತು ಅಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಬರುತ್ತೆ, ಜೈಲಲ್ಲಿ ಟ್ರೀಟ್ಮೆಂಟು ಅದು ಇದು ಅಂತ ಚೇಂಜ್ ಆಗುತ್ತೆ. ಒಂದು ವಿಷಯದಲ್ಲಿ ಬೇಲ್ ಸಿಗಬೇಕು ಅಂತ ಅಂದ್ರೆ ಕೋರ್ಟ್ ಏನೇನ್ ಗ್ರೌಂಡ್ಸ್ ನೋಡುತ್ತೆ, ಬೇಲ್ ಗ್ರಾಂಟ್ ಮಾಡುತ್ತೆ. ಈಗ ಏನೇನ್ ವಿಷಯ ಬೇಲ್ ಬರಬಾರ್ದು ಅಂತ ಏನೇನ್ ಗ್ರೌಂಡ್ಸ್ ನೋಡುತ್ತೆ? ನಾವು ಪ್ರತಿಯೊಂದು ಮ್ಯಾಟರ್ಗೂ ಬೇಲ್ ಇಸ್ ಅ ರೈಟ್, ಜೈಲ್ ಇಸ್ ಎಕ್ಸೆಪ್ಷನ್ ಅಂತ ಕರಿತೀವಿ. ಸೊ ದಟ್ ಇಸ್ ಆರ್ಟಿಕಲ್ 21 ಪ್ರಕಾರ
ಪ್ರತಿಯೊಬ್ಬರಿಗೂ ಅವರ ಪರ್ಸನಲ್ ಲಿಬರ್ಟಿ ಮ್ಯಾಟರ್ ಆಗುತ್ತೆ. ಜೈಲ್ ಅಂತ ಹೇಳಿದ್ರೆ ನಾವು ಕರ್ಟೇಲ್ ಮಾಡ್ತಿದ್ವಿ ಒಬ್ಬ ವ್ಯಕ್ತಿನ ಒಂದು 4 ಗೋಡೆ ಮಧ್ಯದಲ್ಲಿ. ಸೊ ಅವನ ಒಂದು ಲಿಬರ್ಟಿನ ಕರ್ಟೇಲ್ ಮಾಡ್ತಿದೀವಿ. ಸೊ ಇಲ್ಲಿಂದ ನಮಗೆ ಬೇಲ್ ನ ಪ್ರೊವಿಷನ್ಸ್ ವರ್ಕ್ ಆಗುತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿಗೆ ಬೇಲ್ ಸಿಗ್ಬೇಕು ಅಂತ ಹೇಳಿದ್ರೆ ಆ ಕೇಸ್ ನ ನೇಚರ್ ಯಾವ ರೀತಿ ಇದೆ, ಎಷ್ಟು ಗ್ರೀವಿಯಸ್ ಒಫೆನ್ಸ್ ಆಗಿದೆ ಅದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಡಿಪೆಂಡಿಂಗ್ ಅಪಾನ್ ದ್ಯಾಟ್ ನೀವ್ ಯಾರಿಗೆ ಬೇಲ್ ಕೊಡ್ಬೇಕು, ಆ ವ್ಯಕ್ತಿ ಹೊರಗೆ ಹೋದ್ಮೇಲೆ ಅಬ್ಸ್ಕಾಂಡ್ ಆಗಬಹುದಾ ಸಾಧ್ಯತೆಗಳಿರತ್ತೆ. ಸೊ ಅದನ್ನ ನಾವು ಮಾಡಿದ್ರೆ ಕೇಸ್ ಡಿಲೇ ಆಗ್ತಾ ಹೋಗುತ್ತೆ, ಜಸ್ಟಿಸ್ ಸಿಗೋದಿಲ್ಲ. ಸೊ ಹಾಗಾಗಿ ಆ ಚಾನ್ಸ್ ನ ಮಾಡೋದಿಲ್ಲ. ಸೆಕೆಂಡ್ ಥಿಂಗ್, ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್ ಅಂತ ಹೇಳ್ತೀವಿ. ಎವಿಡೆನ್ಸಸ್ ನ ಎರೇಸ್ ಮಾಡೋದಕ್ಕೆ ನೋಡಬಹುದು, ಯಾರನ್ನಾದ್ರೂ ಇನ್ಫ್ಲುಯೆನ್ಸ್ ಮಾಡಬಹುದು, ದುಡ್ಡು ಕೊಟ್ಟು ಎವಿಡೆನ್ಸಸ್ ನ ಬಾಯಿ ಮುಚ್ಚಿಸಬಹುದು. ಸೊ ಮಟೀರಿಯಲ್ ಎವಿಡೆನ್ಸ್ ಇದ್ರೆ ಡಿಸ್ಟ್ರಾಯ್ ಮಾಡಬಹುದು. ಈ ರೀತಿ ಮಾಡುವಂತ ಕೆಪಾಸಿಟಿಯಲ್ಲಿ ಇದ್ದಾರಾ, ಸಾಧ್ಯತೆ ಇದೆಯಾ, ದೆನ್ ಆ ಕಂಡೀಷನ್ ಅಲ್ಲೂ ಸಹ ಅವರಿಗೆ ಬೇಲ್ ಸಿಗೋದಿಲ್ಲ. ಸೊ ಇದು ಪ್ಲಸ್ ಆಲ್ಸೋ ನೀವು ಬೇಲ್ ಅಂತ ಹೇಳುವಾಗ ಸುಮಾರು ಜನರಿಗೆ ಬೇಲ್ ಕೊಡ್ತೀವಿ ಅಂತಂದ್ರೂ ಹೋಗೋದಿಲ್ಲ, ಬಿಕಾಸ್ ಶ್ಯೂರಿಟಿ ಕಟ್ಬೇಕಿರತ್ತೆ ಒಂದು ಸಚ್ ಅನ್ ಅಮೌಂಟ್ ಅಂತ. ಆ ದುಡ್ಡು ಕೊಡೋ ಕೆಪಾಸಿಟಿ ಇರೋದಿಲ್ಲ, ಸೊ ಅವ್ರು ಹೊರಗಡೆ ಹೋಗೋದಿಲ್ಲ. ಸೊ ಈ ರೀತಿ ಬೇಲ್ ಅನ್ನೋದು ಇಟ್ಸ್ ಅ ರೈಟ್, ಇಟ್ಸ್ ಅ ಮ್ಯಾಟರ್ ಆಫ್ ರೈಟ್. ಕೆಲವು ಎಕ್ಸೆಪ್ಷನ್ಸ್ ಈ ಕಂಡೀಷನ್ಸ್ ನ ನೋಡಿ ಕೊಡ್ತೀವಿ. ಅಂದ್ರೆ ಕ್ರೈಮ್ ಮೇಲೆ ಡಿಪೆಂಡ್ ಆಗುತ್ತೆ ಕ್ರೈಮ್. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಬೈ ಮಾಡೋ ಅವ್ರ ಪ್ರಾಪರ್ಟಿ ಯೂಶಲಿ ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಅಂತ. ಮಾಡ್ತಾರೆ. ಯಾಕೆ ವೈ ಇಸ್ ಇಟ್ ಅಂತ? ಯಾಕೆ ಲಾಸ್ ಆಕ್ಚುಲಿ ಏನಂತಂದ್ರೆ ಈಗ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಪ್ರಾಪರ್ಟೀಸ್ ಏನಿದೆ ಜನರಲಿ ಗವರ್ಮೆಂಟ್ ಗ್ರಾಂಟ್ ಲ್ಯಾಂಡ್ಸ್ ಆಗಿರತ್ತೆ. ಇವರು ಅವರ ಲೈವ್ಲಿಹುಡ್ ಕಟ್ಕೊಳ್ಳಿ ಅಂತ ಹೇಳಿ ಅವರಿಗೋಸ್ಕರ ಅಂತ ಗವರ್ಮೆಂಟ್ ಕೊಟ್ಟಂತ ಜಮೀನ್ ಆಗಿರುತ್ತೆ. ಅದ್ರ ಮೇಲೆ ನಾನ್ ಅಲಿನೇಷನ್ ಅಂತ ಒಂದು ಕ್ಲಾಸ್ ಕೂಡ ಅಪ್ಲೈ ಆಗುತ್ತೆ, ಸೇಯಿಂಗ್ ದಟ್ ಇವರು ಇಷ್ಟು ವರ್ಷದ ತನಕ ಈ ಪ್ರಾಪರ್ಟಿನ ಯಾರಿಗೂ ಸೇಲ್ ಆಗ್ಲಿ ಏನು ಯಾವುದೇ ರೀತಿ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ ಅನ್ನೋದೂ ಇರುತ್ತೆ. ಬಟ್ ಕೆಲವೊಂದ್ಸತಿ ಏನಾಗುತ್ತೆ, ಅವರು ದುಡ್ಡಿನ ಆಸೆಗೆ ಮಾರ್ಕೊಳ್ಬಹುದು. ಸೊ ಅಥವಾ ಆ ಪ್ರಾಪರ್ಟಿ ಏನಾದ್ರೂ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿದೆ, ದೆನ್ ದುಡ್ಡನ್ನ ಆಸೆ ಕೊಟ್ಟು ಜನನು ಸಹ ತಗೊಳ್ಳೋದಕ್ಕೆ ನೋಡ್ತಾರೆ. ಈ ಕಂಡೀಷನ್ ನಾವು ಸೆಟ್ ಮಾಡಿರೋದೇ ಅವರಿಗೆ ಲೈವ್ಲಿಹುಡ್ ಕಟ್ಕೊಳ್ಳಿ ಅಂತ. ಬಟ್ ಈ ತರ ಇದರಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರಿ, ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಕೊಂಡ್ರಿ, ದೆನ್ ಅವರ ಮಕ್ಕಳಾಗ್ಲಿ ಇನ್ಯಾರಾದ್ರೂ ಆ ಕೇಸ್ ನ ಚಾಲೆಂಜ್ ಮಾಡ್ತಾರೆ, ದಟ್ ಇದು ನಮ್ ಪ್ರಾಪರ್ಟಿ, ನಮಗೆ ಈ ತರ ಬಂದಿರುವಂತ ಪ್ರಾಪರ್ಟಿ ಇದು ಅಂತ ಹೇಳುವಾಗ, SC/ST ಪ್ರಾಪರ್ಟಿ ಅಂತ ಹೇಳುವಾಗ ನಿಮ್ಮಿಂದ ನಿಮ್ ಪ್ರಾಪರ್ಟಿ ವಾಪಸ್ಸು ತಗೊಳ್ಬಹುದು, ಪ್ಲಸ್ ನಿಮಗೆ ಯಾವುದೇ ದುಡ್ಡು ಸಹ ಸಿಗೋದಿಲ್ಲ. ನೀವು ಕೊಟ್ಟಂತ ದುಡ್ಡು ಎಲ್ಲ ಹೋಗುತ್ತೆ, ನಿಮ್ ಪ್ರಾಪರ್ಟಿನೂ ಹೋಗುತ್ತೆ. ಬೀಟ್ ನೀವು ತಗೊಂಡು ನೀವಿನ್ನೊಬ್ರಿಗೆ ಮಾರಿದ್ರಿ, ಅವ್ರಿನ್ನೊಬ್ರಿಗೆ ಮಾರಿದ್ರು, 4 ಸತಿ ಸೇಲ್ ಆಗೋಗಿದೆ, ಈವನ್ ದೆನ್ ಆ ಪ್ರಾಪರ್ಟಿ ವಾಪಸ್ ಒರಿಜಿನಲ್ ಓನರ್ಗೆ ರಿಸ್ಟೋರ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಇಷ್ಟು ಜನ ಮಧ್ಯದಲ್ಲಿ ಇದ್ದಂತ ಎಲ್ಲರೂ ದುಡ್ಡು ಕಳ್ಕೊಳ್ತೀರಿ. ಓಕೆ. ಸೊ ಹಾಗಾಗಿ ಇನ್ ಮೆನಿ ಕಂಡೀಷನ್ಸ್ ಆಸ್ ಅನ್ ಅಡ್ವೊಕೇಟ್, ನೀವು ಅಡ್ವೊಕೇಟ್ ಹತ್ರ ಫಸ್ಟ್ ಹೋಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿಸ್ತೀರಿ. ಟೆನ್ಯೂರ್ ಅದು ಎಷ್ಟಿತ್ತು, ನಾನ್ ಅಲಿನೇಷನ್ ಪೀರಿಯಡ್ ಎಷ್ಟಿತ್ತು, ಅಂಡ್ ಅದು PTCL ಕನ್ವರ್ಷನ್ ಆಗಿದೆಯಾ, ಎಕ್ಸೆಟ್ರಾ ಎಕ್ಸೆಟ್ರಾ ಸುಮಾರು ಡಾಕ್ಯುಮೆಂಟೇಶನ್ಸ್ ಎಲ್ಲ ಚೆಕ್ ಮಾಡಿ ಓಕೆ ಅಂತ ಹೇಳುವಾಗ ನೀವು ಅದನ್ನ ಪರ್ಚೇಸ್ ಮಾಡಬಹುದು. ಇದು ವೆನ್ ಗವರ್ಮೆಂಟ್ ಗ್ರಾಂಟ್ ಮಾಡಿದ್ರೆ, ಸೇ ಫಾರ್ ಅನ್ ಎಕ್ಸಾಂಪಲ್ ಸಂಬಡಿ ಹಸ್ ಬಾಟ್ ಸಮ್ ಎಕ್ಸ್ ರಿಲಿಜಿಯನ್ ಆರ್ ಎಕ್ಸ್ ಕ್ಯಾಸ್ಟ್ ಒಂದು ಪ್ರೈ ತಗೊಂಡಿದ್ದಾರೆ, ಅಂದ್ರೆ ಈಗ ಏನೋ ಶೆಡ್ಯೂಲ್ ಕಾಸ್ಟ್ ಇಂದ ಯಾರು ಬಂದಿದ್ದಾರೆ ಅವ್ರು ಯಾರ್ದೋ ಬೇರೆಯವ್ರದ್ದು ತಗೊಂಡಿದ್ದಾರೆ. ಈ ಪ್ರಾಪರ್ಟಿ ತಗೊಳಕ್ಕೆ ಇದೇನಾಗಲ್ಲ, ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್ ಇಲ್ಲ, ನೀವು SC/ST ಗ್ರಾಂಟ್ ಲ್ಯಾಂಡ್ ಅಂತಾನೆ ಅಲ್ಲ, ಎನಿ ಲ್ಯಾಂಡ್ ಅವರದ್ದು. ಈಗ ನಮಗೆ ಅವರು ಡಿಪ್ರೈವ್ಡ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನಮಗೆ ಮುಂಚೆ ಏನಿತ್ತು, ವರ್ಣ ಸಿಸ್ಟಮ್ ಅಂತ ನಾವು ನೋಡ್ತೀವಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಂಡ್ ಅವರಿಗೆ ಅಂತ ನಾವು ತುಂಬಾ ಒಪ್ರೆಸ್ ಮಾಡಿರೋದು ಎಕ್ಸೆಟ್ರಾ ಎಕ್ಸೆಟ್ರಾ ಇದೆ ನಮ್ಮ ಹಿಸ್ಟ್ರಿ ಇರೋದೇನೆ. ಸೊ ಅಂತದ್ರಲ್ಲಿ ಅವರಿಗೆ ಒಂದು ಲೈವ್ಲಿಹುಡ್ ಕಟ್ಕೊಳ್ಳೋದಿಕ್ಕೆ ಅಂತ ಅವರ ಒಂದು ಜಮೀನು ಅಂತ ಮಾತನಾಡುವಾಗ, ಸೊ ಅದನ್ನ ನೀವು ಯಾವುದೇ ಕಾರಣಕ್ಕೂ ತಗೊಳ್ಳೋ ಹಾಗಿಲ್ಲ, ಮೋಸದಿಂದ ತಗೊಳ್ಳೋ ಹಾಗಿಲ್ಲ ಎಕ್ಸೆಟ್ರಾ. ಅದಕ್ಕೆ ಫಾರ್ ಎಕ್ಸಾಂಪಲ್ ಈಗ ವೈಶ್ಯ ಒಬ್ರು SC/ST ಅವ್ರಿಗೆ ಮಾರಿದ್ದಾರೆ ಅಂತ ಅನ್ಕೊಂಡು ಅದನ್ನ ನಾವು ತಗೊಂಡೆ, ಅದು ಅದೇ ಪ್ರಾಬ್ಲಮ್ ಇಲ್ಲ. ಸೊ ಇನಿಷಿಯಲ್ ಯಾರು ಓನರು ಅದು ಮ್ಯಾಟರ್ ಆಗುತ್ತೆ. ಓಕೆ, ಫೈನಲಿ ಸ್ವಾತಿ ಅವರೇ, ಒಂದು ಸ್ವಾತಿ ಲಾ ಅಕಾಡೆಮಿ ಅಂತ ನನ್ಗೆ ಗೊತ್ತಾಗಿದ್ದು ಸೋಷಿಯಲ್ ಮೀಡಿಯಾ ನೋಡಿ, ಆ್ಯಂಡ್ ಎಜುಕೇಟ್ ಮಾಡ್ತಾ ಇದ್ರು ತುಂಬಾ ಜನರಿಗೆ. ಸೊ ನಮ್ಮಂತ ಎಷ್ಟೋ ಜನರಿಗೆ ಲಾಸ್ ಗೊತ್ತಿರಲ್ಲ, ಹೇಗೆ ನಾವು ಅವೇರ್ ಆಗ್ಬೋದು ಇದೆಲ್ಲ ಅದ್ರ ಬಗ್ಗೆ, ವೇರ್ ಟು ಸ್ಟಾರ್ಟ್, ಆ್ಯಂಡ್ ಯಾವ್ದಾದ್ರು ಗೊತ್ತಿದ್ರೆ ಲೈಫ್ ಈಸಿ ಆಗುತ್ತೆ. ನಾವ್ ಆಕ್ಚುಲಿ ಒಂದು ಬುಕ್ ಬರೀತಿದ್ದೀನಿ ನಾನು, ಇಟ್ಸ್ ಆಲ್ಮೋಸ್ಟ್ ಡನ್, ಇಟ್ ವಿಲ್ ಬಿ ಪಬ್ಲಿಷ್ಡ್ ಇನ್ ಜೂನ್. ಸೊ ಅದು ಕಾಮನ್ ಪೀಪಲ್ ನ ಅಡ್ರೆಸ್ ಮಾಡ್ತಾ ಇರುತ್ತೆ, ಅಂಡ್ ಸದ್ಯಕ್ಕೆ ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಅಂಡ್ ನೆಕ್ಸ್ಟ್ ಫರ್ದರ್ ಕಮಿಂಗ್ ಡೇಸ್ ಅಲ್ಲಿ ಅದು ಕನ್ನಡದಲ್ಲೂ ಇರುತ್ತೆ. ಸೊ ಅದೊಂದು ಬೇಸಿಕ್ ಲಾಸ್ ನ ರಿಲೇಟೆಡ್ ಆಗಿರುತ್ತೆ. ಮಕ್ಕಳು ಪಾಕ್ಸೋ ಆಕ್ಟ್ ಆಗಿರ್ಬೋದು, ಪಾಶ್ ಆಕ್ಟ್ ಆಗಿರ್ಬೋದು, ಮ್ಯಾಟ್ರಿಮೋನಿಯಲ್ ಕೇಸಸ್ ಆಗಿರ್ಬೋದು, ಪ್ರತಿಯೊಂದು ಟಾಪಿಕ್ಸ್ ಅದರಲ್ಲಿ ನಾವು ಸ್ಟೋರೀಸ್ ಫಾರ್ಮ್ಯಾಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬರ್ದಿರೋಂಥದ್ದು. ಸೊ ಒಂದು ಸಾಧ್ಯವಾದಷ್ಟು ಬುಕ್ಸ್ ಓದಬಹುದು. ಲಾ ಅನ್ನೋದೊಂದು ಪ್ರೊಫೆಷನಲ್ ಡಿಗ್ರಿ ಆಕ್ಚುಲಿ.
ಸೊ ಯಾರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಮಾತ್ರನೇ ಅವರ ಲಾ ಬಗ್ಗೆ ಯೋಚನೆ ಮಾಡ್ತಾರೆ, ಬಿಟ್ರೆ ಯಾರೂನು ನಾನು ಇವತ್ತಿನ ಡೇಟಲ್ಲಿ ಲಾ ಕಲಿಬೇಕು ಅನ್ನೋಂತ ಉದ್ದೇಶದಲ್ಲಿ ಕಲಿತಾರೆ ಅನ್ನೋ ನಂಗೆ ಗೊತ್ತಿಲ್ಲ. ಓದ್ಬೇಕು ಡಿಗ್ರಿ ಅಥವಾ ನಾನು ಇದರಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬರ್ತಾರೆ. ಬಟ್ ಈಗ ನಿಮಗೆ ಸೋಷಿಯಲ್ ಮೀಡಿಯಾ ಅಲ್ಲಿ ಎಜುಕೇಟ್ ಮಾಡ್ತಿದ್ದಾರೆ ಜನ. ಸೊ ಅವೇರ್ನೆಸ್ ಬೇಕೇ ಬೇಕು. ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತೀವಿ. ನಿಮಗೆ ಲಾ ಗೊತ್ತಿಲ್ಲ ಅನ್ನೋದು ಯಾವತ್ತೂ ಎಕ್ಸ್ಕ್ಯೂಸ್ ಅಲ್ಲ. ನಿಮಗೆ ಲಾ ಗೊತ್ತಿರಲೇಬೇಕು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಇಂಡಿಯಾ ಅಲ್ಲಿ ಇವತ್ತು ರೂಲ್ ಆಫ್ ಲಾ ಏನು ನಿಮಗೆ ಗೊತ್ತಿರಲೇಬೇಕು. ಸೊ ಹಾಗಿದ್ದಾಗ ನಿಮ್ಮನ್ನ ನೀವು ಎಜುಕೇಟ್ ಮಾಡ್ಕೊಳ್ತಾನೆ ಇರ್ಬೇಕು. ಲಾ ಗೊತ್ತಿಲ್ಲ ಅಂತ ಅಂದ್ರೆ ಹೆಂಗಾಗತ್ತೆ? ಫಾರ್ ಎಕ್ಸಾಂಪಲ್, ಈಗ ನಾನು ದುಬೈಯಿಂದ ಬರ್ತಿದ್ದೀನಿ ಅಂಡ್ ನನಗೆ ಗೊತ್ತಿಲ್ಲ ದೇರ್ ಇಸ್ ಅ ಸರ್ಟೈನ್ ಲಿಮಿಟ್, ಕಸ್ಟಮ್ಸ್ ಅವರು ನನ್ನ ಹಿಡಿತಾರೆ ಅನ್ನೋದು. ನಾನು ದುಬೈಯಲ್ಲಿ ಚೀಪ್ ಆಗಿದೆ ಅಂತ ಚೆನ್ನಾಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಮದುವೆ ಶಾಪಿಂಗ್ ಮಾಡ್ಕೊಂಡು ಬರ್ತೇನೆ. ಕಸ್ಟಮ್ಸ್ ಅವ್ರು ಹಿಡಿತಾರೆ ಅಂಡ್ ನಿಮ್ಮೆಲ್ಲ ಫೈನ್ ಆಗುತ್ತೆ, ಗೋಲ್ಡ್ ಸೀಸ್ ಆಗುತ್ತೆ. ಸೊ ನೀವೇನ್ ಹೇಳಕ್ ಆಗಲ್ಲ, ನನಗೆ ಕಸ್ಟಮ್ ಲಾ ಎಲ್ಲ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಂತ ಹೇಳಕ್ ಆಗಲ್ಲ. ಯು ಆರ್ ಲೈಬಲ್ ಟು ಪೇ. ನಮಗೆ ಇದು ಒಂದು ಫೇಮಸ್ ಕೇಸ್ ಇದೆ, ಸೇಮ್ ಕೇಸ್ ಆಕ್ಚುಲಿ, MH ಜಾರ್ಜ್ ಅಂತ. ಸೊ ಅವರು ಕಂಪ್ಲೀಟ್ ಗೋಲ್ಡ್ ಎಲ್ಲ ಹಾಕೊಂಡು ಕ್ಯಾರಿ ಮಾಡಿ ಬಂದಿರ್ತಾರೆ ಅಂಡ್ ಹಿ ಸೇಸ್ ಐ ಡೋಂಟ್ ನೋ ವಾಟ್ ಇಸ್ ದ ಲಾ ಇನ್ ಇಂಡಿಯಾ. ಸೊ ಆವಾಗ ಈ ಒಂದು ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅನ್ನೋದನ್ನ ಕೊಟ್ಟಂತದ್ದು. ಸೊ ಇದ್ರ ಬಗ್ಗೆ ಇನ್ನೊಂದು ಮಾತಾಡೋದು ಸುಮಾರು ಟಾಪಿಕ್ ಮಾತಾಡಕ್ಕಿದೆ. ಲಾ ಆಕ್ಚುಲಿ ಇಟ್ಸ್ ಅ ವಾಸ್ಟ್ ಟಾಪಿಕ್ ಬಿಕಾಸ್ ಇಟ್ಸ್ ಅ ಪ್ರೊಫೆಷನಲ್ ಡಿಗ್ರಿ. ನಾವು ಅದನ್ನ ಓದಿ ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ಜನರಿಗೆ ಅದು ಅವೇರ್ನೆಸ್ ಅಂತ ಒಂದು ಪಾಯಿಂಟ್ಗೆ ನಾವು ಮಾತನಾಡಿದ್ರು ಸಹ ರೀಲ್ ಅಲ್ಲಿ ಒಂದೊಂದು ನಿಮಿಷಕ್ಕೆ ಹೇಳೋದು ಅದಷ್ಟೇ ಆಗಿರೋದಿಲ್ಲ. ಇಟ್ ಹ್ಯಾಸ್ ಸಮಥಿಂಗ್ ಅದಕ್ಕೆ ಹಿಂದೆ ಮುಂದೆ ಇರುತ್ತೆ ಅಂಡ್ ಕೇಸ್ ಟು ಕೇಸ್, ಫ್ಯಾಕ್ಟ್ಸ್ ಟು ಫ್ಯಾಕ್ಟ್ಸ್ ವೇರಿ ಆಗುತ್ತೆ. ಸೊ ಜನ ಆ ರೀಲ್ಸ್ ನ ಮಾತ್ರ ನೋಡಿ ಅಷ್ಟಕ್ಕೆ ಎಜುಕೇಟ್ ಆಗ್ತಾರೆ. ಬಟ್ ರಿಕ್ವೈರ್ಡ್ ಇದೆ ಇವತ್ತಿನ ಡೇಟಲ್ಲಿ ಈ ರೀತಿ ಅವೇರ್ನೆಸ್ ಸೆಷನ್ಸ್ ಅನ್ನ ಮಾಡೋದು. ಜನರಿಗೆ ಗೊತ್ತಾಗ್ಬೇಕು ಏನು ಲಾ ಇದೆ, ಅವರ ರೈಟ್ಸ್ ಏನು ಸ್ಪೆಷಲ್ ಆಗಿ, ಅಂಡ್ ಅದನ್ನ ಅವರು ಕಾಪಾಡ್ಕೊಳ್ಳೋದಾಗ್ಲಿ ಹೇಗೆ ಎಕ್ಸೆಟ್ರಾ ಅನ್ನೋದು ಗೊತ್ತಿರ್ಬೇಕು. ಸುಮಾರು ಜನ ಪೊಲೀಸ್ ಅಂದ್ರೆ ಭಯ ಪಡ್ತಾರೆ. ಅವ್ರು ಇರೋದು ನಮ್ ಸೇಫ್ಟಿಗೋಸ್ಕರ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನೀವು ಪೊಲೈಟ್ ಆಗಿ ಮಾತನಾಡಿ, ಅವರು ಪೊಲೈಟ್ ಆಗಿ ಮಾತನಾಡ್ತಾರೆ. ಬಟ್ ನೀವು ಭಯ ಪಡ್ಕೊಂಡು ಏನೋ ಪೊಲೀಸ್ ಅಂತ ಕಾಣಿಸಿದ ತಕ್ಷಣ ನೀವು ಓಡೋಗಕ್ ಹೋದ್ರೆ ಡೆಫಿನೆಟ್ಲಿ ಹಿಂದೆ ಬರ್ತಾರೆ. ಸೊ ಯು ನೀಡ್ ಟು ಬಿ ಅವೇರ್ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಲಾ. ಸೊ ಆರಾಮಾಗಿರ್ಬೋದು. ಈ ಕಾನ್ವರ್ಸೇಷನ್ ಒಂದ್ ಅರ್ಥ ಆಗಿತ್ತು ಅಂದ್ರೆ ಆರ್ಟಿಕಲ್ 21 ಒಂದಂತೂ ತುಂಬಾ ಓದ್ಲೇಬೇಕು ಅನ್ನೋ ಒಂದು. ಕಾನ್ಸ್ಟಿಟ್ಯೂಷನ್ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕು. ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ಲಿ, ಸ್ಪೆಷಲಿ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಫಂಡಮೆಂಟಲ್ ರೈಟ್ಸ್ ಬೇಕು. 21 ತುಂಬಾ ರೆಫರೆನ್ಸ್ ಕೊಡ್ತಾರೆ. 19 ಆಗಿರ್ಬೋದು, 14 to 21 ತುಂಬಾ ಇಂಪಾರ್ಟೆಂಟ್ ಅಂತಾರೆ. ಉಳಿದೆಲ್ಲ ಸ್ವಲ್ಪ ರಿಲಿಜನ್ ಬಗ್ಗೆ, ಆಮೇಲೆ ಡಿಟೆನ್ಷನ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅವೆಲ್ಲ ತುಂಬಾ. 21 is what we spoke ಅಂದ್ರೆ ನಾವು ಮಾತಾಡೋದ್ರಲ್ಲಿ ಸುಮಾರು 21. But 19 also is equally important. 19 also equally important because 19 is about right to speech and expression. Correct. So first adult 6 fundamental freedoms ಬರುತ್ತೆ. ಫಸ್ಟ್ ನೀವು ರೈಟ್ ಟು ಫಂಡಮೆಂಟಲ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಅದು ಇರೋದ್ರಿಂದಾನೇ ನಮ್ಮ ಇಂಡಿಯಾ ಆಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ನಾವು ಮಾತನಾಡ್ತಿರೋದಾಗ್ಲಿ ಅಥವಾ ದ ವೇ ಟು ಎಕ್ಸ್ಪ್ರೆಸ್ ಅವರ್ ಸೆಲ್ಸ್ ಎವ್ರಿಥಿಂಗ್ ಅಲ್ಲಿಂದಾನೇ ಡಿರೈವ್ ಆಗೋದು. ನಾವೀಗ LGBTQ ಕಮ್ಯುನಿಟಿ ಮಾತನಾಡ್ತೀವಿ. ರೈಟ್ ಟು ಎಕ್ಸ್ಪ್ರೆಷನ್ ಅದು ಅವರ ಇಷ್ಟ. ನನ್ನ ಹೆಂಡತಿ ಬೇಕಾ, ನನಗೆ ಇನ್ನೊಂದು ಹುಡುಗನೇ ಪಾರ್ಟ್ನರ್ ಬೇಕಾ, ದಟ್ ಈಸ್ ಮೈ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್. ನಾನು ಹೇಗೆ ಬಟ್ಟೆ ಹಾಕೊಳ್ತೀನಿ ಎಕ್ಸೆಟ್ರಾ ಎವ್ರಿಥಿಂಗ್. ಸೊ ಪ್ರತಿಯೊಂದು ಫಂಡಮೆಂಟಲ್ ರೈಟ್ಸ್ ಏನಿದೆ ಅದು ನಿಮಗೆ ಗೊತ್ತಿರಬೇಕು. ಖಂಡಿತ. ಇನ್ನೊಂದು ವಿಲ್ ಡೂ ಅ ಕಂಪ್ಲೀಟ್ ಸೆಷನ್ ಫಂಡಮೆಂಟಲ್ ರೈಟ್ಸ್ ಇಂದ ಹಿಡಿದು ಬಿಕಾಸ್ ನಮಗೂ ಕಾಂಟೆಂಟ್, ವಿ ವಾಂಟ್ ಸಚ್ ಕಾಂಟೆಂಟ್ ತುಂಬ ಜನರಿಗೆ ಗೊತ್ತಿರಲ್ಲ. ಎಲ್ಲೋ ಒಂದು ಕಡೆ ಶುರು ಮಾಡೋಣ ಆ್ಯಂಡ್ ಇದು ಎಲ್ಲರನ್ನೂ ಎಜುಕೇಟ್ ಮಾಡೋ ಒಂದು ದಾರಿಲಿ ಒಂದು ಚಿಕ್ಕ ಮೈಲ್ ಸ್ಟೋನ್ ಆಗಲಿ ಅಂತ ಹೇಳ. ಥ್ಯಾಂಕ್ ಯು ಸ್ವಾತಿ, ಒಂದಿದ್ದಕ್ಕೆ ಇದೇ ಥರ ಎಜುಕೇಟ್ ಮಾಡಿ ನಮ್ಮನ್ನೆಲ್ಲ ನಾಲೆಜಬಲ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಆಲ್ರೌಂಡರ್ ಶೋ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ನಮ್ಮ ಒಂದು ಪ್ರಯತ್ನ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀವಿ. ಬಿಕಾಸ್ ಎಷ್ಟೊಂದು ಟಾಪಿಕ್ ಇದೆ ಕವರ್ ಮಾಡಕ್ಕೆ. ಹೋಗ್ತಾ ಮುಂದೆ ಇನ್ನೂ ಜಾಸ್ತಿ ಟಾಪಿಕ್ಸ್ನ ಕವರ್ ಮಾಡ್ತೀವಿ. ನಮ್ಮ ಕ್ಲಿಪ್ಸ್ ಚಾನಲ್ ಅಲ್ಲಿ ಇದ್ರದ್ದು ಬೈಟ್ ಸೈಜ್ ವಿಡಿಯೋ ಕೂಡ ಇರುತ್ತೆ. ಯಾರು ಫುಲ್ ನೋಡೋಕ್ಕಾಗಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಂದ್ರೆ ಆ ಕ್ಲಿಪ್ಸ್ ಚಾನಲ್ ಕ್ಲಿಪ್ಸ್ ಕೂಡ ಅವ್ರಿಗೆ ಕಳಿಸ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎರಡೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.